ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಸಂಪೂರ್ಣ ಭೂ ಸುಧಾರಣೆಗೆ ಸಂಬಂಧಿಸಿದಂತಹ ಮಾಹಿತಿಗಳನ್ನ ತಿಳ್ಕೊಳ್ಳೋಣ, ಸರಿನಾ. ಸೊ ಇವಾಗ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರಾ ಯಾವ್ಯಾವ ಟಾಪಿಕ್ ಇದರಲ್ಲಿ ಕವರ್ ಆಗುತ್ತೆ ಅಂತ, ಸರಿನಾ. ಆ ಥಂಬ್ನೇಲಲ್ಲಿ ಯಾವ್ಯಾವ ಟಾಪಿಕ್ ಮೆನ್ಷನ್ ಮಾಡಿದ್ದೀನಲ್ವಾ ಆ ಎಲ್ಲ ಟಾಪಿಕ್ ಇದರಲ್ಲಿ ಕವರ್ ಆಗುತ್ತೆ, ಸರಿನಾ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ಯು ಒನ್ ವಿಡಿಯೋ ಇಷ್ಟ ಆಗಲಿಲ್ಲ, ಸೊ ಏನಾದರೂ ಮಾಹಿತಿ ಕಡಿಮೆ ಅನಿಸಿದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಹಾಗಾದರೆ ಬನ್ನಿ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡ್ಕೊಳ್ಳೋಣ. ಮೊದಲ ಪ್ರಶ್ನೆ ಏನಿದೆ ಅಂದರೆ ಮೈಸೂರು ಟೆನೆನ್ಸಿ ಆ್ಯಕ್ಟ್. ಓಕೆ, ಮೈಸೂರು ಟೆನೆನ್ಸ್ ಆ್ಯಕ್ಟ್ ಯಾವಾಗ ಜಾರಿಗೆ ಬಂದಿತ್ತು ಅಂತ ಕೇಳಿದ್ದಾರೆ. ಸೊ ಅಚ್ಚ ಕನ್ನಡದಲ್ಲಿ ಹೇಳೋದಾದರೆ ಮೈಸೂರು ಗೇಣಿದಾರರ ಕಾಯ್ದೆ ಅಂತ ಅಂದಂಗೆ. ಸೊ ಟೆನೆಂಟ್ಸ್ ಅಂದರೆ ಇವಾಗ ನಿಮ್ಗೆ ಏನಂತ ಗೊತ್ತಾಯಿತು, ಗೇಣಿದಾರರು ಅಂದಂಗೆ ಗೊತ್ತಾಯಿತು, ಸರಿನಾ. ಸೊ ಅದು ಕಾಯ್ದೆ ಯಾವಾಗ ಬಂದಿದೆ ಅಂತ ಕೇಳಿದ್ದಾನೆ. 15 ಸಂವಿಧಾನ ಜಾರಿಗೆ ಬರ್ತದೆ, 52 CDP ಜಾರಿಗೆ ಬರ್ತದೆ, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ 1952, ಓಕೆನಾ. ನ್ಯಾಷನಲ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮು 1953 ಅಲ್ವಾ, NEP. ಓಕೆ, ಈ NEP ಅಲ್ವಾ, ನ್ಯೂ ಎಜುಕೇಷನ್ ಪಾಲಿಸಿ ಅಲ್ಲ, ಅದು 2020 ಬರ್ತದೆ, ಸರಿಯಾ. ಸೊ ನೆಕ್ಸ್ಟ್ ಏನಿದೆ 1948 IUCN ಜಾರಿಗೆ ಬರ್ತದೆ. IUCN ಇದ್ರೇನು, ಅದ್ರ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡ್ದ ಗ್ಲ್ಯಾಂಡ್ದಲ್ಲಿದೆ. ಓಕೆ, ಸ್ವಿಟ್ಜರ್ಲ್ಯಾಂಡ್ ದೇಶದ ಗ್ಲ್ಯಾಂಡ್ನಲ್ಲಿದೆ. ಸೊ ನೆಕ್ಸ್ಟ್ 1956 ಇದೆ, ವಿಶಾಲ ಮೈಸೂರು ಕರ್ನಾಟಕ. ಓಕೆ, ವಿಶಾಲ ಮೈಸೂರು ರಾಜ್ಯ ಇದ್ರೇನು ಅಸ್ತಿತ್ವಕ್ಕೆ ಬರ್ತದೆ. ಯಾವಾಗ 1956ರಲ್ಲಿ. ಯಾರು ಮುಖ್ಯಮಂತ್ರಿ ಇರ್ತಾರೆ ಅಂತ ಕೇಳಿದ್ರೆ S ನಿಜಲಿಂಗಪ್ಪ ಇರ್ತಾರೆ, ಸರಿನಾ. ಸೊ ಇಲ್ಲಿ ಮೈಸೂರು ಟೆನೆಂಟ್ಸ್ ಆ್ಯಕ್ಟ್ ಅಂತ ಕೇಳಿದ್ದಾರೆ. ಸೊ ಮೈಸೂರು ಟೆನೆಂಟ್ಸ್ ಆ್ಯಕ್ಟ್ ಅಂದರೆ ಮೈಸೂರು ಗೇಣಿದಾರರ ಕಾಯ್ದೆ. ಓಕೆ, ಮೈಸೂರು ಗೇಣಿದಾರರ ಕಾಯ್ದೆ ಯಾವಾಗ ಬರ್ತದೆ ಅಂದರೆ 1952ರಲ್ಲಿ ಬರ್ತದೆ. ಸೊ ನಿಮಗಿಲ್ಲಿ ಟೋಟಲ್ 4 ರಾಜ್ಯದ್ದು ನಿಮಗೆ ಟೆನೆಂಟ್ಸ್ ಆ್ಯಕ್ಟ್ ನೆನಪಿರಬೇಕು. 4 ರಾಜ್ಯದ್ದು ಯಾಕೆ ಬೇಕು ಗುರು ನನಗೆ? ಸೊ ನನ್ನ ಕರ್ನಾಟಕ ಇದೆ, ಕರ್ನಾಟಕ ನನ್ನ ಹೆಮ್ಮೆಯ ಕರ್ನಾಟಕ. ಓಕೆ, ನಂದು ಸ್ವಲ್ಪ ಮ್ಯಾಪ್ ಸ್ವಲ್ಪ ಕಷ್ಟ ಇದೆ, ನನ್ನ ಹೆಮ್ಮೆಯ ಕರ್ನಾಟಕ ಇದೆ. ನಾನು ಕರ್ನಾಟಕದ ನೆನಪಿಟ್ಕೋತೀನಿ. ಯಾಕೆ ಅಂತ ನೀವು ಕೇಳ್ತೀರಾ. ಓಕೆ, ಇವಾಗ ಈ ಮೈಸೂರು ಟೆನೆಂಟ್ಸ್ ಆ್ಯಕ್ಟ್ ಇದೆ ಅಲ್ವಾ, ಇದು ನಮಗಿರಲಿಲ್ಲ. ಓಕೆ, ಉತ್ತರ ಕರ್ನಾಟಕದವರಿಗೆ ಮೀನ್ಸ್ ಏನೋ ಕಲ್ಯಾಣ ಕರ್ನಾಟಕದವರಿಗೆ, ಹಾಗೆ ಈ ಕಿತ್ತೂರು ಕರ್ನಾಟಕದವರಿಗೆ ಈ ಭಾಗದಲ್ಲಿ ಬಂದಿರಲಿಲ್ಲ ಇದು. ಓಕೆ, ಅದು ಆನಂತರ ಇನ್ನೊಂದು ಯಾವುದಂದರೆ ದಕ್ಷಿಣ ಕನ್ನಡ, ಬಳ್ಳಾರಿ ಮತ್ತು ಕೊಳ್ಳೇಗಾಲ, ಅಲ್ಲಿ ಕೂಡ ಇದು ಇಂಪ್ಲಿಮೆಂಟ್ ಆಗಿರಲಿಲ್ಲ. ಯಾಕಂದರೆ ಕೊಳ್ಳೇಗಾಲ ಮತ್ತು ಬಳ್ಳಾರಿ, ದಕ್ಷಿಣ ಕನ್ನಡ ಇವು ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿದ್ದರೆ, ನಮ್ಮ ಕಿತ್ತೂರು ಕರ್ನಾಟಕ ಇದೆಯಲ್ಲ ಇದು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿತ್ತು, ಸರಿನಾ. ಸೊ ಹಾಗೆ ಇದು ಯಾವುದಿತ್ತು, ಹೈದರಾಬಾದ್ ಕರ್ನಾಟಕ, ಹೈದರಾಬಾದ್ ಪ್ರದೇಶಕ್ಕೆ ಒಳಪಡ್ತಿತ್ತು, ಸರಿನಾ. ಸೊ ಅದಕ್ಕೆ ಇಲ್ಲೆಲ್ಲ ಇವು ಜಾರಿಗೆ ಆಗಿರಲಿಲ್ಲ ಇದು. ಸೊ ಅದಕ್ಕೆ ಅಲ್ಲಿನ ರೈತರಿಗೂ ಕೂಡ ಅಲ್ಲಿನ ಗೇಣಿದಾರರಿಗೂ ಕೂಡ ಕಾಯ್ದೆ ಬೇಕಾಗಿತ್ತಲ್ವಾ. ಸೊ ಇದು ಜಾರಿಗೆ ಆಗುತ್ತಲ್ಲಿ ಅಂದರೆ ಈ ಪ್ರದೇಶದಲ್ಲಿ ಈ 9 ಜಿಲ್ಲೆಗಳಲ್ಲಿ ಜಾರಿ ಆಗ್ತದೆ ಇದು. ಓಕೆ, ಇಲ್ಲಿ ಕೊಳ್ಳೇಗಾಲನ ಬಿಡಬೇಕಾಗುತ್ತೆ ನೀವು. ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಬಿಡಬೇಕಾಗುತ್ತೆ. ಯಾಕಂದರೆ ಇದು ಕೂಡ ಮದ್ರಾಸ್ ಪ್ರೆಸಿಡೆನ್ಸಿಗೆ ಒಳಪಡ್ತಿತ್ತು. ಇಲ್ಲಿ ಬಳ್ಳಾರಿ ಬರ್ತದೆ, ಇದು ಕೂಡ ಇದ್ರೆ ಮದ್ರಾಸ್ ಪ್ರೆಸಿಡೆನ್ಸಿಗೆ. ಇಲ್ಲಿ ದಕ್ಷಿಣ ಕನ್ನಡ ಬರ್ತದೆ, ಅದು ಕೂಡ ಯಾವುದು ಮದ್ರಾಸ್ ಪ್ರೆಸಿಡೆನ್ಸಿಗೆ ಒಳಪಡ್ತಿತ್ತು. ಸೊ ಇಲ್ಲಿ ಕೂರ್ಗ್ ಬರ್ತಿತ್ತು. ಓಕೆ, ಆ ಕೂರ್ಗನ ಸಪ್ರೇಟ್ ರಾಜ್ಯನೇ ಆಗಿಬಿಟ್ಟಿತ್ತು. ಓಕೆ, ಕೂರ್ಗದಿದ್ದರೆ ಮೊದಲ ಮುಖ್ಯಮಂತ್ರಿ ಯಾರು ಹೇಳಿ, ಮೊದಲ ಮತ್ತು ಕೊನೆಯ. ಓಕೆ, ಒಬ್ಬರೇ ಮುಖ್ಯಮಂತ್ರಿ ಆಗಿದ್ದಾರೆ. ಯಾರವ್ರು ಮುಖ್ಯಮಂತ್ರಿ ಕಮೆಂಟ್ ಮಾಡಿ ನೋಡೋಣ. ಸೊ ನೆಕ್ಸ್ಟ್ ಇಲ್ಲೇನು ಬರ್ತದೆ ಅಂದರೆ ಕಿತ್ತೂರು ಕರ್ನಾಟಕ ಬರ್ತದೆ, ಸರಿನಾ. ಈ ಕಿತ್ತೂರು ಕರ್ನಾಟಕ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿತ್ತು, ಸರಿನಾ. ಸೊ ಇವ್ರಿಗೆ ಕೂಡ ಇದ್ರೇನೋ ಬೇಕಲ್ವಾ. ಸೊ ಅದಕ್ಕೆ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಕೂಡ ಇದ್ರೇನೋ ಟೆನೆಂಟ್ಸ್ ಆ್ಯಕ್ಟ್ ಅಂತ ಬರ್ತದೆ. ಹಾಗೆ ಹೈದರಾಬಾದಲ್ಲಿ ಕೂಡ ಬರ್ತದೆ, ಮದ್ರಾಸಲ್ಲೂ ಬರ್ತದೆ, ಸರಿನಾ. ಹಾಗೆ ಕೂರ್ಗ್, ಓಕೆನಾ, ಸಪ್ರೇಟ್ ಕೂರ್ಗ್ ಟೆನೆಂಟ್ಸ್ ಆ್ಯಕ್ಟ್ಸ್ ಅಂತ ಕೂಡ ಬರ್ತದೆ, ಸರಿನಾ, ಆ್ಯಕ್ಟ್ಸ್ ಅಂತ ಬರ್ತದೆ. ಓಕೆ, ಕಾಯ್ದೆ ಅಂತ ಕೂಡ ಬರ್ತದೆ. ಸೊ ಅದು ಇಸ್ವಿ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಇಸ್ವಿನ ನಾವು ನೋಡ್ಕೊಂಡು ಬರೋಣ, ಸರಿನಾ. ಸೊ ಅದಕ್ಕಿಂತ ಮುಂಚೆ ಏನಂದರೆ ಈ ಮೈಸೂರು ಟೆನೆಂಟ್ಸ್ ಆ್ಯಕ್ಟ್ ಇದೆಯಲ್ಲ, ಇದು ಬರೋಕ್ಕಿಂತ ಮುಂಚೆ ಯಾವ ಕಾಯ್ದೆ ಅಸ್ತಿತ್ವಕ್ಕಿತ್ತು, ಯಾವುದಕ್ಕೆ ಸಂಬಂಧಿಸಿದಂಗೆ, ಭೂ ಕಂದಾಯಕ್ಕೆ ಸಂಬಂಧಿಸಿದಂಗೆ ಅಂತ ಕೇಳಿದ್ರೆ ಮೈಸೂರು ಭೂ ಕಂದಾಯ ಕಾಯ್ದೆ 1888. ಓಕೆ, ಈ 1952ಕ್ಕಿಂತ ಮುಂಚೆ ಮೈಸೂರು ಏನು ಟೆನೆಂಟ್ಸ್ ಆ್ಯಕ್ಟ್ ಬರುತ್ತೆ ಗೊತ್ತಾ, ಮೈಸೂರು ಗೇಣಿದಾರರ ಕಾಯ್ದೆ. ಈ ಬರೋಕ್ಕಿಂತ ಮುಂಚೆ ಯಾವುದಾದ್ರು ಒಂದು ಅಸ್ತಿತ್ವದಲ್ಲಿರಬೇಕಲ್ವಾ ಭೂ ಕಂದಾಯಕ್ಕೆ ಸಂಬಂಧಿಸಿದಂತೆ. ಅದು ಯಾವುದಂದರೆ 1888ರಲ್ಲಿ ಬಂದಿರತಕ್ಕಂತಹ ಮೈಸೂರು ಭೂ ಕಂದಾಯ ಕಾಯ್ದೆ. ಓಕೆ, ನೆನಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದು ಹೇಗೆ 52ದಲ್ಲಿ ಇಂಪಾರ್ಟೆಂಟ್ ಆಗುತ್ತಲ್ವಾ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು 1888ದು. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂದರೆ ಮೈಸೂರು ಟೆನೆಂಟ್ಸ್ ಆ್ಯಕ್ಟ್ 1952 ಕೆಳಗಿನ ಯಾವ ಜಿಲ್ಲೆಗೆ ಅದರ ನಿಯಮ ಒಳಪಡುತ್ತಿರಲಿಲ್ಲ ಅಂತ ಕೇಳಿದ್ದಾನೆ. ಓಕೆ, ಕೇಳಿದಾನಲ್ವಾ, ಇದು ಕ್ವಶನ್ ಇದ್ರೆ ನಾನೇ ಫ್ರೇಮ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ನಿಮಗೆ ಇವಾಗಲೇ ಹೇಳಿದೆ ಇಲ್ಲಿ 9 ಜಿಲ್ಲೆಗಳಿಗೆ ಅಂತ. ಈ 9 ಜಿಲ್ಲೆನ ತೆಗೆದಾಕ್ಬಿಡಿ. ಯಾವುದಿದೆ, ಶಿವಮೊಗ್ಗ ಬರುತ್ತಾ 9 ಜಿಲ್ಲೆಯಲ್ಲಿ? ಹೌದು ಬರುತ್ತೆ. ಕೋಲಾರ ಕೂಡ ಬರುತ್ತೆ. ಸೊ ಬೆಳಗಾವಿ ಬರುತ್ತಾ, ಬಳ್ಳಾರಿ ಬರುತ್ತಾ? ಬೆಳಗಾವಿ ಕಿತ್ತೂರು ಕರ್ನಾಟಕದಲ್ಲಿತ್ತು, ಅದು ಬರ್ತಿರಲಿಲ್ಲ. ಬಳ್ಳಾರಿ ಎದರಲ್ಲಿತ್ತು, ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿತ್ತು. ಓಕೆ, ಅದು ಬರ್ತಾ ಇರಲಿಲ್ಲ. ಸೊ ಎರಡು ಕೂಡ ಬರಲ್ಲ. ಇಲ್ಲಿ ಸರಿಯಾದ ಆಪ್ಷನ್ ಯಾವುದು ಅಂದರೆ ಆಪ್ಷನ್ C ಮತ್ತು D, ಇವೆರಡೂ ಕೂಡ ಇದ್ರೇನೋ ಇಲ್ಲಿ ಒಳಪಡುತ್ತಿರಲಿಲ್ಲ. ಸರಿಯಾಗ್ತವೆ. ಒಂದೇ ಕೊಡ್ಬೋದಾಗಿತ್ತಲ್ವ, ಎರಡೇ ಕೊಟ್ಟೆ ಅಂತ ಕೇಳಿದ್ರೆ ಎರಡಕ್ಕೂ ಕೂಡ ನಿಮ್ಗೆ ಆನ್ಸರ್ ಬರಲಿ ಅಂತ. ಓಕೆ, ಸೊ ಇದೇನು ಮೇನ್ ಎಕ್ಸಾಮ್ ಅಲ್ವಾ. ಸೊ ನಿಮ್ಗೆ ಜಸ್ಟ್ ಇದ್ರೇನೋ ಮಾರ್ಕ್ ಥರ ನಿಮಗೆ ತಿಳಿತದೆ ಇದು, ಸರಿನಾ. ಸೊ ಅದ್ರ ಸಲುವಾಗಿ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ
ಬಳ್ಳಾರಿ ಜಿಲ್ಲೆಯ ಹೊರತುಪಡಿಸಿ ಎಲ್ಲ ಜಿಲ್ಲೆಗಳಿಗೂ ಅನ್ವಯಕವಾಗುವಂತೆ ಮೈಸೂರು ಟೆನೆನ್ಸಿ ಆ್ಯಕ್ಟ್ ಯಾವ ವರ್ಷ ಜಾರಿಗೆ ಮಾಡಲಾಯಿತು ಅಂತ ಕೇಳಿದ್ದಾನೆ. ಓಕೆ, ಬಳ್ಳಾರಿ ಜಿಲ್ಲೆಯನ್ನು ಹೊರತುಪಡಿಸಿ. ಓಕೆ, ಇವಾಗ ಏನಾಯಿತು, ಫಸ್ಟ್ ಏನಿದ್ದ 1952ರಲ್ಲಿ 9 ಜಿಲ್ಲೆಗಳಿಗೆ ಬಂತು. ಬಟ್ ಇವಾಗ ಏನು ಹೇಳ್ತಿದ್ದಾನೆ ಅಂದರೆ ಎಲ್ಲ ಜಿಲ್ಲೆಗಳಿಗೂ ಬರ್ತಿದೆ ಅಂತೆ. ಓಕೆ, ಎಲ್ಲ ಜಿಲ್ಲೆಗಳಿಗೂ ಬರ್ತಿದೆ ಅಂತೆ, ಎಲ್ಲ ಜಿಲ್ಲೆಗಳು ಕವರ್ ಆಗಿದೆ ಅಂತೆ. ಬಟ್ ಇಲ್ಲಿ ಒಂದು ಇದೆ ಗೊತ್ತಾ, ಈ ಜಿಲ್ಲೆ ಇಲ್ಲಿ ಒಂದು ಜಿಲ್ಲೆ ಇದೆ ಅಲ್ವಾ, ಯಾವುದು, ಬಳ್ಳಾರಿ. ಇದನ್ನು ಒಂದನ್ನು ಹೊರತುಪಡಿಸಿ ಎಲ್ಲಕ್ಕೂ ಅನ್ವಯಕ ಆಗ್ತದೆ ಅಂತ ಅದು ಮೈಸೂರು ಟೆನೆನ್ಸಿ ಆ್ಯಕ್ಟ್. ಆ ಥರ ಮತ್ತೊಂದು ಸರಿ ತಿದ್ದುಪಡಿ ಯಾವ ವರ್ಷ ತಂದರು ಅಂತ ಕೇಳಿದ್ದಾನೆ. ಕ್ಲಾರಿಟಿ ಇದೆಯಾ ಕ್ವಶನ್ ನಿಮಗೆ? ಓಕೆ, ಕ್ಲಾರಿಟಿ ಇರಲಿಲ್ಲ ಅಂದರೆ ಜಸ್ಟ್ ಸ್ವಲ್ಪ ರಿವೈಂಡ್ ಮಾಡಿ. ಓಕೆ, ಜಸ್ಟ್ ರಿವೈಂಡ್ ಮಾಡಿ ನೋಡಿ ಅದನ್ನು. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 1954 ಆಗುತ್ತೆ. 2 ವರ್ಷದ ನಂತರ ಏನು ಮಾಡ್ತಾರೆ ಅಂದರೆ ಎಲ್ಲಕ್ಕೂ ಕೂಡ ಜಾರಿಗೆ ಮಾಡ್ತಾರೆ ಇದು ಮೈಸೂರು ಟೆನೆನ್ಸಿ ಆ್ಯಕ್ಟ್. ಸರಿನಾ, ಎಲ್ಲದರಲ್ಲೂ ಕೂಡ ಇದನ್ನು ಎಲ್ಲ ಜಿಲ್ಲೆಗಳಿಗೂ ಕೂಡ ಜಾರಿಗೆ ಮಾಡ್ತಾರೆ. ಬಟ್ ಬಳ್ಳಾರಿಯನ್ನು ಹೊರತುಪಡಿಸಿ, ಬಳ್ಳಾರಿಯನ್ನು ಒಂದು ಬಿಡ್ತಾರೆ. ಓಕೆ, ಬಳ್ಳಾರಿಯನ್ನು ಹೊರತುಪಡಿಸಿ ಎಲ್ಲಕ್ಕೂ ಕೂಡ ನಮ್ದು ಅನ್ವಯಕ ಆಗ್ತದೆ ಅಂತ ಹೇಳ್ತಾರೆ. ಸರಿನಾ, ಇದು ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇದಕ್ಕೆ ಸಂಬಂಧಿಸಿದಂತೆ ಮೈಸೂರು ಟೆನೆನ್ಸಿ ಆ್ಯಕ್ಟ್ ಮೈಸೂರು ಟೆನೆನ್ಸಿ ಆ್ಯಕ್ಟ್ 1952ರ ಬರುವ ಮುಂಚೆ ಭೂ ಕಂದಾಯಕ್ಕೆ ಸಂಬಂಧಿಸಿದಂತಹ ಕಾಯ್ದೆ ಯಾವುದು? ಇವಾಗಲೇ ಹೇಳಿದೆ ಅಲ್ವಾ, ಯಾವುದದು? ಮೈಸೂರು ಭೂ ಕಂದಾಯ ಕಾಯ್ದೆ. ಎಷ್ಟರಲ್ಲಿ? 1888. ನೋಡಿ, ಫ್ಯಾನ್ಸಿ ನಂಬರ್ ಇದೆ, 1888. ಓಕೆ, ಸೊ ಜಾಸ್ತಿ ಜನದ ಮೊಬೈಲ್ ನಂಬರ್ ಕೂಡ ಇರುತ್ತೆ, ಇದು ಲಾಸ್ಟ್ ನಂಬರ್ ನೆನ್ಪಿಟ್ಕೊಳ್ಳಿ, 1888. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬಾಂಬೆ ಟೆನೆನ್ಸಿ ಆ್ಯಕ್ಟ್. ಓಕೆ, ಬಾಂಬೆ ಟೆನೆನ್ಸಿ ಆ್ಯಕ್ಟ್, ಬಾಂಬೆ ಗೇಣಿದಾರರ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತು? 47, 48, 56, 52. ಓಕೆ, 47, 48, 52ರಲ್ಲಿ ಮೈಸೂರು ಬಂದಿದೆ ಬಿಡಿ. ಓಕೆ, ದಕ್ಷಿಣ ಕರ್ನಾಟಕ ಈಗೇನಿದಾರಲ್ಲ ಆ ಪ್ರದೇಶದಲ್ಲಿ ಬಂದಿದೆ. ಬಟ್ ನಮಗೆ ಯಾವಾಗ ಬಂತು, ಮೀನ್ಸ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಯಾವಾಗ ಬಂತು? ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ನಾವು ಆಳ್ವಿಕೆಯಲ್ಲಿ ಇದ್ವಿ. ಓಕೆನಾ, ಸೊ ನಮ್ಮಲ್ಲಿ ಯಾವಾಗ ಬಂತು ಅಂತ ಕೇಳಿದ್ರೆ 1948ರಲ್ಲಿ ಬರ್ತದೆ. ಓಕೆ, ಅವಾಗಲೇ ಹೇಳಿದೆ ಅಲ್ವಾ, IUCN ಅಸ್ತಿತ್ವಕ್ಕೆ ಬಂದ ವರ್ಷ ಅಂತೇಳಿ. ಅದೇ ವರ್ಷದಲ್ಲಿ ನಮ್ಮ ಬಾಂಬೆ ಟೆನೆನ್ಸಿ ಆ್ಯಕ್ಟ್ ಕೂಡ ಬರ್ತದೆ, ಬಾಂಬೆ ಗೇಣಿದಾರರ ಕಾಯ್ದೆ. ಓಕೆ, ನೆನಪಿರಲಿ, ಇದು 1948. ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಹೈದರಾಬಾದ್ ಟೆನೆನ್ಸಿ ಆ್ಯಕ್ಟ್. ಸೊ ಇದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ 50, 52, 48, 56. ಓಕೆ, ಮೀನ್ಸ್ 1900 ಅಂತ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಅದರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 1950 ಸಂವಿಧಾನ ಜಾರಿಯಾದ ವರ್ಷ. ಅದೇ ವರ್ಷದಲ್ಲಿ ಹೈದರಾಬಾದ್ ಟೆನೆನ್ಸಿ ಆ್ಯಕ್ಟ್, ಹೈದರಾಬಾದ್ ಗೇಣಿದಾರರ ಕಾಯ್ದೆ ಬರ್ತದೆ. ಸೊ ನಿಮಗೆ ಇಲ್ಲಿ ಹೀಗೆ ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಏನಿದೆ ಅಂದರೆ ಇದು ಕರ್ನಾಟಕ ಇದೆ. ಓಕೆ, ನನ್ನ ಕರ್ನಾಟಕ ಸ್ವಲ್ಪ ಚೆನ್ನಾಗಿಲ್ಲ, ಬಟ್ ಬೈಕೊಳಕ್ಕೆ ಹೋಗ್ಬಿಡಿ. ಓಕೆ, ಸೊ ಈ ಕರ್ನಾಟಕ ಇದೆ ಅಂದ್ಕೊಳ್ಳಿ, ಇದು ಗೋಡಂಬಿ ಆಕಾರದ ಕರ್ನಾಟಕ. ಇಲ್ಲಿ ಫಸ್ಟ್ ನೆನ್ಪಿಟ್ಕೊಳ್ಳಿ, ಈ ಭಾಗದಲ್ಲಿ. ಓಕೆ, ಈ ಭಾಗದಲ್ಲಿ 48ರಲ್ಲಿ ಬರ್ತದೆ. ಓಕೆ, 48ರಲ್ಲಿ ಬರ್ತದೆ. ಸೊ ಇಲ್ಲಿ 2 ವರ್ಷ ಕೂಡಿಸ್ಕೊಳ್ಳಿ, 50 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 2 ವರ್ಷ ಕೂಡಿಸ್ಕೊಳ್ಳಿ, 52 ಆಗುತ್ತೆ. 3 ನೆನಪುಳಿತದೆ. ಓಕೆ, ನೋಡ್ಕೊಳ್ಳಿ ಇದನ್ನು. ಸೊ ಬಾಂಬೆ ಟೆನೆನ್ಸಿ ಆ್ಯಕ್ಟ್ 48, ಹಾಗೆ ಹೈದರಾಬಾದ್ ಟೆನೆನ್ಸಿ ಆ್ಯಕ್ಟ್ 50, ಹಾಗೆ ಮೈಸೂರ್ದು ಟೆನೆನ್ಸಿ ಆ್ಯಕ್ಟ್ ಯಾವಾಗಂದರೆ 52. ಎಲ್ಲದಕ್ಕೂ 2 ವರ್ಷ ಡಿಫ್ರೆನ್ಸ್ ಇದೆ. ಸರಿನಾ, ನೆನ್ಪಿಟ್ಕೊಳ್ಳಿ. ಸೊ ಈಸಿ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮದ್ರಾಸ್ ಕೃಷಿ ಒಕ್ಕಲು ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತ ಕೇಳಿದ್ದಾರೆ. ಓಕೆ, ಇದು ಮದ್ರಾಸ್ ಇದ್ರೆ ಟೆನೆನ್ಸಿ ಆ್ಯಕ್ಟ್ ಅಂತಲೇ ಕರಿತೀವಿ. ಓಕೆನಾ. ಸೊ ಇದು ಮದ್ರಾಸ್ದು ಯಾವಾಗ ಬಂದಿದೆ ಕಾಯ್ದೆ ಅಂತ ಕೇಳಿದ್ದಾನೆ. 1954, 56, 52 ಮತ್ತು 48 ಅಂತ ಹೇಳಿದ್ದಾನೆ. ಯಾವ ವರ್ಷ ಬರುತ್ತೆ? 54ರಲ್ಲಿ ಬರುತ್ತಾ? 54ರಲ್ಲಿ ಆ್ಯಕ್ಚುಲಾಗಿ ಮೈಸೂರು ಟೆನೆನ್ಸಿ ಆ್ಯಕ್ಟ್ ಏನಿದೆಯಲ್ಲ ಅದೇನೇ ಇದ್ರೇನೋ ಸ್ವಲ್ಪ ವಿಸ್ತಾರವಾಗುತ್ತೆ. 1954ರಲ್ಲಿ ಹೇಳಿದೆ ಅಲ್ವಾ ಆವಾಗಲೇ, ಬಳ್ಳಾರಿನ ಹೊರತುಪಡಿಸಿ ಎಲ್ಲ ಕಡೆ ಬರ್ತದೆ ಅಂತ. ಬಟ್ ಇಲ್ಲಿ ಯಾವಾಗ ಬರ್ತದೆ ಮದ್ರಾಸ್ದು? 54, 56, 52, 48. ಸೊ ಇದನ್ನು ನೋಡ್ಕೊಂಡಿದ್ದೀವಿ. ಸೊ ಇವಾಗ ಉಳಿದದ್ದು 50, ಇದನ್ನು ನೋಡ್ಕೊಂಡಿದ್ದೀವಿ. ಸೊ ಇದಕ್ಕೆ ಉಳಿದಿದ್ದು ಯಾವುದಂದ್ರೆ ಆಪ್ಷನು 1956 ಮದ್ರಾಸ್ ಕೃಷಿ ಒಕ್ಕಲು ಕಾಯ್ದೆ, ಮದ್ರಾಸ್ ಗೇಣಿದಾರರ ಕಾಯ್ದೆ ಅಂತಲೂ ಕೂಡ ಕರಿತೀವಿ ಇದನ್ನು. ಇದು ಯಾವಾಗ ಬರ್ತದೆ ಅಂತ ಕೇಳಿದ್ರೆ 1956ರಲ್ಲಿ ಬರ್ತದೆ. ಇದು ಯಾವ ಪ್ರದೇಶಕ್ಕೆ ಬಂತು ಅಂತ ಕೇಳಿದ್ರೆ ಆವಾಗಲೇ ನಾನು ಹೇಳಿದೆ, ಬಾಂಬೆದು ಅಲ್ಲಿ 4 ಜಿಲ್ಲೆಗಳಿಗೆ ಬರ್ತದೆ. ಯಾವ್ಯಾವ ಜಿಲ್ಲೆಗಳಿಗೆ? ಬೆಳಗಾವಿ, ಬಿಜಾಪುರ ಮತ್ತು ಉತ್ತರ ಕನ್ನಡ, ಧಾರವಾಡ. ಸರಿನಾ. ಏನು ಗುರು, ಕಿತ್ತೂರು ಕರ್ನಾಟಕದಲ್ಲಿ 7 ಜಿಲ್ಲೆಗಳಿದ್ದಾವೆ. ಸೊ ನೀನು 4 ಹೇಳಿದೆ ಅಂತ ಕೇಳಿದ್ರೆ 1997ರಲ್ಲಿ ಬೇರೆ ಆಗ್ತಾವೆ ಇವೆಲ್ಲ. ಓಕೆ, 1997ಕ್ಕಿಂತ ಮುಂಚೆ 4 ಜಿಲ್ಲೆಗಳಿದ್ದವು ಅಲ್ಲಿ. ಓಕೆ, ಯಾವುದಂದರೆ ಬಿಜಾಪುರದಿಂದ ಯಾವ್ದು ಬೇರೆ ಆಗುತ್ತೆ, ಬಾಗಲಕೋಟೆ ಬೇರೆ ಆಗುತ್ತೆ. ಹಾಗೆ ಧಾರವಾಡದಿಂದ ಹಾವೇರಿ ಮತ್ತು ಗದಗ ಬೇರೆ ಆಗ್ತವೆ. ಸರಿಯಾ, ನೆನಪಿಟ್ಕೊಳ್ಳಿ ಇದನ್ನು. ಸೊ ಆ ಹಾವೇರಿ ಗದಗ ಕೂಡ ಧಾರವಾಡದಲ್ಲೇ ಇತ್ತು, ಬಾಗಲಕೋಟೆ ಕೂಡ ಬಿಜಾಪುರದಲ್ಲೇ ಇತ್ತು. ಅದಕ್ಕೆ ಪಂಚನದಿಗಳ ನಾಡು ಅಂತ ಕರೀತಿದ್ರು ಅವಾಗ. ಬಟ್ ಇವಾಗಿದ್ರೆ ಪಂಚನದಿಗಳ ನಾಡು ಅಲ್ಲ ಬಿಜಾಪುರ, ನೆನಪಿರಲಿ. ಪ್ರೆಸೆಂಟ್ ಪಂಚನದಿಗಳ ನಾಡಲ್ಲ, ಅವಾಗಿತ್ತು 1997ಕ್ಕಿಂತ ಮುಂಚೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ 1956. ಸೊ ನೆಕ್ಸ್ಟ್ ಇನ್ನೊಂದು ಬರ್ತದಲ್ವಾ, ಯಾವುದು? ಕೂರ್ಗ್ ಟೆನೆನ್ಸಿ ಆ್ಯಕ್ಟ್. ಕೂರ್ಗ್ ಟೆನೆನ್ಸಿ ಆ್ಯಕ್ಟ್ ಯಾವಾಗ ಬರ್ತದೆ ಅಂದರೆ 1957. ಒಂದು ವರ್ಷ ಅದಕ್ಕೆ ಆ್ಯಡಪ್ ಮಾಡ್ಕೊಳ್ಳಿ. 1957ರಲ್ಲಿ ಇದು ಬರ್ತದೆ. ಓಕೆ,
ಸೊ ಕೊಳ್ಳೇಗಾಲ ಮತ್ತು ದಕ್ಷಿಣ ಕನ್ನಡದಲ್ಲಿ ಮದ್ರಾಸ್ ಕೃಷಿ ಗೇಣಿಗಾರಿಕೆ ಕಾಯ್ದೆ ಅಕ್ಟೋಬರ್ 1, 1956 ಜಾರಿಗೆ ಬರ್ತದೆ. ಓಕೆ, ಎಕ್ಸಾಕ್ಟ್ ಡೇಟ್ ಇದ್ರೇನೋ ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿದ್ದಾನೆ, ಸೊ ಅದಕ್ಕಿದ್ರೇನೋ ಹಾಕಿದೆ ಇದನ್ನು. ಓಕೆ, ಎಡಪ್ ಮಾಡ್ಕೊಂಡಿದ್ದೀನಿ. ಸೊ ಕೊಳ್ಳೇಗಾಲ ಒಂದು ಯಾವುದು ಕೊಳ್ಳೇಗಾಲ, ಓಕೆ, ಈ ಕರ್ನಾಟಕ ಕ್ಷೇತ್ರ ಇಲ್ಲಿ ಕೊಳ್ಳೇಗಾಲ ಬರ್ತದೆ, ಚಾಮರಾಜನಗರ ಜಿಲ್ಲೆ. ಫುಲ್ ಚಾಮರಾಜನಗರ ಜಿಲ್ಲೆ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇರಲಿಲ್ಲ, ಕೊಳ್ಳೇಗಾಲ ತಾಲೂಕು ಮಾತ್ರ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇತ್ತು. ಮೊನ್ನೆ ರೀಸೆಂಟಾಗಿ PSC ಎಕ್ಸಾಮ್ ನಡೀತಲ್ಲ 402ನಲ್ಲಿ, ಅದರಲ್ಲಿ ಕೇಳಿದ್ದ ನೋಡಿ ಯಾವುದು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಬರ್ತಿತ್ತಂತ. ಅವು ಕೊಳ್ಳೇಗಾಲ ಕೊಟ್ಟಿದ್ದಾನೆ. ಮ್ಯಾಕ್ಸಿಮಮ್ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಅದನ್ನು. ಓಕೆನಾ, ಕೊಳ್ಳೇಗಾಲ ಮತ್ತು ಕರ್ನೂಲ್ ಅಂತ ಒಂದು ಕೊಟ್ಟಿದ್ದ ಅನಿಸುತ್ತೆ. ಕರ್ನೂಲ್ ಇಲ್ಲಿ ಬರ್ತದೆ. ಓಕೆ, ಎಲ್ಲಿ ಬರ್ತದೆ ಅಂದರೆ ಪ್ರೆಸೆಂಟ್ ಆಂಧ್ರ ಪ್ರದೇಶದಲ್ಲಿ ಬರ್ತದೆ. ಆಂಧ್ರ ಮತ್ತು ತೆಲಂಗಾಣ ಬಾರ್ಡ್ರ್ ಪ್ರದೇಶದಲ್ಲಿ ಬರ್ತದೆ. ನೀವು ಇದು ಶ್ರೀಶೈಲಂ ಹೋಗಿರ್ತೀರಲ್ವಾ, ಆ ಶ್ರೀಶೈಲಂ ಹೋಗುವಾಗ ನಿಮ್ಗೆ ಸಿಗ್ತದೆ ಇದು ಕರ್ನೂಲ್. ಓಕೆ, ಸೊ ನೆಕ್ಸ್ಟ್ ಇದು ಯಾವುದು ಕೂರ್ಗ್ ನೋಡ್ಕೊಂಡ್ವಾ. 1957. 1948 ಯಾವುದು ಬಾಂಬೆ, 50 ಹೈದರಾಬಾದ, 52 ನಮ್ಮ ಮೈಸೂರು, 56 ಯಾವುದು ಮದ್ರಾಸ್, ಸರಿನಾ, 57 ಕೂರ್ಗ್. ಓಕೆ, ಕೂರ್ಗ್ ಅಂದರೆ ಕೊಡಗುದು, ಸರಿನಾ. ಇವು 4 ನೆನ್ಪಿಟ್ಕೊಳ್ಳಿ, ಸಾರಿ 5 ನೆನ್ಪಿಟ್ಕೊಳ್ಳಿ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವೆನ್ ವಾಸ್ ದ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಎನಾಕ್ಟೆಡ್ ಅಂತ ಕೊಟ್ಟಿದ್ದಾನೆ. ಕರ್ನಾಟಕ ಭೂ ಸುಧಾರಣೆಗಳ ಕಾಯ್ದೆ ಯಾವಾಗ ಬಂದಿತ್ತು ಅಂತ ಕೇಳಿದ್ದಾನೆ. ಯಾವಾಗ ಬರ್ತದೆ? 60ರಲ್ಲ, 56ರಲ್ಲ, 61, 62. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ 61. ಓಕೆನಾ, ಥಂಬ್ನೇಲಲ್ಲೇ ನೋಡಿರ್ತೀರ. ಸೊ ಆಲ್ರೆಡಿ ನಿಮ್ಗೆ ಗೊತ್ತು ಕೂಡ ಇರ್ತದೆ. ಇದು 1961ರಲ್ಲಿ ಕರ್ನಾಟಕ ಭೂ ಸುಧಾರಣೆಗಳ ಕಾಯ್ದೆ ಬರ್ತದೆ. ಓಕೆ, ಮಾರ್ಚ್ 1962 ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ಬರ್ತದೆ. 1961ರಲ್ಲಿ ಕಾಯ್ದೆ ಬಂದರೆ ಅದು ಜಾರಿಗೆ ಬಂದಿದ್ದು ಯಾವತ್ತಂತ ಕೇಳ್ತಾನೆ. ಅದು 1962 ಮಾರ್ಚಲ್ಲಿ, ಸರಿನಾ, 1962 ಮಾರ್ಚಲ್ಲಿ. ಇದು ಸ್ವಲ್ಪ 1962 ಅಂತ ಒಂದು ಕಡೆ ಇದೆ, ಅದು ಆದ ನಂತರ 1964, 65 ನಂತರ ಕೆಲವೊಂದು ಕಡೆ ಮೆನ್ಷನ್ ಮಾಡಿದೆ. ಬಟ್ ಗೌರ್ಮೆಂಟ್ ಸೋರ್ಸಿಂದ ತೊಗೊಂಡ್ರೆ ಇದು 1962 ಮಾರ್ಚ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಮಾರ್ಚ್ ಎಕ್ಸಾಕ್ಟ್ ಡೇಟ್ ಕೇಳಿದ್ರೆ 5 ಡೇಟ್. ಓಕೆನಾ, ಮಾರ್ಚ್ 5, 1962ರಂದು ಜಾರಿಗೆ ಬರ್ತಂತೆ ತೋರಿಸಿದ್ದಾರೆ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನೆಕ್ಸ್ಟ್ ಪ್ರಶ್ನೆ ಎಲ್ಲ ಇದು ಕಾನ್ಸೆಪ್ಟ್. ಓಕೆ, ಯಾಕೆ ಭೂ ಸುಧಾರಣೆ ಯಾಕೆ ಮಾಡಿದರು? ಓಕೆ, ಬೇಕಲ್ವಾ ಭೂ ಸುಧಾರಣೆ ತರಕ್ಕೆ ರೀಸನ್ ಏನು? ರೀಸನ್ ಕೊಡ್ತಾನೆ. ಓಕೆ, ಇದರಲ್ಲಿ ಯಾವುದಲ್ಲ ಅಂತ ಕೇಳ್ತಾನೆ. ಓಕೆ, ಸುಮ್ಮನೆ ಏನೋ ಹಾಕಿಲ್ಲ ಇದರಲ್ಲಿ. ಓಕೆ, ಕೇಳ್ತಾನೆ, 4 ಆಪ್ಷನ್ ಕೊಟ್ಟಿರ್ತಾನೆ. ಇದರಲ್ಲಿ ಯಾವುದು ಭೂ ಸುಧಾರಣೆ ತರಕ್ಕೆ ಇದ್ರೇನೋ ರೀಸನ್ ಆಗಿದೆ, ಯಾವುದು ಇದರಲ್ಲಿ ರೀಸನ್ ಆಗಿಲ್ಲ ಅಂತ ಕೊಡ್ತಾನೆ. AB, AC, CD ಅಂತ ಕೊಟ್ಟಾಗ ಕನ್ಫ್ಯೂಷನ್ ಆಗುತ್ತೆ. ಯಾವುದೋ ಒಂದು ಅಂದಾಗ ತೆಗಿಬೋದು, ಗೆಸ್ ಮಾಡಿ. ಓಕೆನಾ, ಬಟ್ ಯಾವುದು 2, ಯಾವುದು 3 ಅಂತ ಕೇಳಿದಾಗ ಅವಾಗ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ನೋಡ್ಕೊಳ್ಳಿ ಇದನ್ನು. ಒಂದು ಮಧ್ಯವರ್ತಿಗಳ ನಿರ್ಮೂಲನೆ ಮಾಡಬೇಕಾಗಿತ್ತು. ಓಕೆ, ಮಧ್ಯವರ್ತಿಗಳಿದ್ರು ಅವಾಗ ಯಾವುದು, ಇವಾಗ ಮಹಲ್ವಾರಿ ಬರ್ತದೆ, ಅವಾಗ ಮಹಲ್ಗಳಿದ್ರೇನೋ ಮಧ್ಯವರ್ತಿ ಆಗ್ತವೆ. ಖಾಯಂ ಜಮೀನ್ದಾರಿಯಲ್ಲಿ ಇವರು ಯಾರು ಜಮೀನ್ದಾರರು, ಅವ್ರು ಮಧ್ಯವರ್ತಿಗಳಾಗಿರ್ತಾರೆ. ಎಲ್ಲದರಲ್ಲೂ ಕೂಡ ಇದ್ರೆ ಕಿತ್ಕೊಂಡು ತಿನ್ನೋರೇ ಜಾಸ್ತಿ ಆಗಿರ್ತಾರೆ. ಓಕೆನಾ, ಮಧ್ಯವರ್ತಿ ಮೀಡಿಯೇಟರ್ಗಳು. ಸೊ ಆ ಮೀಡಿಯೇಟರ್ಗಳ ನಿರ್ಮೂಲನೆಗೆ ಬರ್ತದೆ ಇದು ಯಾವುದು ಭೂ ಸುಧಾರಣೆ ಅನ್ನೋದು. ಇನ್ನೊಂದು ಏನಂದರೆ ಗೇಣಿ ಪದ್ಧತಿಯ ಸುಧಾರಣೆ. ಈ ಗೇಣಿ ಪದ್ಧತಿ ಇರ್ತದಲ್ವಾ, ಇದು ಭಾಳ ಇದ್ರೇನೋ ಕೆಳಮಟ್ಟಕ್ಕೆ ಹೋಗಿಬಿಟ್ಟಿರ್ತದೆ ಅವಾಗ. ಓಕೆನಾ, ಯಾಕಂದರೆ ಇವರಿಗೆ ಭಾಳ ಇದ್ರೇನೋ ದುಡ್ಸ್ಕೊತಿರ್ತಾರೆ. ಅದು ಆನಂತರ ಸರಿಯಾಗಿ ಇವರನ್ನು ಕೇರ್ ಮಾಡ್ತಾ ಇರಲಿಲ್ಲ. ಓಕೆನಾ, ಸೊ ಅದಕ್ಕೆ ಆ ಗೇಣಿ ಪದ್ಧತಿಯ ಸುಧಾರಣೆ ಮಾಡಬೇಕು ಅಂತ ಈ ಭೂ ಸುಧಾರಣೆ ಬರ್ತದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಭೂ ಹಿಡುವಳಿಗಳ ಗರಿಷ್ಠ ಮಿತಿ ನಿರ್ಧಾರ. ಓಕೆ, ಈಗ ಭೂ ಹಿಡುವಳಿ ಯಾವನಾದರೂ ಭೂ ಹಿಡುವಳಿ ಇಟ್ಕೋತಿದ್ದಾನೆ ಅಂದರೆ ಅವನಿಗೆ ಗರಿಷ್ಠ ಮಿತಿ ಇರಬೇಕಲ್ವಾ. ಸೊ ಎಲ್ಲಾದರೂ ಒಬ್ಬನೇ ಇದ್ರೇನೋ ರಾಜನಂಗೆ ಸಾಮ್ರಾಜ್ಯ ಇದನ್ನು ಕಟ್ಟಬೇಕಂತ ಸಾವಿರಾರು ಎಕರೆ, ಲಕ್ಷಾಂತರ ಎಕರೆ ಒಬ್ಬನ ಹೆಸರಿನಲ್ಲೇ ಇದ್ದರೆ ಹೇಗೆ ಅಂತ ಏನು ಮಾಡ್ತಾರೆ ಅಂದರೆ ಭೂ ಹಿಡುವಳಿಗಳ ಗರಿಷ್ಠ ಮಿತಿ ನಿರ್ಧಾರ ಮಾಡಲಿಕ್ಕೆ, ಓಕೆ, ಕನಿಷ್ಠ ಮಿತಿಯಲ್ಲ ಗರಿಷ್ಠ ಮಿತಿ ನಿರ್ಧಾರ ಮಾಡೋಕ್ಕೆ ಈ ಭೂ ಸುಧಾರಣೆ ಕಾಯ್ದೆ ಇದ್ರೆ ಬರ್ತದೆ. ಓಕೆನಾ, ಭೂ ಸುಧಾರಣೆ ಯಾಕೆ ಬರ್ತದೆ ಅಂದರೆ, ಸೊ ನೆಕ್ಸ್ಟ್ ಏನಿದೆ ಅಂದರೆ ಭೂ ಹಿಡುವಳಿಗಳ ಕ್ರೋಢೀಕರಣ. ಓಕೆ, ಇಲ್ಲೊಬ್ಬಂದು ಹೊಲ ಇದೆ. ಓಕೆನಾ, ಒಬ್ಬ ಸಮ್ಮೋನ್, ಓಕೆ, ರಾಮ ಅಂತ ತೊಗೊಳ್ಳಿ, ಇಲ್ಲಾಂದರೆ ಯಾರಾದರೂ ಹರ್ಷ ಅಂತ ತೊಗೊಳ್ಳಿ, ಅವ್ರ ಹೆಸರು ಯಾರಾದರೂ ಒಬ್ಬರು ತೊಗೊಳ್ಳಿ. ಅವ್ರದ್ದು ಇಲ್ಲಿ 1 ಎಕರೆ ಹೊಲ ಇದೆ. ಓಕೆನಾ, 1 ಎಕರೆ ತೋಟ ಇದೆ. ಇಲ್ಲಿ 1 ಕಿಲೋಮೀಟ್ರ್ ಬಿಟ್ಟು, ಓಕೆ, ಇಲ್ಲಿ 1 ಕಿಲೋಮೀಟ್ರನ್ನ ಬಿಟ್ಟು ಇಲ್ಲಿ 1 ಎಕರೆ ಅವ್ರಿಗೆ ತೋಟ ಇದೆ, ಸರಿನಾ. ಬಟ್ ಇಲ್ಲಿ ಸ್ವಲ್ಪ ಅವರಿಗೆ ಏನೋ ಬೆಳೆ ಬೆಳೆಯೋಕೆ ಆಗೋದಿಲ್ಲ. ಓಕೆನಾ, ಅದನ್ನು ಕ್ರೋಢೀಕರಣ ಮಾಡಬೇಕು. ಓಕೆ, ಆ ಕ್ರೋಢೀಕರಣ ಮಾಡೋ ಸಲುವಾಗಿ ಈ ಭೂ ಸುಧಾರಣೆ ಬರ್ತದೆ, ಸರಿನಾ. ಇದು ನೆನಪಿರಲಿ ನಿಮಗೆ, ಭೂ ಹಿಡುವಳಿಗ ಕ್ರೋಢೀಕರಣ, ಸರಿನಾ, ಕ್ರೋಢೀಕರಣ ಮಾಡ್ತದೆ. ಇದು ಕೂಡ ಇಲ್ಲೇ ಇದ್ರೇನೋ ತಂದು ಇಲ್ಲಿ ಅವನಿಗೆ ಕೊಡೋದು ಪ್ರಯತ್ನ ಮಾಡ್ತದೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಭೂ ದಾಖಲೆಗಳ ಸಂಗ್ರಹಣೆ ಮತ್ತು ನವೀಕರಣ ಅಂತ ಹೇಳಿದ್ದಾರೆ. ಭೂ ದಾಖಲೆಗಳ ಸಂಗ್ರಹಣೆ ಮಾಡ್ತದೆ. ಓಕೆ, ಇವಾಗ ನಿಮಗೆ ಭೂಮಿ ಅಂತ ಬರ್ತಿದೆ. ಓಕೆನಾ, ಭೂಮಿ ಅಂತ ಪೋರ್ಟಲ್ ಇದೆ ಅಲ್ವಾ, ದಿಶಾಂಕ್ ಅಂತ ಪೋರ್ಟಲ್ ಇದೆ. ಎದಕ್ಕಿದೆ ಭೂಮಿ ಅಂತ ಪೋರ್ಟಲ್? ಮೊನ್ನೆ ಪ್ರಶ್ನೆ ಕೇಳಿದ್ದ ಅಲ್ವಾ, ಎದರಲ್ಲಿ PDO HKದಲ್ಲಿ ಕೇಳಿದ್ದ ಅನಿಸುತ್ತೆ. ಓಕೆ, ಭೂಮಿ ಅಂತ ಪೋರ್ಟಲ್ ಇದೆ. ಎದಕ್ಕಿದೆ? ನಮ್ಮ ದಾಖಲೆಗಳನ್ನು, ನಮ್ಮ ಪಹಣಿಗಳನ್ನು ನೋಡ್ಕೊಳ್ಳೋಕ್ಕೆ. ಓಕೆ, ಅದಕ್ಕಿದೆ. ಹಾಗೆ ಮೋಜಿನಿ ಅಂತ ಒಂದು ಇದ್ರ ಪೋರ್ಟಲ್ ಇದೆ. ಮೋಜಿನಿ ಪೋರ್ಟಲ್ ಎದಕ್ಕಿದೆ?
ಸರ್ವೆ ಮಾಡ್ತದೆ. ಆ್ಯಕ್ಚುಲಾಗಿ ಮೋಜಿನಿ ಪೋರ್ಟಲ್ ಏನಿದೆ ಅಂದರೆ ಅದು ಸರ್ವೆ ಮಾಡ್ತದೆ. ಓಕೆ, ಭೂಮಿ ಎಷ್ಟಿದೆ, ಭೂಮಿ ಎಷ್ಟಿಲ್ಲ, ಅದಾನಂತರ ಭೂಮಿ ಎಲ್ಲೆಲ್ಲಿದೆ ಅನ್ನೋದು ಸರ್ವೆ ಮಾಡ್ತದೆ. ಅದು ಯಾವುದು ಮೋಜಿನಿ ಪೋರ್ಟಲ್. ಓಕೆ, ಆ್ಯಪ್ ಅಲ್ಲ ಅದು, ಪೋರ್ಟಲ್ ಆ್ಯಕ್ಚುಲಾಗಿ, ಸರಿನಾ. ಭೂಮಿ ಪೋರ್ಟಲ್ ಮತ್ತು ಮೋಜಿನಿ ಪೋರ್ಟಲ್ ಮತ್ತು ದಿಶಾಂಕ್ ಪೋರ್ಟಲ್, ಈ ಭೂಮಿ ಮತ್ತು ದಿಶಾಂಕ್ ಆ್ಯಕ್ಚುಲಾಗಿ ಎರಡು ಸೇಮೇ ಇದ್ದಾವೆ. ಓಕೆನಾ, ಅದ್ರದ್ದು ಎರಡರದ್ದು ಕಾರ್ಯಗಳು ಕೂಡ ಸೇಮ್ ಇದ್ದಾವೆ. ಕೇಳ್ತಾನೆ ಆ್ಯಪ್ಗಳ ಬಗ್ಗೆ, ಅದಾದ ನಂತರ ಪೋರ್ಟಲ್ ಬಗ್ಗೆ ಕೇಳ್ತಾನೆ, ನೆನಪಿರಲಿ, ಸರಿನಾ. ಸೊ ಸಹಕಾರಿ ಬೇಸಾಯ ಇದ್ರ ಬಗ್ಗೆ ಕೂಡ ಸ್ವಲ್ಪ ಇಂಪ್ಲಿಮೆಂಟ್ ಮಾಡೋಕ್ಕೆ ಯಾವುದು ಬರ್ತದೆ, ಭೂ ಸುಧಾರಣೆ ಬರ್ತದೆ. ಓಕೆನಾ, ಭೂ ಸುಧಾರಣೆ ಮಾಡಬೇಕಾದ ಅವಶ್ಯಕತೆ ಬರ್ತದೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಅಂತ ಕೊಟ್ಟಿದ್ದಾನೆ. ಓಕೆ, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ. ಇವಾಗ ನಿಮಗೆ ಜಸ್ಟ್ ಒಂದು ನಿಮಗೆ ಆವಾಗಲೇ ಹೇಳಿದ್ದೆ ನಿಮಗೆ ಸ್ಟಾರ್ಟಿಂಗಲ್ಲಿ 1961ರಲ್ಲಿ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಬರ್ತದೆ. ಈ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಇದೆಯಲ್ವಾ, ಇದು 16 ಸರಿ ತಿದ್ದುಪಡಿ ಆಗ್ತದೆ. ಒಂದು ಸರಿ ಅಲ್ಲ, 2 ಸರಿ ಅಲ್ಲ, 16 ಸರಿ ತಿದ್ದುಪಡಿ ಆಗ್ತದೆ, ಸರಿನಾ. 2020ರಲ್ಲಿ ಲಾಸ್ಟ್ ತಿದ್ದುಪಡಿ ಆಗ್ತದೆ ಇದು. ಓಕೆ, 2020 ಆದ ನಂತರ ಮುಂದೆ ತಿದ್ದುಪಡಿ ಆಗಿಲ್ಲ. 2020, 2017, 2015, 2013, 1995, 1991, 1973 ಮತ್ತು 1964 ಅನಿಸುತ್ತೆ. ಓಕೆ, ಇಷ್ಟು ಸರಿ ಎಲ್ಲ ತಿದ್ದುಪಡಿ ಆಗಿದೆ. ಇದು ಯಾವುದು, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ. ಈ ತಿದ್ದುಪಡಿ ಆಗಿದ್ರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ತಿದ್ದುಪಡಿಗಳು ಬರ್ತವೆ. ಒಂದು 73ನೇ ತಿದ್ದುಪಡಿ ಬರ್ತದೆ, ಸರಿನಾ. ಅದು ಆದ ನಂತರ 91ನೇ ತಿದ್ದುಪಡಿ ಬರ್ತದೆ. ಅದಾದ ನಂತರ 95ನೇ ತಿದ್ದುಪಡಿ ಬರ್ತದೆ. ಮೀನ್ಸ್ 1995ರಲ್ಲಿ ಹೇಳ್ತಿದ್ದಾರೆ. ಇವಾಗ ಸಂವಿಧಾನದಲ್ಲಿ ಬರ್ತದಲ್ಲ 108ನೇ ತಿದ್ದುಪಡಿ, 101ನೇ ತಿದ್ದುಪಡಿ, 6ನೇ ತಿದ್ದುಪಡಿ, 7ನೇ ತಿದ್ದುಪಡಿ, ಹಾಗೆ ಹೇಳ್ತಿಲ್ಲ, ವರ್ಷದ ಹೇಳ್ತಿದ್ದೀನಿ. ಓಕೆನಾ. ಸೊ ಆ ರೀತಿ 1991, 1995, 1973 ಮತ್ತು 2020 ಈ ತಿದ್ದುಪಡಿಗಳು ಇಂಪಾರ್ಟೆಂಟ್ ಆಗ್ತವೆ, ಸರಿನಾ. ಸೊ ಅದರಲ್ಲಿ ಇವಾಗ ಏನು ಹಾಕಿದ್ದೀನಿ ಅಂದರೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ 2020 ಇದರಲ್ಲಿ ಏನು ಮಾಡಿದರು, ಏನು ತಿದ್ದುಪಡಿ ಮಾಡಿದರು ಅಂತ ನೋಡೋಣ. ಯಾಕಂದರೆ ರೀಸೆಂಟಾಗಿ ಆಗಿದೆ ಅಲ್ವಾ, ಸೊ ಅದನ್ನು ಕೇಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಏನಂದರೆ 63 ಮತ್ತು 80ನೇ ಪ್ರಕರಣ ತಿದ್ದುಪಡಿ ಮಾಡ್ತಾರೆ. ಏನು ಮಾಡ್ತಾರೆ, 63 ಮತ್ತು 80ನೇ ಪ್ರಕರಣನ ತಿದ್ದುಪಡಿ ಮಾಡ್ತಾರೆ, ಸರಿನಾ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ 79A, 79B, 79C ಕಾಯ್ದೆಯನ್ನು ತೆಗೆದು ಹಾಕ್ತಾರೆ. ಓಕೆನಾ, ಕಾಯ್ದೆಯಿಂದ ತೆಗೆದು ಹಾಕ್ತಾರೆ. ಈ ಕಾಯ್ದೆಯಿಂದ ಇವೇನು ಸೆಕ್ಷನ್ ಇದಾವಲ್ವಾ, ಈ 3 ಸೆಕ್ಷನ್ನ ತೆಗೆದು ಹಾಕ್ತಾರೆ, ಸರಿನಾ. ಯಾವುದು 79A, 79B, 79C ತೆಗೆದು ಹಾಕೋದು ನೆನಪಿರಿ ನಿಮಗೆ. ತಿದ್ದುಪಡಿ ಯಾವುದಕ್ಕೆ ಮಾಡ್ತಾರೆ, 63ಕ್ಕೆ 80ಕ್ಕೆ. ಓಕೆ, ನಿಮಗೆ ತಿದ್ದುಪಡಿ ಅಂದರೆ ಒಂದು ಗೊತ್ತಿರಲಿ, ತಿದ್ದುಪಡಿಗೆ ಮತ್ತು ತೆಗೆದು ಹಾಕುವಿಕೆಗೆ 2 ಡಿಫ್ರೆನ್ಸ್ ಇದೆ. ಇಂಗ್ಲೀಷಲ್ಲಿ ಹೇಳಿದ್ರೆ ನಿಮ್ಗೆ ಮೇ ಬಿ ಗೊತ್ತಾಗುತ್ತೆ. ಅಮೆಂಡ್ಮೆಂಟ್ ಅಂತಾರೆ ತಿದ್ದುಪಡಿ ಅಂದರೆ. ಓಕೆನಾ, ಇವಾಗ ಯಾವುದೋ ಒಂದಿದೆ. ಓಕೆ, ಇವಾಗ ಯಾವನೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನು ಕುಡಿತಾ ಇದ್ದಾನೆ, ಏನೋ ಒಂದು ಅವನಿಗೆ ಒಂದು ಚಟ ಇದೆ. ಓಕೆನಾ, ಕುಡಿಯೋ ಚಟ, ಅದನ್ನು ನಾವು ಬಿಡಿಸಿ ಅವನಿಗೆ ನಾವು ತಿದ್ದುಪಡಿ ಮಾಡಿದ್ರೆ ಅದನ್ನು ತಿದ್ದುಪಡಿ ಅಂತೀವಿ. ಓಕೆನಾ, ಇಲ್ಲ ಅಂತಂದರೆ ಇದು ತೊಂದರೆ ಒಂದು ಭಾಳ ಸಾಕಾಗಿದೆ ಅಂತ ಅವನಿಗೆ ತಿದ್ದುಪಡಿ ಮಾಡೋದು ಬೇಕಾಗಿಲ್ಲ. ಅವನು ಸೀದಾ ಅವನನ್ನು ಏನಾದರೂ ಅವನಿಗೆ ಸಾಯಿಸಿದ್ರೆ, ಏನಾದರೂ ಅವನಿಗೆ ನಾವು ಮಾಡಿದ್ರೆ ಅದನ್ನು ನಾವು ಡಿಲೀಟ್ ಅಂತೀವಿ. ಓಕೆ, ಇಷ್ಟೇ ಡಿಫ್ರೆನ್ಸ್. ಬಟ್ ಡಿಫ್ರೆನ್ಸ್ ಜಾಸ್ತಿ ಜನಕ್ಕಿದ್ರೇನೋ ಸ್ವಲ್ಪ ಗೊತ್ತಾಗೋದಿಲ್ಲ. ಇದು ಅಮೆಂಡ್ಮೆಂಟ್ ಅಂದರೆ ಕಂಪ್ಲೀಟೇ ತೆಗೆದು ಹಾಕೋದು ಅಂತ ಅನ್ಕೋತಾರೆ. ಓಕೆನಾ, ಅಮೆಂಡ್ಮೆಂಟ್ ಅಂದರೆ ಕಂಪ್ಲೀಟೇ ತೆಗೆದು ಹಾಕೋದಲ್ಲ. ಅಮೆಂಡ್ಮೆಂಟ್ ಅಂದರೆ ಜಸ್ಟ್ ಅದನ್ನು ತಿದ್ದುಪಡಿ ಮಾಡೋದು, ಸರಿನಾ. ಅದಕ್ಕೆ ಡಿಲೀಟ್ ಮಾಡೋದು ಅಂತಂದರೆ ಕಂಪ್ಲೀಟಾಗಿ ಅದನ್ನು ಬೇಡ ಆಗೋದು, ಫುಲ್ ಕಂಪ್ಲೀಟಾಗಿ ತೆಗೆದು ಹಾಕ್ಬಿಡೋದು. ಓಕೆನಾ, ಸಂವಿಧಾನದ ಏನು ಭಾಗಗಳಿದಾವಲ್ವಾ, ತಿದ್ದುಪಡಿಗಳಿದಾವಲ್ವಾ, ಅಮೆಂಡ್ಮೆಂಟ್ಸ್ ಇದಾವಲ್ವಾ, ಅವೆಲ್ಲ ತಿದ್ದುಪಡಿ ಮಾಡಿದ್ದಾರೆ, ಯಾವುದನ್ನು ತೆಗೆದು ಹಾಕಿಲ್ಲ. ಓಕೆನಾ, ತೆಗೆದು ಹಾಕೋದಿದ್ರೇನೋ ಅದಕ್ಕೆ ಹಾಗೆ ಅನ್ಬಾರ್ದು ಆ್ಯಕ್ಚುಲಾಗಿ ಅಮೆಂಡ್ಮೆಂಟ್ ಅಂತ. ಬಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಪ್ರಕಾರ ಹೇಳಿದ್ರೆ, ಸರಿನಾ. ಸೊ ಇಲ್ಲಿ ಏನು ಬರ್ತದೆ ಅಂದರೆ 79A, 79B, 79C ಈ ಏನು 1961ರ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಇದೆಯಲ್ಲ ಅದರಿಂದ ತೆಗೆದು ಹಾಕ್ತಾರೆ, ಸರಿನಾ. ತೆಗೆದು ಹಾಕ್ತಾರೆ. ಇದನ್ನು ನೆನಪಿಟ್ಕೊಳ್ಳೋದು ಬೇಕಾಗಿಲ್ಲ ನಿಮಗೆ ಏನು ತೆಗೆದು ಹಾಕ್ತಾರೆ ಅಂತ. ಬಟ್ ಯಾವ ಸೆಕ್ಷನ್ ತೆಗೆದು ಹಾಕ್ತಾರೆ ಅಂತ ನೆನಪಿರಲಿ, ಯಾಕೆ ರೀಸೆಂಟಾಗಿದೆ ಬೇಕಾಗ್ತದೆ. ಬಟ್ ಇಲ್ಲಿ 63 ಮತ್ತು 80ನೇ ಪ್ರಕರಣ ತಿದ್ದುಪಡಿ ಮಾಡ್ತಾರೆ. ಈ ಏನು ತಿದ್ದುಪಡಿ ಮಾಡ್ತಾರಲ್ವ, ಇದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ, ಸರಿನಾ. ಸೊ ಅದು ಏನದು 63 ಮತ್ತು 80ನೇ ಪ್ರಕರಣ ಆಗಿದೆ, ಅದು ಪ್ರಕರಣ ಆಗಬೇಕಾಗಿತ್ತು. ಓಕೆ, ಪ್ರಕರಣ ಆಗಬೇಕಾಗಿತ್ತು ಅದು. ಸೊ ಏನಿದೆ ಅಂದರೆ ನೋಡ್ಕೊಳ್ಳೋಣ ಬನ್ನಿ. ಸೆಕ್ಷನ್ 63 ಪ್ರಕರಣ 63. ಓಕೆ, ಈ ಪ್ರಕರಣ ಅಲ್ಲ, ಏನೋ ಒಂದು ಮಾಡಿದಾನೆ ಅವನು, ಅದನ್ನು ಒಂದು ಪ್ರಕರಣ ಆಗಿದೆ ಅಂತ ಅದನ್ನಲ್ಲ. ಓಕೆ, ಇದು ಸೆಕ್ಷನ್ 63, ಅದರಲ್ಲಿ ಬರೋ ಸೆಕ್ಷನ್ಗಳು. ಲೈಕ್ ಇವಾಗ ಆರ್ಟಿಕಲ್ಸ್ ಬರ್ತಾವಲ್ವಾ ಸಂವಿಧಾನದಲ್ಲಿ, ಆ ರೀತಿ ಇವು ಕೂಡ ಆರ್ಟಿಕಲ್ಸ್ ಅಂತ ಅಂದ್ಕೊಳ್ಳಿ. ಓಕೆನಾ, ಸೆಕ್ಷನ್ಗಳನ್ನು. ಸೊ ಇದು 63ನೇದಕ್ಕೆ ಇದಕ್ಕೆ ತಿದ್ದುಪಡಿ ಮಾಡ್ತಾರೆ. ಏನಂದರೆ ಈ ಭಾಗದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಹೊಂದಬಹುದಾದ ಗರಿಷ್ಠ ಮಿತಿಯ ಬಗ್ಗೆ ತಿಳಿಸುತ್ತದೆ. ಏನು ತಿಳಿಸ್ತದೆ ಅಂತ ಮೇನ್ ನಿಮಗೆ ಹೈಲೈಟ್ ಗೊತ್ತಿರಲಿ. ಏನಂದರೆ ಗರಿಷ್ಠ ಮಿತಿಯ ಬಗ್ಗೆ ತಿಳಿಸ್ತದೆ. ಯಾವುದು, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸಂಸ್ಥೆ, ಒಂದು ಸಂಸ್ಥೆ ಹೊಂದಬಹುದಾದ ಗರಿಷ್ಠ ಏನು ಭೂಮಿ ಇದೆಯಲ್ಲ ಅದರ ಬಗ್ಗೆ ತಿಳಿಸ್ತದೆ. ಸೊ ಸೆಕೆಂಡ್ ಏನಂದರೆ ನೀರಾವರಿಯೇತರ. ಸೊ ಇಲ್ಲಿ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನೀರಾವರಿಯೇತರ ಜಮೀನಾಗಿದ್ದು. ಓಕೆ, ನೀರಾವರಿಯೇತರ ಜಮೀನಾಗಿದ್ದು ಒಂದು ಕುಟುಂಬದಲ್ಲಿ 5 ಜನ ಸದಸ್ಯರಿಗಿಂತ ಜಾಸ್ತಿ ಇದ್ದರೆ 20 ಯೂನಿಟ್ ಅಂದರೆ 108 ಎಕರೆ ಭೂಮಿ ಹೊಂದಬಹುದಾಗಿತ್ತು. ಓಕೆ, 108 ಎಕರೆ ಭೂಮಿ ಹೊಂದಬಹುದಾಗಿತ್ತು. ಯಾವಾಗ 2020ಕ್ಕಿಂತ ಮುಂಚೆ.
ಅಂದರೆ ಇವಾಗ ಒಂದು ಕುಟುಂಬದಲ್ಲಿ, ನನ್ನ ಕುಟುಂಬದಲ್ಲಿ ನಾನಿದ್ದೀನಿ, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ತಂಗಿ, ಓಕೆ, ಎಷ್ಟು ಜನ ಆಗ್ತೀವಿ, ಮತ್ತು ನಮ್ಮ ತಮ್ಮ, ಓಕೆ, 3+2 5 ಜನ ಆದ್ವಿ ಇವಾಗ, ಓಕೆ, 5 ಜನ ಆದ್ವಿ. ನಮ್ಮ ಅಜ್ಜಿ ಮತ್ತು ಅಜ್ಜ ಇದ್ದಾರೆ ಅಂತ ಅಂದ್ಕೊಳ್ಳಿ, ಓಕೆ. ಇವಾಗ 5 ಜನದಕ್ಕಿಂತ ಜಾಸ್ತಿ ಆದ್ವಾ ನಾವು? ಆದ್ವಿ ತಾನೇ? ಎಷ್ಟು ಜನ ಆದ್ವಿ? 7 ಜನ ಆದ್ವಿ, ಸರಿನಾ? ಸೊ ನಾವು 7 ಜನ ಇದ್ದರೆ ಫ್ಯಾಮ್ಲಿನಲ್ಲಿ, ಅದು ನೀರಾವರಿಯೇತರ ಜಮೀನಾಗಿದ್ದರೆ, ಆ ನೀರಾವರಿಯೇತರ ಜಮೀನಾಗಿದ್ದರೆ ನಾವು 20 ಯೂನಿಟ್ವರೆಗೂ, 20 ಯೂನಿಟ್ ಅಂದರೆ 108 ಎಕರೆ ಭೂಮಿನ ಹೊಂದಬಹುದಾಗಿತ್ತು ಗರಿಷ್ಠವಾಗಿ. ಬಟ್ ಇವಾಗ 2020ರಲ್ಲಿ ಏನು ಮಾಡ್ತಾನೆ ಅಂದರೆ, ನೀನು 5 ಜನ ಇದ್ದಾರಾ ನಿನ್ನ ಫ್ಯಾಮಿಲಿಯಲ್ಲಿ, 5ಕ್ಕಿಂತ ಜಾಸ್ತಿ ಇದ್ದಾರಾ ನಿನ್ನ ಫ್ಯಾಮಿಲಿಯಲ್ಲಿ, ಓಕೆ, ನಿಂದು ಜಾಸ್ತಿ ಆದಾಯ ಬರ್ತಿದೆ ಅಲ್ವಾ? ಸೊ ನೀನು 108 ಎಕರೆ ಯಾಕೆ, ನಿನ್ನ ಮನಸ್ಸಿದೆಯಾ, ತಗೋ 216 ಎಕರೆ ಮೀನ್ಸ್ 40 ಯೂನಿಟ್ ತಗೋ ಅಂತ ಉದಾರೀಕರಣ ಮಾಡಿಬಿಡ್ತಾರೆ, ಮನಸ್ಸು ದೊಡ್ಡದು ಮಾಡಿಬಿಡ್ತಾರೆ ಕೊಡ್ಲಿಕ್ಕೆ, ಓಕೆ, ಸರಿನಾ? ಇದು ಬಡವರಿಗೆ ಯೂಸ್ ಇಲ್ಲ, ಬಟ್ ಮಾಡ್ತಾರೆ ಇದನ್ನು, ಸರಿನಾ? ಇದು ನೆನಪಿಟ್ಕೊಳ್ಳಿ. ಎಷ್ಟರಿಂದ 20 ಯೂನಿಟಿಂದ 40 ಯೂನಿಟ್ಗೆ ಜಾಸ್ತಿ ಮಾಡ್ತಾರೆ ಭೂಮಿನ. ಯಾರಿಗೆ? 5 ಜನ ಸದಸ್ಯರಿಗಿಂತ ಜಾಸ್ತಿ ಇದ್ದರೆ ಅದು ನೀರಾವರಿಯೇತರ ಜಮೀನಾಗಿರಬೇಕು, ಸರಿನಾ? ಇದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಇದೇ 63ನೇ ಸೆಕ್ಷನಲ್ಲಿ ಇನ್ನೂ ಏನು ಹೇಳ್ತದೆ ಅಂದರೆ, ಹಿಂದೆ ಗೇಣಿದಾರರಾಗಿದ್ದು, ಇದಕ್ಕಿಂತ ಮುಂಚೆ ಗೇಣಿದಾರರಾಗಿರ್ತಾರೆ ಅವರು, ಓಕೆ, ಇದಕ್ಕಿಂತ ಮುಂಚೆ ಗೇಣಿದಾರರಾಗಿರ್ತಾರೆ, ಅವರು ಈಗ ಒಡೆಯನಾಗಿದ್ದರೆ, ಓಕೆನಾ, ಉಳುವವನೇ ಭೂಮಿಯ ಒಡೆಯ ಅಂತ ಬರ್ತದೆ ಗೊತ್ತಾ, 1974ರಲ್ಲಿ. ಅದು ಆದ ನಂತರ ಬಂದ ನಂತರ ಈಗ ಈ ಒಡೆಯನಾಗಿದ್ದರೆ ಹಾಗೂ 5ಕ್ಕಿಂತ ಹೆಚ್ಚು ಕುಟುಂಬ ಸದಸ್ಯರನ್ನು ಹೊಂದಿದ್ದಾರೆ, ಲೈಕ್ ಇವಾಗ ನಾನು ಹೇಳಿದೆ ಅಲ್ವಾ ಎಕ್ಸಾಂಪಲ್ ಕೊಟ್ಟು, ಆ ರೀತಿ ಹೊಂದಿದ್ದಾರೆ, 432 ಎಕರೆಯವರೆಗೂ ಭೂಮಿ ಹೊಂದಲು ಅವಕಾಶ ಕಲ್ಪಿಸಿದೆ, ಓಕೆ. ಅವನು ಹಿಂದೆ ಗೇಣಿದಾರನಾಗಿರಬೇಕು, ಪ್ರೆಸೆಂಟ್ ಒಡೆಯನಾಗಿರಬೇಕು, ಭೂಮಿಯ ಒಡೆಯ. ಸೊ ಅವನಿಗೆ ಏನು ಮಾಡ್ತದೆ ಅಂದರೆ 432 ಎಕರೆವರೆಗೂ ಅವನು ಭೂಮಿಯನ್ನು ಹೊಂದಬಹುದು ಅಂತ ಹೇಳ್ತದೆ. ಎಷ್ಟನೇದು ಸೆಕ್ಷನ್? 63ನೇ ಸೆಕ್ಷನ್. ಯಾವಾಗ ತಿದ್ದುಪಡಿ ಆಯಿತು? 2020ರಲ್ಲಿ, ನೆನಪಿರಲಿ, ಹೊಟ್ಟೆ ಕನ್ಫ್ಯೂಷನ್ ಆಗೋದು ಬೇಡ, ಓಕೆನಾ? ಸೊ ನೆಕ್ಸ್ಟ್ ಏನು ಹೇಳ್ತದೆ ಅಂದರೆ, ಇನ್ನೊಂದು, ಕುಟುಂಬದ ಸದಸ್ಯರು ಇಲ್ಲದೇ ಇದ್ದರೆ, ಓಕೆ. ಇವಾಗ ಇದು ಏನು ಹೇಳ್ತದೆ ಅಂದರೆ, ಕುಟುಂಬದ ಸದಸ್ಯರು ಇರಲಿಲ್ಲಪ್ಪ. ಸೊ ಇದ್ರ ಮೇನ್ ಪಾಯಿಂಟ್ ಏನಂದರೆ 5 ಜನ ಸದಸ್ಯರು ಇರಬೇಕು, ನೀ ಇಷ್ಟು ಹೊಂದಬೇಕು ಅಂತ ಹೇಳಿದೆ. ಬಟ್ ಕುಟುಂಬದ ಸದಸ್ಯರು ಇರಲಿಲ್ಲ, ನಾನೊಬ್ಬ ಅನಾಥ ಇದ್ದೆ, ಇಲ್ಲಾಂದ್ರೆ ನಾನು ಮನೆ ಬಿಟ್ಟು ಬಂದಿದ್ದೆ, ಓಕೆ. ನನ್ನ ಅಪ್ಪ ನನಗಿದ್ರೆ ಮನೆ ಬಿಟ್ಟು ಹೊರಗೆ ಹಾಕಿದ್ದಾನೆ ಅಂತ ಅಂದ್ಕೊಳ್ಳಿ, ಓಕೆನಾ? ಸೊ ನಾನಿವಾಗ ಅನಾಥ. ಸೊ ಕುಟುಂಬದ ಸದಸ್ಯರು ಇಲ್ಲದೇ ಇದ್ದಾರೆ, ಅಥವಾ ವ್ಯಕ್ತಿಗತವಾಗಿ ಅಂದರೆ ನಾನು ಒಬ್ಬನೇ ಇದ್ದೀನಿ, ಸೊ ನಾನು ಗರಿಷ್ಠ ಎಷ್ಟು ಯೂನಿಟ್ ಹೊಂದಬಹುದಾಗಿತ್ತು, ಎಷ್ಟು ನಾನು ಭೂಮಿ ಹೊಂದಬಹುದಾಗಿತ್ತು ಅಂದರೆ 10 ಯೂನಿಟ್ ನಾನು ಭೂಮಿ ಹೊಂದಬಹುದಾಗಿತ್ತು, ಸರಿನಾ? ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ನಾನೊಬ್ಬನೇ ಎಷ್ಟು ಹೊಂದಬಹುದಾಗಿತ್ತು ಅಂದರೆ 10 ಯೂನಿಟ್. ಅದನ್ನು ಇವಾಗ 2020ರಲ್ಲಿ 63ನೇ ಸೆಕ್ಷನ್ನ ತಿದ್ದುಪಡಿ ಮಾಡಿ ಎಷ್ಟು ತರ್ತಾರೆ ಅಂದರೆ 10 ಇದ್ದದನ್ನು 20 ಯೂನಿಟ್ವರೆಗೆ ಹೆಚ್ಚಿಗೆ ಮಾಡ್ತಾರೆ, ಸರಿನಾ? ಎಲ್ಲ ಹೆಚ್ಚಿಗೆ ಮಾಡಿದ್ದಾರೆ, ಯಾವುದು ಕಡಿಮೆ ಮಾಡಿಲ್ಲ. ಇದನ್ನು ಪಾಯಿಂಟ್ ನೀವು ನೆನಪಿಟ್ಕೊಳ್ಳಿ, ಓಕೆನಾ? ಅಲ್ಲೇನಾದರೂ ಕಡಿಮೆ ಅಂತ ಬಂದರೆ ಡೈರೆಕ್ಟ್ ಎಲಿಮಿನೇಟ್ ಹಾಕಕ್ಕೆ ಬರುತ್ತೆ, ಸರಿನಾ? ಸೊ ನೆಕ್ಸ್ಟ್ ಇದು 63ನೇದು ಹೇಳಿದೆ ಅಲ್ವಾ? ಸೊ ನೆಕ್ಸ್ಟ್ 80ನೇ ಸೆಕ್ಷನ್ ಏನು ಹೇಳಿದೆ? 80ನೇ ಸೆಕ್ಷನಲ್ಲಿ ಏನು ತಿದ್ದುಪಡಿ ಮಾಡಿದ್ದಾರೆ ಅಲ್ವಾ, ಬೇಕಲ್ವಾ? ಸೊ ಅದು ಏನಂದರೆ, ಕೃಷಿ ಭೂಮಿಯನ್ನು ವರ್ಗಾಯಿಸುವಂತಿಲ್ಲ ಅಂತ ಇತ್ತು, ಓಕೆ. ಕೃಷಿಕರಲ್ಲದವರಿಗೆ, ಓಕೆ. ಇವಾಗ ನನ್ನ ತಂದೆ ಕೃಷಿಕರಿದ್ದಾರೆ, ಸರಿನಾ? ನನ್ನ ತಂದೆ ಕೃಷಿಕರಿದ್ದಾರೆ, ನನ್ನ ತಂದೆ ಮತ್ತವ್ರಿಗೆ ಯಾರಿಗೋ ಮಾರಾಟ ಮಾಡಬೇಕಂದಿದ್ದಾರೆ. ಬಟ್ ಆ ಮಾರಾಟ ಮಾಡೋರು ತೊಗೊಳ್ಳೋರು ಹೇಗಿರ್ಬೇಕಾಗಿತ್ತು ಅಂದರೆ, ಅವರು ಕೃಷಿ ಮಾಡೋರೇ ಆಗಿರಬೇಕಾಗಿತ್ತು, ಸರಿನಾ? ರೈತರೇ ಆಗಿರಬೇಕಾಗಿತ್ತು, ರೈತರಿಗೆ ಮಾತ್ರ ಮಾರಾಟ ಮಾಡ್ಲಿಕ್ಕೆ ಬರ್ತಿತ್ತು ಮೊದಲು. ಬಟ್ ಇವಾಗ ಏನು ಮಾಡಿದ್ದಾನೆ ಅಂದರೆ, ಆ ಕೃಷಿಕರಲ್ಲದವರಿಗೆ ಕೂಡ ಇದನ್ನು ಮಾರಾಟ ಮಾಡ್ಬೋದು ಅಂತ ಹೇಳ್ತಾನೆ ಈಗ 2020ರಲ್ಲಿ. ಲೈಕ್ ಇವಾಗ ಮತ್ತೆ ಹೋಟೆಲ್ ಮತ್ತು ಯಾವುದು ಕಾಂಪ್ಲೆಕ್ಸ್ ಕಟ್ಟೋಕ್ಕೆ ಬೇಕಲ್ವಾ ಇವಾಗ, ಇಲ್ಲ ಮೋಜು ಮಸ್ತಿ ಏನಂತಾರೆ, ಓಕೆ, ರೆಸ್ಟೋರೆಂಟ್ ಇವೆಲ್ಲ ಮಾಡೋಕ್ಕೆ ಬೇಕಲ್ವಾ? ಮತ್ತು ಗೌರ್ಮೆಂಟ್ಗೆಲ್ಲ ಇದ್ರೆ ಮತ್ತು ಆಲ್ಕೋಹಾಲಿಂದನೇ ದುಡ್ಡು ಬರುತ್ತಲ್ವ. ಈ ರೀತಿ ಜನಗಳು ಹಾಳಾದರೆ ಹಾಳಾಗಲಿ, ಬಟ್ ನಾನು ಚೆನ್ನಾಗಿರ್ತೀನಿ ಅನ್ನೋ ಸರ್ಕಾರದ ಮನಸ್ಥಿತಿ ತೋರಿಸ್ತದೆ ಇದು, ಓಕೆ. ಇಂಡೈರೆಕ್ಟಾಗಿ ಅದೇ ತೋರಿಸ್ತದೆ. ಬಟ್ ನೀವೇನಾದರೂ ಹೇಳಿ, ಬಟ್ ದಿಸ್ ಈಸ್ ಮೈ ಒಪಿನಿಯನ್, ಓಕೆ. ಬಟ್ ಇದು ಹೇಳೋದು ಕೂಡ ಇಂಡೈರೆಕ್ಟಾಗಿ ಹೇಳೋದಾದರೆ ಕೂಡ ಅದನ್ನೇ ಹೇಳ್ತದೆ, ಸರಿನಾ? ಸೊ ಆ ರೀತಿ ಹೇಳ್ತದೆ. ಕೃಷಿಕರು ಅಲ್ಲದವ್ರಿಗೆ ಕೂಡ ಇದ್ರೆ ಭೂಮಿ ಕೊಡ್ಬೋದು. ಲೈಕ್ ಇವಾಗ ನೀವು ಸಿಂಹ ಫಿಲ್ಮ್ ನೋಡಿರ್ತೀರ, ಓಕೆನಾ? ಓಕೆ, ಅವನು ಯಾರೋ ಮಂತ್ರಿ ಬರ್ತಾನೆ, ನಾನು ಇದನ್ನು ಭೂಮಿನ ಕೊಂಡ್ಕೊಂಡಿನಿ ಅಂತ ಹೇಳ್ತಾನೆ, ಅವ್ರು ವಿಷ್ಣುವರ್ಧನ್ ಅಂತ ಹೇಳ್ತಾರೆ, ಏನು ನಿಮ್ಮ ಅಪ್ಪಂದ ಮಗನೇ ಭೂಮಿನ ನೀನಿದ್ರೆ ಇಲ್ಲಿ ಕಂಪ್ನಿ ಕಟ್ಟಿದ್ರೆ ಅವನೇನು ಮಾಡಬೇಕು, ಅವನ್ನೆಲ್ಲ ದುಡ್ಡು ಹಾಳು ಮಾಡ್ತಾನೆ, ಅದಾದ ನಂತರ ನೀನು ಕೊಡ್ತೀಯಾ, ಕೆಲಸ ಕೊಡ್ತೀನಿ ಅಂತ ಹೇಳ್ತಾನೆ. ಅವನ ಹೊಲದಲ್ಲಿ ಅವನೇ ರಾಜನಾಗಿ ಊಟ ಮಾಡೋದಕ್ಕೆ ನಿನ್ನ ಕೆಲಸದಲ್ಲಿ ನಿನ್ನ ಕಂಪ್ನಿಲಿ ಬಂದು ಅವ್ನು ಕೆಲಸ ಮಾಡೋದಕ್ಕೆ ವ್ಯತ್ಯಾಸ ಇರುತ್ತಿಲ್ಲ ಮಗನೇ ಅಂತ ಬೈತಾನೆ, ಗೊತ್ತಾ? ಸೊ ಅದೇ ರೀತಿ. ಬಟ್ ಈ ರೀತಿ ಇಲ್ಲಿ ಏನೋ ಮಾರಾಲಿಟಿ ಉಳಿಸ್ಕೊಂಡಿಲ್ಲ, ಓಕೆನಾ? ಇವಾಗಿನ ಗೌರ್ಮೆಂಟ್ ಚೇಂಜ್ ಮಾಡ್ಕೋತಾ ಹೋಗ್ತಿದ್ದಾರೆ ಅದಕ್ಕೆ, ಸರಿನಾ? ಸೊ ಅದನ್ನು ಏನು ಮಾಡ್ತಾರೆ, ಕೃಷಿಕರಲ್ಲದವರಿಗೆ ಭೂಮಿನ ಇವಾಗ ಮಾರ್ಬೋದು ನಾವು, ಸರಿನಾ? ಬಟ್ ಒಂದನ್ನು ಎಕ್ಸೆಪ್ಷನ್, ಓಕೆ. ಯಾವುದು ಅಂತಂದರೆ ಅದು ಎ ಗ್ರೇಡ್ ಭೂಮಿಯನ್ನು ಮಾರುವ ಹಾಗಿಲ್ಲ. ಎ ಗ್ರೇಡ್ ಭೂಮಿ ಅಂದರೆ ಇವಾಗ ಫುಲ್ ಫಲವತ್ತಾದ ಭೂಮಿ ಇರ್ತದೆ, ಗೊತ್ತಾ? ಅಂದರೆ ಫುಲ್ ಬ್ಲ್ಯಾಕ್ ಸಾಯಿಲ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಆದರೆ ಬ್ಲ್ಯಾಕ್ ಸಾಯಿಲ್, ಓಕೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಬ್ಲ್ಯಾಕ್ ಸಾಯಿಲ್ ಮಣ್ಣು ಅಂದರೆ ಅದು ಒಂದು ರೀತಿ ಭಾಳ ಎರಿ ಮಣ್ಣು ಅಂತಾರೆ ನಮ್ಮ ಕಡೆ, ಓಕೆ. ಎರಿ ಮಣ್ಣು, ಎರಿ ಹೊಲ ಏನಿರ್ತದಲ್ಲ ಅದು ಎ ಗ್ರೇಡ್ ಮಣ್ಣು ಅದು ಆ್ಯಕ್ಚುಲಾಗಿ. ಸೊ ದಕ್ಷಿಣ ಕರ್ನಾಟಕದಲ್ಲಿ ಅಲ್ಲಿ ಕೆಂಪು ಮಣ್ಣಿದೆ, ಅಲ್ಲಿ ಕಪ್ಪು ಮಣ್ಣಿಲ್ಲ, ಅದು ಎ ಗ್ರೇಡ್ ಅಲ್ವಾ, ಅದು ಬಿ ಗ್ರೇಡಾ? ಸೊ ಹಾಗಲ್ಲ ಅಲ್ಲಿ. ಬಟ್ ಅಲ್ಲಿಯ ಲೋಕಲ್ ಪ್ರಕಾರ ಅಲ್ಲಿ
ಶ್ರೇಷ್ಠವಾಗಿತ್ತು ಆ ಮಣ್ಣು ಅಂತ ಕೇಳಿದ್ರೆ ಆ ಎ ಗ್ರೇಡ್ ಇದ್ರೆ ಅಲ್ಲಿ ನೀರಾವರಿ ಇರಬೇಕು, ಎಲ್ಲ ಸೌಲಭ್ಯ ಇರಬೇಕು. ಅಂದರೆ ರೈತರಿಗೆ ಅಂತಲೇ ಸ್ವರ್ಗ ಅನ್ಬೇಕದು ಹೊಲ, ಓಕೆನಾ. ಆ ತೋಟ ಹೆಂಗಿರ್ಬೇಕಂದ್ರೆ ರೈತರಿಗೆ ಅಂತಲೇ ಸ್ವರ್ಗ ಅನ್ನಿಸ್ಬೇಕು. ಎ ಗ್ರೇಡ್ ಅಂದರೆ ಗೊತ್ತಿರ್ತದೆ ನಿಮಗೆ. ಸೊ ಅಲ್ಲಿ ಯಾವುದು ಕಷ್ಟ ಬರಲ್ಲ, ಓಕೆ. ಅಂದರೆ ನೀರಿನ ಕಷ್ಟ ಆಗಲಿ, ಅದಾದ ನಂತರ ಉತ್ತೋದು ಬಿತ್ತೋದಾಗಲಿ ಅಲ್ಲಿ ಜಾಸ್ತಿ ಕಷ್ಟ ಇರಲ್ಲ, ಶ್ರಮ ಪಡಬೇಕಾಗಿರುತ್ತೆ. ಬಟ್ ಇಲ್ಲಿ ನೀವು ಯಾವುದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಆದರೆ ಮಡ್ಡಿ ಹೊಲಗಳು ಅಂತ ಬರ್ತವೆ, ಓಕೆನಾ. ಅಲ್ಲಿ ನೀರೇ ನಿಂದ್ರಲ್ಲ ಅಲ್ಲಿ, ಓಕೆ. ಅಂಥ ಹೊಲಗಳಿಗೆ ಎ ಗ್ರೇಡ್ ಅನ್ನೋದಿಲ್ಲ, ಅವಕ್ಕೆಲ್ಲ ಇದ್ರೇನೋ ಸಿ ಗ್ರೇಡ್ ಅಂತಾರೆ, ಓಕೆ. ಬಟ್ ಇಲ್ಲಿ ಹೇಳೋದು ಎ ಗ್ರೇಡ್ನ ಅಂಥ ತೋಟಗಳನ್ನು, ಅಂಥ ಏನು ಹೊಲಗಳಿದಾವಲ್ವ ಅವಕ್ಕೆ ಅಂಥ ಭೂಮಿಯನ್ನು ಮಾರೋ ಹಂಗಿಲ್ಲ ಅಂತ ಹೇಳ್ತದೆ. ಇದೊಂದು ಎಕ್ಸೆಪ್ಷನ್ ಇದೆ. ಇದನ್ನು ಬಿಟ್ಟು ಉಳಿದದ್ದು ಯಾವ್ದು ಬೇಕಾದ ಮಾರು, ಯಾರಿಗೆ ಬೇಕಾದ ಮಾರು, ಅಂಬಾನಿಗೆ ಮಾರು, ಇಲ್ಲ ಅದಾನಿಗೆ ಮಾರು, ಇಲ್ಲ ಅಂತಂದ್ರೆ ಯಾರಿಗಾದ್ರೂ ಮಾರು, ಸ್ಪೇಸ್-ಎಕ್ಸ್ಗಾದ್ರೂ ಮಾರು, ಯಾರಿಗಾದ್ರೂ ಮಾರು, ಕೇಳಲ್ಲ ಗೌರ್ಮೆಂಟ್, ಓಕೆ. ಬಟ್ ಒಳ್ಳೆಯದಾಗಿರೋ ಭೂಮಿ ಎ ಗ್ರೇಡ್ ಭೂಮಿಯನ್ನು ಮಾರೋ ಹಂಗಿಲ್ಲ ಅಂತ ಹೇಳ್ತದೆ. ಅದೊಂದು ಎಕ್ಸೆಪ್ಷನ್ ಇಟ್ಟಿದ್ದಾರೆ. ಇದೊಂದು ಒಳ್ಳೆಯ ಗುಣ, ಓಕೆ. ನೆನಪಿಟ್ಕೊಳ್ಳಿ, ಯಾವುದು ಸೆಕ್ಷನ್ 80ದಲ್ಲಿ ಹೇಳ್ತದೆ. ಸೊ ನೆಕ್ಸ್ಟ್ ಏನು ಬರ್ತದೆ ಅಂದರೆ, ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿ ಘೋಷಣೆಯ ಮೂಲಕ ಯಾವ ವರ್ಷದಲ್ಲಿ ಭೂ ಸುಧಾರಣೆ ತಿದ್ದುಪಡಿ ಮಾಡಿದೆ ಅಂತ ಕೇಳಿದ್ದಾರೆ, ಓಕೆ. ಈ ಪ್ರಶ್ನೆ ಇಂಪಾರ್ಟೆಂಟ್ ಇದೆ ನೋಡಿ. ಏನಂದರೆ ಸಾರ್ವಜನಿಕ ಹಿತಾಸಕ್ತಿ ಘೋಷಣೆಯ ಮೂಲಕ ಯಾವ ವರ್ಷದಲ್ಲಿ ಭೂ ಸುಧಾರಣೆಗೆ ತಿದ್ದುಪಡಿ ಮಾಡಿದೆ ಅಂತ ಕೇಳಿದ್ದಾರೆ. ಇದು ಎಲ್ಲ 1961ರ ಕಾಯ್ದೆ ಇದೆಯಲ್ಲ ಅದಕ್ಕೆ ತಿದ್ದುಪಡಿ ಮಾಡಿದ್ದಾರೆ. ಬಟ್ ಇಲ್ಲೇನಂದರೆ ಸಾರ್ವಜನಿಕ ಹಿತಾಸಕ್ತಿ ಘೋಷಣೆಯ ಮೂಲಕ ತಿದ್ದುಪಡಿ ಮಾಡಿದ್ದಾರೆ ಅಂತ. ಇದನ್ನು ಯಾವುದದು? ಸೊ ಸ್ಪೆಷಲ್ ಇರಬೇಕಲ್ವಾ. ಸಾರ್ವಜನಿಕ ಹಿತಾಸಕ್ತಿ ಘೋಷಣೆಯ ಮುಖಾಂತರ ಇದ್ರೇನೋ ತಿದ್ದುಪಡಿ ಮಾಡಿದ್ದು. ಯಾವುದು? 73, 2013, 2018, 1995 ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. 1995ರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಘೋಷಣೆಯ ಮೂಲಕ ಭೂ ಸುಧಾರಣೆಗೆ ತಿದ್ದುಪಡಿ ಮಾಡ್ತಾರೆ, ಸರಿನಾ. 1995 ನೆನಪಿರಲಿ ಈ ವರ್ಷ. 1995ರಲ್ಲಿ ಇನ್ನೊಂದು ಬರ್ತದಲ್ವಾ, ಯಾವುದು? WTO, ಓಕೆ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಸ್ಟಾರ್ಟ್ ಆಗಿದೆ ತಾನೆ ಅಲ್ವಾ. ಸೊ ಹೀಗೆ ಯಾವುದಕ್ಕಾದ್ರೂ ಒಂದಿದ್ರೇನೋ ವರ್ಷಕ್ಕೆ ಯಾವುದಾದ್ರೂ ಒಂದು ಮ್ಯಾಚ್ ಮಾಡ್ಕೊಳ್ಳಿ, ನೆನಪು ಉಳಿತವೆ ಅಷ್ಟೇ, ಓಕೆನಾ. ಭಾಳ ಇದು ಇಲ್ಲ, ಟಫ್ ಅಂತ ಇಲ್ಲ. ಇಯರ್ ನೆನಪಿಟ್ಕೊಳ್ಳೋದು ಎಲ್ಲಕ್ಕಿಂತ ಈಸಿ ಆ್ಯಕ್ಚುಲಾಗಿ ಇಯರ್ ನೆನಪಿಟ್ಕೊಳ್ಳೋದೆ, ಓಕೆನಾ. ಯಾಕಂದರೆ ಎರಡಕ್ಕೆ ಫ್ರೆಂಡ್ ಮಾಡಿಬಿಡೋದು. ಇಲ್ಲೊಂದು ಬರ್ತಿದೆ ಅಂದರೆ ಇದಕ್ಕೆ ಹಿಂಗೆ ಹೋಗಕ್ಕೆ ಬಿಡಬಾರ್ದು, ಇದಕ್ಕೆ ಹಿಂಗೆ ಹೋಗಕ್ಕೆ ಬಿಡಬಾರ್ದು, ಇಲ್ಲೇ ಕಟ್ಟಾಕಿ ಬಿಡಬೇಕು. ಎರಡಕ್ಕೂ ಕೂಡ ಅವು ಫ್ರೆಂಡ್ ಆಗ್ತವೆ, ನನಗೆ ನೆನಪುಳಿತವೆ, ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕರ್ನಾಟಕ ಭೂ ಸುಧಾರಣಾ ವಿಧೇಯಕ 1995. 1995ರಲ್ಲಿ ಏನು ಸಾರ್ವಜನಿಕ ಹಿತಾಸಕ್ತಿ ಘೋಷಣೆಯ ಮೂಲಕ ಏನು ತಿದ್ದುಪಡಿ ಮಾಡಿದಾರಲ್ವ ಅದರಲ್ಲಿ ಏನು ಹೇಳಿದ್ದಾರೆ ಅಂತ ಕೇಳೋಣ, ಓಕೆನಾ. ಬೇಕಲ್ವಾ, ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಹೇಳಿದೆ. ಸೊ ಇಂಪಾರ್ಟೆಂಟ್ ಆಗಿರೋದು ಏನು ಮಾಡಿದ್ರು ಅಂತ ಬೇಕಲ್ವಾ. ಅಲ್ಲಿ ಏನಂದರೆ, ಕೃಷಿಯೇತರ ಆದಾಯ 50,000 ಇದ್ದರೆ ಕೃಷಿ ಭೂಮಿ ಕೊಳ್ಳುವ ಹಾಗಿಲ್ಲ ಎಂಬ ನಿಯಮಕ್ಕೆ 50,000ದಿಂದ 2 ಲಕ್ಷದವರೆಗೆ ಮಿತಿಯನ್ನು ಹೆಚ್ಚಿಗೆ ಮಾಡಿತು, ಓಕೆ. ಇಲ್ಲಿ ಸಮಥಿಂಗ್ ಇವಾಗ ಏನಂತಂದರೆ, ನನ್ನ ತಂದೆ ಇದ್ದಾರೆ ಅಂತ ಅಂದ್ಕೊಳ್ಳಿ, ಓಕೆನಾ. ನನ್ನ ತಂದೆ ಗೌರ್ಮೆಂಟ್ ವರ್ಕರ್ ಇದ್ದಾರೆ, ಓಕೆ. ನನ್ನ ತಂದೆ ಗೌರ್ಮೆಂಟ್ ವರ್ಕರ್ ಇದ್ದಾರೆ ಮೀನ್ಸ್ ಅವರು ಕೃಷಿಯೇತರನೇ ಬಂದರು, ಓಕೆನಾ. ಅವ್ರದ್ದು ಸ್ಯಾಲ್ರಿ ಎಷ್ಟಿರ್ತದೆ ಅಂದರೆ, ಇವಾಗ ಅವ್ರದ್ದು ನಾರ್ಮಲಾಗಿ ಒಂದು 3.5 ಲಕ್ಷ ಇರ್ತದೆ ಅಂತ ಅಂದ್ಕೊಳ್ಳಿ, ಓಕೆ. ಸಿಂಪಲಾಗಿ ಬೇಸಿಕ್ ಸ್ಯಾಲ್ರಿ ಇದು, ಓಕೆ. 3.5 ಲಕ್ಷ ಇರ್ತದೆ. ಸೊ ಇಲ್ಲೇನು ಹೇಳ್ತಾರೆ ಅವರು, 50,000 ಇದ್ದರೆ ಮೀನ್ಸ್ ಕೃಷಿಯೇತರ ಆದಾಯ ಇದ್ದರೆ, ಈಗ 50,000 ಇದೆ ನಮ್ಮ ಅಪ್ಪದು, ಓಕೆ. ನಮ್ಮ ಅಪ್ಪ ಏನು ಮಾಡ್ಬೇಕು, ನನ್ನ ಅಪ್ಪಗೆ ಆಸೆ ಏನಿದೆ ಅಂದರೆ ಕೃಷಿ ಭೂಮಿ ತೊಗೋಬೇಕು, ನಾನು ರಿಟೈರ್ಮೆಂಟ್ ಆದ ನಂತರ ನಾನು ಕೃಷಿ ಭೂಮಿನಲ್ಲಿ ಏನೋ ವಾಸ ಮಾಡಬೇಕು, ಕೃಷಿ ನಾನು ಮಾಡಬೇಕು ಅಂತ ಆಸೆ ಇದೆ ಅವ್ರಿಗೆ. ಬಟ್ ರೂಲ್ಸ್ ಏನು ಹೇಳ್ತದೆ 1995ಕ್ಕಿಂತ ಮುಂಚೆ ಅಂದರೆ, ನಿಂದು 50,000ಕ್ಕಿಂತ ಹೆಚ್ಚಿಗಿದೆಯಾ ಪಗಾರ, ಮೀನ್ಸ್ ಏನೋ ಕೃಷಿಯಿಂದ ಬರ್ತಿದೆಯಾ, ಕೃಷಿಯಿಂದ ಬರ್ತಾ ಇಲ್ವಾ ನಿಂದು, ಮೀನ್ಸ್ ಯಾವುದೋ ಬಿಸ್ನೆಸ್ ಮಾಡ್ತಿದೆಯಾ, ಇಲ್ಲಾಂದರೆ ಯಾವುದೋ ಗೌರ್ಮೆಂಟ್ ನೌಕರಿಯಲ್ಲಿ ಇದೆಯಾ ಅಂದರೆ ತೊಗೊಳಂಗಿಲ್ಲ, ಬಿಲ್ಕುಲ್ ತೊಗೊಳಂಗಿಲ್ಲ. ನಿಂದು ಏನದ ಕೆಲಸ ಅಲ್ವಾ ಅದನ್ನು ಮಾಡು ಅಷ್ಟೇ, ಕೃಷಿ ಕಡೆ ನೀನು ಹಾಯಬೇಡ ಅಂತ ಹೇಳ್ತಿತ್ತು. ಬಟ್ ಈಗ ಏನು ಮಾಡ್ತಾನೆ ಅಂದರೆ, ಅದನ್ನು 50,000 ಇದ್ದದ್ದನ್ನು ಏನು ಮಾಡ್ತಾನೆ ಅಂದರೆ 2 ಲಕ್ಷಕ್ಕೆ ಮಿತಿ ಹಾಕ್ತಾನೆ, ಓಕೆ. 2 ಲ್ಯಾಕಿಗೆ ಮಿತಿ ಹಾಕ್ತಾನೆ. ಅಂದರೆ 2 ಲಕ್ಷದವರೆಗೂ ನಿಂದಿದ್ರೇನೋ ಕೃಷಿಯೇತರ ಆದಾಯ ಇದೆಯಾ, ಸೊ ಹಾಗಾದರೆ ನೀನು ಓಕೆ ಅವನಪ್ಪ ತಗೋ, ಓಕೆ, ನೀನು ಇದ್ರಿಗೆ ತಗೋ, ನೀನು ಕೃಷಿ ಮಾಡು, ನಡೀತದೆ ಅಂತ ಹೇಳ್ತಾನೆ. ಯಾವಾಗ 1995ರಲ್ಲಿ ಇದು, ಸರಿನಾ. ಎಷ್ಟರಿಂದ 50,000ದಿಂದ 2 ಲಕ್ಷಕ್ಕೆ ಮಿತಿ ಏರಿಸ್ತಾನೆ. ಯಾವುದು ಕೃಷಿಯೇತರ ಆದಾಯ ಅಷ್ಟಿತ್ತಂದರೆ ನೀನು ಕೃಷಿ ಭೂಮಿಯನ್ನು ತೊಗೋಬಹುದು ಅಂತ. 1995ಕ್ಕಿಂತ ಮುಂಚೆ ಇರಲಿಲ್ವ ಅಂತ ಕೇಳಿದ್ರೆ ಇರಲಿಲ್ಲ, ಓಕೆ. ಆವಾಗ ಮಿತಿ ಎಷ್ಟಿತ್ತಂದರೆ 1995ರಿಂದ 1991ರವರೆಗೂ ನಿಮಗೆ ಎಷ್ಟು 50,000 ಇತ್ತು. ಹಾಗಾದರೆ 1991 ಅಂತ ಹೇಳಿದೆ, 1990ರಲ್ಲಿ ಏನೋ 1991ರಲ್ಲಿ ಚೇಂಜ್ ಆಗಿದೆ ಅಂತ ಕೇಳಿದ್ರೆ ಹೌದು, 1991ರಲ್ಲಿ ತಿದ್ದುಪಡಿ ಮಾಡಿರ್ತಾರೆ. ಏನಂದರೆ ಮೂಲತಃವಾಗಿ 12,000 ಇಷ್ಟೇ ಇರ್ತದೆ, ಓಕೆ. ಕೃಷಿಯೇತರ ಆದಾಯ 1961ರ ಕಾಯ್ದೆ ಬಂದಿರ್ತದೆ ಗೊತ್ತಾ. 1961ರ ಕಾಯ್ದೆಯಲ್ಲಿ ಏನು ಹೇಳಿರ್ತಾನೆ ಅಂದರೆ ಹೆವಿ ಸ್ಟ್ರಿಕ್ಟ್ ರೂಲ್ಸ್, ಓಕೆ.
1961 ಕಾಯ್ದೆ ಸ್ಟಾರ್ಟಿಂಗ್ ಏನು ರೂಲ್ಸ್ ಬಂದಿರ್ತಾವಲ್ವಾ ಅವು ಆ್ಯಕ್ಚುಲಾಗಿ ಜನರು ಒಳ್ಳೇದಕ್ಕಾಗಿ ಬಂದಿರ್ತವೆ. ಮುಂದೆ ಏನು ತಿದ್ದುಪಡಿ ಮಾಡ್ಕೊತ ಬರ್ತಾರೆ ಗೊತ್ತಾ, ಎಲ್ಲ ತಮ್ಮ ಬೇಕಾದಂಗೆ ಮಾಡ್ಕೋತಾರೆ. ಇದಿಷ್ಟೇ ನೋಡಿ, ಸಿಂಪಲಾಗಿ ನಿಮಗೆ ತಿಳಿದು ಬಿಡ್ತದೆ. ಸಂವಿಧಾನ ಕೂಡ ತಿಳಿದು ಬಿಡ್ತದೆ, ಇದು ಕೂಡ ತಿಳಿದು ಬಿಡ್ತದೆ. ನಿಮ್ಗೆ ಯಾವುದೇ ಪ್ರಕರಣಗಳು ಬಂದರೂ ಕೂಡ ತಿಳಿದು ಬಿಡ್ತವೆ. ತಿದ್ದುಪಡಿ ಎದಕ್ಕೆ ಮಾಡ್ತಾರೆ ಅಂದರೆ ತಮಗೆ ಬೇಕಾದಂಗೆ. ಮೊದಲು ಸ್ಟಾರ್ಟಿಂಗ್ ಯಾವ್ದು ಬಂದಿರ್ತದೆ ಗೊತ್ತಾ, ಅದೆಲ್ಲ ಇದ್ರೆ ತಮ್ಮ ಒಳ್ಳೇದಕ್ಕಾಗಿ ಇರೋದಿಲ್ಲ, ಜನರ ಒಳ್ಳೇದಕ್ಕಾಗಿ ಬಂದಿರ್ತವೆ. ಸೊ ಅವಾಗ ಕೂಡ 1961 ಏನು ಮಾಡಿದ್ರು ಅಂದರೆ 12,000ಕ್ಕಿಂತ ನೀನು ಜಾಸ್ತಿ ಇದೆಯಾ ಕೃಷಿಯೇತರ ಆದಾಯ, ಸರಿನಾ, ನೀನು ಕೃಷಿ ಭೂಮಿ ತೊಗೊಳಂಗಿಲ್ಲ ಅಂತ ಹೇಳಿದ್ರಷ್ಟೇ. ಇದು ಎಲ್ಲಿವರೆಗೂ ಬಂದಿತ್ತು ಅಂದರೆ 1991 ಹೀಗೆ ಇತ್ತು. ಸೊ ಅವಾಗ 1961 ಜನರದು ಏನು ಇನ್ಕಮ್ ಕಡಿಮೆ ಇತ್ತು. ಸೊ 12,000 ಓಕೆ. 1991 ಎಲ್ಲ LPG ಆಯಿತು, ಮೀನ್ಸ್ ಏನೋ ಲಿಬರೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಆಯಿತು. ಎಲ್ಲ ಪಂಚವಾರ್ಷಿಕ ಯೋಜನೆಗಳು ಬಂದು ಎಲ್ಲ ಜನರು ಇದನ್ನು ಸ್ವಲ್ಪ ಕೆಲಸ ಸಿಕ್ಕಂಗೆ ಆಗ್ತು. ಎಲ್ಲ ಜನರಿಗೆ ಕೈಯಲ್ಲಿ ಸ್ವಲ್ಪ ದುಡ್ಡು ಓಡಾಡೋಕ್ಕೆ ಸ್ಟಾರ್ಟ್ ಆಯಿತು, ಸರಿನಾ. ಸೊ ಅವಾಗೇನು ಮಾಡ್ತಾರೆ ಅಂದರೆ 1991 ಓಕೆ, ಯಾರಿರ್ತಾರೆ, ವೀರಪ್ಪ ಮೊಯ್ಲಿ ಇರ್ತಾರೆ, ರಾಜ್ಯದ ಮುಖ್ಯಮಂತ್ರಿ, ಸರಿನಾ. ಸೊ ಆ ಟೈಮಲ್ಲಿ 12,000 ಇದ್ದದನ್ನು ಏನು ಮಾಡ್ತಾರೆ ಅಂದರೆ 50,000 50Kಗೆ ಹೆಚ್ಚಿಗೆ ಮಾಡ್ತಾರೆ. ಸೊ ಈ 50K ಇದ್ದದನ್ನು 50,000 ಇರೋದನ್ನು 1995 ಮತ್ತೇನು ಮಾಡ್ತಾರೆ ಅಂದರೆ 7 ಲಕ್ಷಕ್ಕೆ ಏರಿಸ್ತಾರೆ. ಸೊ ಇನ್ನೊಂದು ಕೆಲವೊಂದು ವರ್ಷ ಆಗ್ಬೋದು, ಇಲ್ಲಾಂದರೆ ಇದೇ ವರ್ಷ ಬರ್ಬೋದು, ತಿದ್ದುಪಡಿಯಾಗಿ 2 ಲಕ್ಷ ಇದ್ದದನ್ನು 10 ಲಕ್ಷಕ್ಕೆ ಏರಿಸ್ಬಹುದು ಅಲ್ವಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. 91, 95 ಅದಾನಂತರ 2020 ಅಂತೂ ಅದಕ್ಕೆ ಏನು ಸಂಬಂಧ ಇಲ್ಲ ಬಿಡಿ. 1961 12,000 ಇತ್ತು, 1991 50,000 ಆಯಿತು, 1995 2 ಲಕ್ಷ ಇತ್ತು ಗರಿಷ್ಠ ಮಿತಿ. ಯಾವುದು ಕೃಷಿಯೇತರ ಆದಾಯ ಅಷ್ಟಿತ್ತಂದರೆ ನೀನು ಕೃಷಿ ಭೂಮಿ ತೊಗೊಳಂಗಿಲ್ಲ ಅಂತ, ಸರಿನಾ. ಸೊ ಕಾನ್ಸೆಪ್ಟ್ ಕ್ಲಿಯರ್ ಆಯಿತಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನೆಕ್ಸ್ಟ್ ಪ್ರಶ್ನೆ ಇಲ್ಲ, ಇದು 1995 ವಿಧೇಯಕ, ಅದೇ ಕಾಯ್ದೆ ಬಗ್ಗೆನೇ ಇದೆ. ಇನ್ನು 1994 ತಿದ್ದುಪಡಿ ನಿಯಮದಂತೆ ಸರ್ಕಾರಿ ಕಾಯ್ದಿರಿಸಿದ ಭೂಮಿಯನ್ನು ಗುತ್ತಿಗೆ ಕೊಡುವ ಹಾಗಿರಲಿಲ್ಲ. ಓಕೆ, ಒಂದು ಪಾಯಿಂಟ್ ಏನಂದರೆ 50,000 ಇದ್ದದನ್ನು 2 ಲಕ್ಷಕ್ಕೆ ಏರಿಸ್ತಾರೆ, ಸರಿನಾ. ಇನ್ನೊಂದೇನೆಂದರೆ 1974 ಒಂದು ತಿದ್ದುಪಡಿ ಮಾಡಿರ್ತಾರೆ. ಈ ಇಂಪಾರ್ಟೆಂಟ್ ಇದೆ, ಈ ತಿದ್ದುಪಡಿ ನೀವು ಸ್ಕ್ರೀನ್ಶಾಟ್ ಆದರೂ ತೊಗೊಳ್ಳಿ, ಇಲ್ಲಾಂದರೆ ಬರ್ಕೊಳ್ಳಿ, ಓಕೆನಾ, ಜಾಸ್ತಿ ಯೂಸ್ಫುಲ್ ಆಗುತ್ತೆ. ಇದು ಏನಿದೆ ಅಲ್ವಾ, ಈ ರೆಡಿ ಮಾಡಿರೋದು ನಿನ್ನೆ ಯಾರೋ ಒಬ್ಬರು ಮೇಡಮ್ ಒಬ್ಬರು ಕಮೆಂಟ್ ಹಾಕಿದ್ರು, ಓಕೆನಾ, ಮೇಘನಾ ಅಂತ ಮೇ ಬಿ ಅವ್ರ ಹೆಸರು. ಅವರು ಕಮೆಂಟ್ ಹಾಕಿದ್ರು, ನೈಟ್ 1 ಗಂಟೆಗೆ ಓದಿದ್ದೀನಿ ನಾನು ಕಮೆಂಟ್ನ. ಸೊ ಅದಕ್ಕೆ ಇದು ಕ್ಲಾಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಾಗಿ, ಓಕೆನಾ. ಸೊ ನೈಟ್ 1 ಗಂಟೆಯಿಂದ 4 ಗಂಟೆವರೆಗೂ ಕುಂತು ಸ್ಲೈಡ್ಸ್ ಪ್ರಿಪೇರ್ ಮಾಡಿ ಇವಾಗ ಕ್ಲಾಸ್ ಮಾಡ್ತಾಯಿದ್ದೀನಿ, ಸರಿನಾ. ಸೊ ಇದು ಇಂಪಾರ್ಟೆಂಟ್ ಆಗ್ತದೆ, ಸರಿಯಾ. ಸೊ ನಿಮಗೆ ಈ ಎಕ್ಸಾಮಲ್ಲಾದರೂ ಕೂಡ ನೆಕ್ಸ್ಟ್ ಇದ್ರೇನೋ CTI ಯಾವುದಾದ್ರೂ ನೀವು ಎಕ್ಸಾಮ್ ಬರೀತಿದ್ರೆ ಅದಕ್ಕೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ, ಸರಿನಾ. ಸೊ ಬರ್ಕೊಳ್ಳಿ, ನೀವು ನೋಟ್ಸ್ ಮಾಡ್ಕೊಳ್ಳಿ, ಸರಿಯಾ. ಇಲ್ಲಾಂದರೆ ನೀವು PDF ನೋಡ್ಕೋತಿದ್ರೆ ಅದು ಓಕೆ, ಇಲ್ಲ ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ನೀವು ಓದ್ಕೋತಿದ್ರೆ, ಇಲ್ಲಾಂದರೆ ಒಂದೇ ಸರಿ ನೆನ್ಪಿಟ್ಕೋತಿದ್ರೆ ಬೇರೆ, ಸರಿನಾ. ಬಟ್ ಇದನ್ನು ನೀವು ಏನಾದರೂ ನೆನ್ಪಿಟ್ಕೊಳ್ಳೋಕ್ಕಾಗ್ತಿಲ್ಲ, 2 ಸರಿ ನೀವು ಏನಾದರೂ ಓದಬೇಕಾಗಿತ್ತು ಅಂತಂದರೆ ಸೊ ಡೈರೆಕ್ಟಾಗಿ ನೀವು ಬರ್ಕೊಂಡ್ಬಿಡಿ, ಸರಿನಾ, ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲೇನಿದೆ ಅಂದರೆ 1974 ತಿದ್ದುಪಡಿ ನಿಯಮದಂತೆ ಸರ್ಕಾರಿ ಕಾಯ್ದಿರಿಸಿದ ಭೂಮಿಯನ್ನು ಗುತ್ತಿಗೆ ಕೊಡುವ ಹಾಗಿರಲಿಲ್ಲ. 1974 ಒಂದು ತಿದ್ದುಪಡಿ ಬರ್ತದೆ ಅಂತ ನಿಮಗೆ ಆಲ್ರೆಡಿ ಹೇಳಿದೆ, ಸರಿನಾ. 1974 ಓಕೆ, 1974 ಏನು ಮಾಡ್ತಾರೆ ಅಂದರೆ, ಈಗ ಸರ್ಕಾರದಿದ್ರೇನೋ ಜಮೀನು ಇರ್ತದೆ, ಓಕೆನಾ. ಇವಾಗಿದ್ರೇನೋ ಯಾವುದೋ ಒಂದು ಏರಿಯಾದಲ್ಲಿ, ಇವಾಗ ನಮ್ಮ ಬಿಜಾಪುರ ಅಂತ ತೊಗೊಳ್ಳಿ, ಓಕೆನಾ, ನಮ್ಮ ಬಿಜಾಪುರ ಅಂತ ತೊಗೊಳ್ಳಿ, ಇಲ್ಲಾಂದರೆ ದೊಡ್ಡ ಜಿಲ್ಲೆ ಯಾವುದು, ಬೆಳಗಾವಿ ಅಂತ ತೊಗೊಳ್ಳಿ. ಇಲ್ಲೆಲ್ಲ ಗೌರ್ಮೆಂಟ್ ಆಸ್ತಿ ಸ್ವಲ್ಪ ಜಾಸ್ತಿ ಇದೆ. ಲೈಕ್ ಕಂಪೇರ್ ಮಾಡಿದ್ರೆ ಎದರಲ್ಲಿ ಕಂಪೇರ್ ಮಾಡಿದ್ರೆ ನಿಮ್ಮ ಬೆಂಗಳೂರು ಮತ್ತು ಕಡೆ ತುಮಕೂರು ಆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿದ್ರೆ ಗೌರ್ಮೆಂಟ್ ಆಸ್ತಿ ಸ್ವಲ್ಪ ಜಾಸ್ತಿನೇ ಇದೆ, ಓಕೆ. ಸೊ ಈ ರೀತಿ ಭೂಮಿಗಳನ್ನು ಯಾರಿಗೂ ಕೂಡ ಇದ್ರೆ ಗುತ್ತಿಗೆ ಕೊಡೋಂಗಿರಲಿಲ್ಲ, ಓಕೆ, ಯಾರಿಗೂ ಕೂಡ ಕೊಡೋಂಗಿರಲಿಲ್ಲ. 1974 ತಿದ್ದುಪಡಿ ಹಂಗೆ ತರ್ತದೆ. ಬಟ್ 1974 ತಿದ್ದುಪಡಿಗೆ ಏನು ಮಾಡ್ತಾರೆ ಇವರು, ಮತ್ತೆ ತಿದ್ದುಪಡಿ ತರ್ತಾರೆ ಮತ್ತೊಮ್ಮೆ. ಅವ್ರದ್ದು ಮನಸ್ಸಿಗೆ ಇವ್ರಿಗೆ ಬರಲ್ಲ, ಯಾರ್ದು ಮನಸ್ಸಿಗೆ, ದೇವರಾಜ ಅರಸು ಮಾಡಿರ್ತಾರೆ ಅದನ್ನು ತಿದ್ದುಪಡಿನ, ಅವ್ರದ್ದು ಇವ್ರಿಗೆ ಬರೋದಿಲ್ಲ ಮನಸ್ಸು, ಓಕೆ. ವೀರಪ್ಪ ಮೊಯ್ಲಿಗೆ ಇವರು ಚೇಂಜ್ ಮಾಡ್ಕೋತಾರೆ. ಚೇಂಜ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ, ಇಲ್ಲ ನಾನು ಸರ್ಕಾರಿ ಕಾಯ್ದಿರಿಸಿದ ಏನಿದ್ರೇನೋ ರಿಸರ್ವ್ ಮಾಡಿದ ಭೂಮಿ ಇರ್ತದಲ್ವ ಅದನ್ನು ನಾನು ಗುತ್ತಿಗೆ ಕೊಡ್ತೀನಿ, ಬಟ್ ಅದಕ್ಕೆ ಒಂದು ಎಕ್ಸೆಪ್ಷನ್ ಇಡ್ತೀನಿ. ಏನು ಅಂದರೆ 20 ವರ್ಷಗಳಿಗೆ ಮಾತ್ರ ಕೊಡ್ತೀನಿ ಅಂತ ಹೇಳ್ತಾರೆ, ಸರಿನಾ. ಯಾವಾಗ 1995 ಸರಿನಾ. ಇವೆರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮಾಹಿತಿ. ಇದು 74 ಇರ್ತದೆ, ಇದು 1995 ಸರಿನಾ. 74 ಏನು ಹೇಳ್ತದೆ, ರಿಸರ್ವ್ ಭೂಮಿ ಇರ್ತದಲ್ವಾ, ಆ ರಿಸರ್ವ್ಡ್ ಭೂಮಿ, ಕಾಯ್ದಿರಿಸಿದ ಭೂಮಿ, ಅದು ಸರ್ಕಾರಿ ಭೂಮಿನ ಯಾರಿಗೆ ಗುತ್ತಿಗೆ ಕೊಡೋಂಗಿಲ್ಲ, ಓಕೆ ಹೇಳ್ತದೆ. 95 ಏನು ಮಾಡ್ತದೆ, ಇಲ್ಲಪ್ಪ ನಾನು 20 ವರ್ಷಕ್ಕೆ ಮಾತ್ರ ಕೊಡ್ತೀನಿ, ಹೆಚ್ಚಿಗೆ ಕೊಡೋಂಗಿಲ್ಲ, ನಾನು 20 ವರ್ಷಕ್ಕೆ ಮಾತ್ರ ಕೊಡ್ತೀನಿ, ಆದ್ರೆ ಗುತ್ತಿಗೆ ಕೊಡ್ತೀನಿ. ಯಾಕೆ ನನಗೆ ದುಡ್ಡು ಕಡಿಮೆ ಬಿದ್ದಾವ, ನಾನು ದುಡ್ಡು ಬೇಕು ನನಗೆ, ಹೀಗೆ ನೆನಪಿಟ್ಕೊಳ್ಳೋದಿಲ್ಲ, ಓಕೆ. ಕತೆ ರೀತಿ ನೆನ್ಪಿಟ್ಕೊಳ್ಳಿ, ಓಕೆ. ಆ ಕತೆ ಒಳ್ಳೆಯದೋ ಕೆಟ್ಟದೋ ಬೇಕಾಗಿಲ್ಲ, ಕತೆ ನಮ್ಮ ತಲೆಯಲ್ಲಿ ಇರ್ತದೆ ತಾನೆ. ಯಾರಿಗಾದ್ರೂ ಹೇಳ್ತೀವ, ಹೋಗಿ ಮೈಕಲ್ ಏನೋ ಸ್ಪೀಚ್ ಮಾಡ್ತೀವಾ, ಇಲ್ಲ ತಾನೆ.
ಸೊ ನೆನಪು ಉಳಿಬೇಕು, ಎಕ್ಸಾಮಲ್ಲಿ ನಾನು ರೈಟ್ ಹಾಕಬೇಕು, ಆಯಿತು ಅಷ್ಟೇ. ಸೊ ಈಗ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕರ್ನಾಟಕದ ಭೂ ಸುಧಾರಣೆಗೆ ಸಂಬಂಧಿಸಿದಂತಹ ಸಮಿತಿ ಯಾವುದು ಅಂತ ಕೇಳಿದ್ದಾನೆ. ಮೊನ್ನೆ ಮೇ ಬಿ PDO HKದಲ್ಲಿ ಕೇಳಿದ್ದು ಅನಿಸುತ್ತೆ. ಇದನ್ನು PDO HKದಲ್ಲಿ ಕೇಳಿದ್ದೋ ಏನು VOದಲ್ಲಿ ಕೇಳಿದ್ದ ಗೊತ್ತಿಲ್ಲ, ಬಟ್ ಎರಡು ಪೇಪರಲ್ಲಿ ಸಾಲ್ವ್ ಮಾಡಿದ್ದೀನಿ, ಸ್ವಲ್ಪ ನೆನಪಿಲ್ಲ, ಬಟ್ ಕೇಳಿದ್ದಾನೆ ಇದು ಪ್ರಶ್ನೆನ. ಹಾಗೆ PSIನಲ್ಲಿ ಬಂದಿದೆ, CTIದಲ್ಲಿ ಬಂದಿದೆ ಇದು ಪ್ರಶ್ನೆ, ಸರಿನಾ. ಈ ಪ್ರಶ್ನೆ ಏನು ಹೊಸ ಪ್ರಶ್ನೆ ಅಲ್ಲ. ಇದು ಯಾವಾಗ ಅಂತಂದರೆ ಯಾವುದು ಸಮಿತಿ ಅಂದರೆ ಪರಮಶಿವಯ್ಯ ಸಮಿತಿನ. ಪರಮಶಿವಯ್ಯ ಸಮಿತಿ ಎದಕ್ಕೆ ಸಂಬಂಧಿಸಿದೆ ಹೇಳಿ ನೋಡೋಣ. ಒಂದು ನದಿಗೆ ಸಂಬಂಧಿಸಿದೆ. ಓಕೆ, ಯಾವ ನದಿಗೆ ಸಂಬಂಧಿಸಿದೆ? ನೇತ್ರಾವತಿಯಾ, ಏನು ಕೃಷ್ಣನಾ? ಹೇಳಿ ನೋಡೋಣ. ಓಕೆ, ಸೊ ನೆಕ್ಸ್ಟ್ ರಂಗರಾಜನ್ ಸಮಿತಿ. ಇದು ಬಡವರಿಗೆ ಸಂಬಂಧಿಸಿದೆ. ಓಕೆ, ಬಡತನಕ್ಕೆ ಸಂಬಂಧಿಸಿದ ಸಮಿತಿ ಯಾವುದು ಅಂತ ಕೇಳಿದ್ರೆ ರಂಗರಾಜನ್ ಸಮಿತಿ. ಸೊ ನೆಕ್ಸ್ಟ್ VN ಗಾಡಿಗಳು ಅಂತ ಬರುತ್ತೆ. ನಿಮ್ಗೆ ಹೇಳಿದೆ ಅಲ್ವಾ, ನಿನ್ನೆ ಮೊನ್ನೆ ಕ್ಲಾಸಲ್ಲಿ ನಾನು ಹೇಳಿರ್ಬೇಕು ಅನಿಸುತ್ತೆ. ಓಕೆ, ಹೇಳಿದ್ದೀನಿ. ಯಾವುದಂದ್ರೆ ಕೇಂದ್ರ ಸರ್ಕಾರದಿಂದ ನೇಮಕವಾದ ಯಾವ ಸಮಿತಿ 1983ರಲ್ಲಿ ಬಂದಿತ್ತು ಅಂದರೆ ಇದೆ 1989ರಲ್ಲಿ, ಸಾರಿ 89 ಬಂದಿರ್ತದೆ. ಇದು VN ಗಾಡಿಗಳ ಸಮಿತಿ. ಈ ಸಮಿತಿನ ಹೇಳ್ತದೆ ಪಂಚಾಯಿತಿ 5 ವರ್ಷ ಇರಬೇಕಂತ. ಓಕೆ, ಅದಾದ ನಂತರ ಮಹಿಳೆಯರಿಗೆ ಸ್ಥಾನಮಾನ ಕೊಡ್ರಿ, ಮೀಸಲಾತಿ ಕೊಡ್ರಿ ಅಂತ ಹೇಳೋದು ಕೂಡ ಇವರೇ. ಓಕೆ, ಮಹಿಳೆಯರೇ, ನೀವು ಇವ್ರನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ಇವ್ರನ್ನ ನೆನ್ಪಿಟ್ಕೊಳ್ಳಿ. ಯಾರು? VN ಗಾಡಿಗಿಲ್ಲ, ಇಂಪಾರ್ಟೆಂಟ್ ಆಗ್ತಾರೆ, ಸರಿನಾ. ನೆಕ್ಸ್ಟ್ ಈ ಪ್ರಶ್ನೆ ಕೇಳಿಲ್ಲ, ಬಟ್ ಕೇಳಬಹುದು ನೆಕ್ಸ್ಟ್ ಬರುವಾಗ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಉಳಿದಿದ್ದು ಯಾವುದು ಅಂದರೆ BD ಜತ್ತಿ ಸಮಿತಿ. ಓಕೆ, ಬಸಪ್ಪ ದಾನಪ್ಪ ಜತ್ತಿ ಯಾವ ರಾಜ್ಯದವರು? ಕರ್ನಾಟಕದವರು. ಯಾವ ಜಿಲ್ಲೆಯವರು ಹೇಳಿ ನೋಡೋಣ. ಬಿಜಾಪುರ, ಬಾಗಲಕೋಟ? ಅವಾಗಿನ ಬಿಜಾಪುರದವರು, ಈಗಿನ ಬಾಗಲಕೋಟದವ್ರು ಇವ್ರು ಆ್ಯಕ್ಚುಲಾಗಿ. ಓಕೆನಾ, ಅವಾಗಿನ ಬಿಜಾಪುರ, ಈಗಿನ ಬಾಗಲಕೋಟ. ಆ ಬಿಜಾಪುರ ಏನು ಸ್ಪ್ಲಿಟ್ ಆಗ್ತದಲ್ವ 1997ರಲ್ಲಿ, ಅವಾಗ ಬಾಗಲಕೋಟೆ ಹೋಗ್ತದೆ ಇವರು. ಓಕೆನಾ, ಅದು ನೆನಪಿರಲಿ ನಿಮಗೆ. ಇವರು ಬಸಪ್ಪ ದಾನಪ್ಪ ಜತ್ತಿ ಭಾರತದ ಮೊದಲ ಉಪರಾಷ್ಟ್ರಪತಿ. ಭಾರತದಲ್ಲ, ಕರ್ನಾಟಕದಿಂದ ಆಯ್ಕೆಯಾದ ಮೊದಲ ಉಪರಾಷ್ಟ್ರಪತಿ. ಹೀಗೆ ಬರೀತಾರಲ್ವ. ಓಕೆ, ಉಪರಾಷ್ಟ್ರಪತಿ. ಅದಾದ ನಂತರ ಭಾರತದ ರಾಷ್ಟ್ರಪತಿ ಆದ ಮೊದಲ ಕರ್ನಾಟಕದ ಏನೋ ವ್ಯಕ್ತಿ ಇವರೇ. ರಾಷ್ಟ್ರಪತಿ ಆಗಿದ್ರೆ ಇವರು ಆಗಿದ್ದರು. ಬರೇ ರಾಷ್ಟ್ರಪತಿ ಅಲ್ಲ, ಹಂಗಾಮಿ ರಾಷ್ಟ್ರಪತಿ ಆಗಿದ್ದರು. ಓಕೆನಾ, ಹಂಗಾಮಿ ರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗ ಅಂತ ಕೇಳಿದ್ರೆ BD ಜತ್ತಿ. ಹಾಗೆ ಉಪರಾಷ್ಟ್ರಪತಿಯಾದ ಏಕೈಕ ಕನ್ನಡಿಗ ಅಂತ ಕೇಳಿದ್ರು ಕೂಡ BD ಜತ್ತಿ. ಓಕೆ, ಬಸಪ್ಪ ದಾನಪ್ಪ ಜತ್ತಿ ಯಾವ ಜಿಲ್ಲೆಯವರು ಅಂತ ಕೇಳಿದರೆ ಬಾಗಲಕೋಟೆ. ಪ್ರಶ್ನೆ ಬಾಗಲಕೋಟೆ ಬೇಕಾ ಬೇಡವಾ ಅಂತ ಕೇಳಿದ್ರೆ ಬೇಕು, ಯಾಕಂದರೆ ಕೇಳಿದ್ದಾನೆ, PC ನಲ್ಲೇ ಕೇಳಿದ್ದಾನೆ ಈ ಪ್ರಶ್ನೆನ, ಸರಿನಾ. ಸೊ ನಿಮಗೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಬಸಪ್ಪ ದಾನಪ್ಪ ಜತ್ತಿ. ಈ ಸಮಿತಿ BD ಜತ್ತಿ ಸಮಿತಿ ಇದ್ರೇನು ಕರ್ನಾಟಕ ಭೂ ಸುಧಾರಣೆಗೆ ಸಂಬಂಧಿಸಿದಂತಹ ಸಮಿತಿ ಆಗಿರ್ತದೆ. ಇದು ಯಾವ ವರ್ಷ ಬಂದಿರ್ತದೆ ಹೇಳ್ಬೋದಾ? ಹೇಳಿ. 1957, 58, 60, 61. ಸೊ ಕಾಯ್ದೆ 61 ಬಂದಿರ್ತದೆ ಅಂತ ಇದ್ರ ಹಿಂದಿನ ವರ್ಷನೇ ಬಂದಿರಬೇಕಂತ ರೂಲ್ಸ್ ಇಲ್ಲ. ಓಕೆನಾ, ಮ್ಯಾಕ್ಸಿಮಮ್ 99% ಅದ್ರ ಹಿಂದಿನ ವರ್ಷನೇ ಬಂದಿರ್ತದೆ, 99%. ಬಟ್ 0.5% ಏನಾಗಿರುತ್ತೆ ಗೊತ್ತಾ, ಅದೇ ವರ್ಷ ಬಂದಿರ್ತದೆ. 1961 ಅದೇ ವರ್ಷ ಬಂದಿರ್ತದೆ. ಇನ್ನೊಂದು 0.5% ಉಳಿತದೆ ಅಲ್ವಾ 100ಅಲ್ಲಿ. ಅದು ಯಾವುದಂದರೆ 2 ವರ್ಷದಿಂದ ಹಿಂದೆ, 3 ವರ್ಷ ಹಿಂದೆ, 4 ವರ್ಷ ಹಿಂದೆ, 10 ವರ್ಷದ ಹಿಂದೆ ಕೂಡ ಸಮಿತಿ ಬಂದಿರ್ತವೆ, ಸರಿನಾ. ನೆನಪಿರಲಿ ಇದು. ಸೊ ಇಲ್ಲಿ ಕೂಡ ಹಾಗೆ ಆಗ್ತದೆ. ಯಾವಾಗ ಅಂದರೆ 1957ರಲ್ಲಿ BD ಜತ್ತಿ ಸಮಿತಿ ನೇಮಕ ಆಗ್ತದೆ, ಸರಿನಾ. ಇವರು ವರದಿ ಯಾವಾಗ ಸಲ್ಲಿಸ್ತಾರೆ ಅಂತ ಕೇಳ್ತಾರೆ. ಇವರು ವರದಿ ಸಲ್ಲಿಸೋದು 1960ರಲ್ಲ, ಅದೇ ವರ್ಷ ಸಲ್ಲಿಸ್ತಾರೆ 1957ರಲ್ಲಿ. ಇವ್ರದ್ದು ಏನೊಂದು ಸಮಿತಿ ನೇಮಕ ಆಗ್ತದಲ್ವ, ಸಮಿತಿ ನೇಮಕವಾದ 3 ತಿಂಗಳಲ್ಲೇ ಇವರು ವರದಿಯನ್ನು ಸಲ್ಲಿಸ್ತಾರೆ. ಯಾರು? BD ಜತ್ತಿ, ಸರಿನಾ. ಸೊ ಅದು ಬಿಳಿಯಾಗಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸೊ BD ಜತ್ತಿ ಸಮಿತಿಗಿರುವ ಹೆಸರು ಮತ್ತು BD ಜತ್ತಿ ಸಮಿತಿಗೆ ಇದೆಯಲ್ಲ, ಆ BD ಜತ್ತಿ ಸಮಿತಿಗೆ ಅದಕ್ಕೆ ಆ್ಯಕ್ಚುಲಾಗಿ ಏನು ಹೆಸರಿತ್ತು ಅಂತ ಕೇಳ್ತಾರೆ. ಓಕೆ, ನಾವು ರಾಯಲ್ ಕಮಿಷನ್ ಅಂತ ಹೇಳ್ತೀವಿ. ಓಕೆ, ರಾಯಲ್ ಕಮಿಷನ್ ಎದಕ್ಕೆ ಸಂಬಂಧಿಸಿದೆ ಹೇಳಿ ನೋಡೋಣ. ಇವಾಗ ಇನ್ನೊಂದು ಅದಕ್ಕೆ ಇರೋದು ಇನ್ನೊಂದು ಹೆಸರು ಹಿಲ್ಟನ್ ಯಂಗ್ ಸಮಿತಿ. ಎದಕ್ಕೆ ಸಂಬಂಧಿಸಿದೆ ಹೇಳಿ, ಕಮೆಂಟ್ ಮಾಡಿ ನೋಡೋಣ. ಸೊ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಸೊ ಅದೇ ರೀತಿ ಇದು ಕೂಡ ಇದ್ರೇನೋ ಇವ್ರ ಹೆಸರಿಂದ, ಇವ್ರ ಅಧ್ಯಕ್ಷರ ಹೆಸರಿಂದ ಇದು ಕರೀತಿದ್ದಾರೆ BD ಜತ್ತಿ ಸಮಿತಿ ಅಂತೇಳಿ. ಬಟ್ ಇದಕ್ಕೆ ಆ್ಯಕ್ಚುಲಾಗಿ ಒಂದು ಹೆಸರಿತ್ತು. ಏನು ಅಂದರೆ ಮೈಸೂರು ಗೇಣಿ ಮತ್ತು ಕೃಷಿ ಭೂಮಿ ಕಾಯ್ದೆ ಸಮಿತಿ. ಇಂಪಾರ್ಟೆಂಟ್ ಆಗುತ್ತೆ. ಏನಂತ ಕರೀತಿದ್ದು ಅಂದರೆ ಕನ್ಫ್ಯೂಷನ್ ಆಗಿಬಿಡಿ. ಅಲ್ಲಿ ಕರ್ನಾಟಕ ಏನಾದರೂ ಕೊಟ್ಟರೆ ಕರ್ನಾಟಕ ಅಲ್ಲ, ಓಕೆನಾ. ಯಾಕಂದರೆ ಕರ್ನಾಟಕನ ಹೆಸರಿದ್ರೆ 1973ರಲ್ಲಿ ಬಂದಿರ್ತದೆ. ಸೊ ಆ ರೀತಿ ಆದರೂ ನೆನ್ಪಿಟ್ಕೊಳ್ಳಿ, ಏನಾದರೂ ಒಂದು ಗುಜಾಡ್ ಮಾಡಿ ಅದಕ್ಕೆ, ಓಕೆನಾ. ಸೊ ಇದು ನೆನ್ಪಿಟ್ಕೊಳ್ಳಿ, ಯಾವುದಂದರೆ ಮೈಸೂರು ಗೇಣಿ ಮತ್ತು ಕೃಷಿ ಭೂಮಿ ಕಾಯ್ದೆ ಸಮಿತಿ ಅಂತ ಕರೀತಾರೆ ಇದಕ್ಕೆ. ಎಷ್ಟರಲ್ಲಿ? 1957ರಲ್ಲಿ. ವರದಿ ಯಾವಾಗ ಸಲ್ಲಿಸ್ತು? 1957ರಲ್ಲಿ. ಕಾಯ್ದೆ ಯಾವಾಗ ಬಂತು? 1961ರಲ್ಲಿ. ಜಾರಿಗೆ ಹೋಯಿತು 1962 ಮಾರ್ಚ್ 5ರಂದು, ಸರಿನಾ. ಇದು ಮಾರ್ಚ್ 5 ಯಾವಾಗ ಹೇಳಿದೆ ಆಲ್ರೆಡಿ, ಫಸ್ಟ್ ಒಂದು 3-4 ಸ್ಲೈಡಲ್ಲೇ ಹೇಳಿದ್ದೆ ಇದು, ಸರಿನಾ. ಸೊ ಇವರು 3 ತಿಂಗಳಲ್ಲಿ ವರದಿ ಸಲ್ಲಿಸ್ತಾರೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ BD ಜತ್ತಿ ಸಮಿತಿಯ ಶಿಫಾರಸುಗಳು ಏನು ಅಂತ ಕೊಟ್ಟಿದ್ದಾರೆ. ಓಕೆ, ಅದು ಇಲ್ಲಿ ಕೂಡ ಬಿಳಿನೇ ಆಗಿದೆ, ಅದು ಸ್ವಲ್ಪ ಸಾರಿ. ಸೊ ಇಲ್ಲಿ ಏನಂದರೆ ಅವ್ರು ಶಿಫಾರಸು ಏನು ಮಾಡ್ತಾರೆ ಅಂತ ಕೇಳ್ತಾರೆ, ಸರಿನಾ.
ಕೊಟ್ಟು ಇದು ಯಾವುದು ಶಿಫಾರಸು ಮಾಡಿಲ್ಲ ಅಂತ ಕೂಡ ಕೇಳ್ಬೋದು ಅವ್ರು ನಿಮಗೆ, ಸರಿನಾ. ಸೊ ಏನಂದರೆ ಒಂದು ಕೃಷಿಯೇತರರಿಂದ ಕೃಷಿ ಭೂಮಿಯನ್ನು ವಾಪಸ್ ಪಡಿಸಿಕೊಳ್ಳಬೇಕು. ಓಕೆ, ಕೃಷಿಯೇತರ ಅಂದರೆ ಅವನಿಗೆ ಕೃಷಿ ಮಾಡೋಕ್ಕೆ ಬರಲ್ಲ ಗುರು. ಓಕೆ, ಜಮೀನ್ದಾರ ಇದ್ದಾನೆ ಅವನು. ಓಕೆ, ಜಮೀನ್ದಾರ ಇದ್ದಾನೆ, ಅವನಿಗೆ ಕೃಷಿ ಮಾಡೋಕ್ಕೆ ಬರೋಲ್ಲ. ಹೊಲದಲ್ಲಿ ಹೋಗಿ ಅವನು ಈ ಸೀಸನಲ್ಲಿ ರಾಬಿ ಸೀಸನಲ್ಲಿದೆ. ಓಕೆ, ಇವಾಗ ರಾಬಿ ಸೀಸನ್ ಅಲ್ವಾ, ಈ ರಾಬಿ ಸೀಸನಲ್ಲಿ ಏನು ಬೆಳೆ ಹಾಕಬೇಕಂತಾನೆ ಅವನಿಗೆ ಗೊತ್ತೇ ಇಲ್ಲ. ಸೊ ಅವನ ಹತ್ರ ಕೃಷಿ ಭೂಮಿ ಇಟ್ಕೊಂಡು ಏನು ಮಾಡ್ತಾನೆ ಅವನು ಅಲ್ವಾ. ಸೊ ಅದಕ್ಕೆ ಅಂಥವ್ರ ಕಡೆಯಿಂದ ಕೃಷಿ ಭೂಮಿಯನ್ನು ವಾಪಸ್ ತೊಗೋಬೇಕು ಅಂತ ಹೇಳ್ತದೆ. ಇದು ತೊಗೋಬೇಕು ಅಂತ ಹೇಳ್ತದೆ. ತೊಗೋತಾರಾ? ಹೌದು, ತೊಗೋತಾರೆ. ಓಕೆ, ಅದರಲ್ಲಿ ಮಾತ್ರ ಎತ್ತಿದ ಕೈ ಇದ್ದೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಕುಟುಂಬಗಳಿಗೆ ಸಂಖ್ಯೆಯ ಆಧಾರಿತ ಭೂ ಹಿಡುವಳಿಯ ಒಡೆತನ ಅಂತ ಕೊಟ್ಟಿದ್ದಾರೆ. ಅಂದರೆ ಇವಾಗ ಸರ್ವೆ ನಂಬರ್ ಬರ್ತಾ ಗೊತ್ತಾ. ಸೊ ಆ ರೀತಿ ಸಂಖ್ಯಾ ಆಧಾರಿತ ಭೂ ಹಿಡುವಳಿಯ ಒಡೆತನ ಅಂತ ಕೊಡ್ತಾರೆ, ಸರಿನಾ. ಸೊ ನಿಮಗೆ ಒಂದು ಪ್ರಶ್ನೆ ಕೇಳ, ಇವಾಗ ನಿಮ್ಮ ತೋಟ ಎಷ್ಟಿದೆ? ಸೊ ನೀವು ಸಿಟಿನಲ್ಲಿ ಇರ್ತೀರಾ, ನಿಮ್ಮ ಅಪ್ಪ ಅಮ್ಮ ಏನಾದರೂ ಗೌರ್ಮೆಂಟ್ ಜಾಬಲ್ಲಿದ್ದರೆ, ನೀವು ಏನಾದರೂ ಸಿಟಿನಲ್ಲೇ ಹುಟ್ಟು ಬೆಳೆದಿದ್ರೆ ನಿಮ್ಮ ತೋಟ ಇರೋಲ್ಲ, ಮ್ಯಾಕ್ಸಿಮಮ್ ಒಂದು 80% ತೋಟ ಇರೋದಿಲ್ಲ. ಬಟ್ ನೀವು ಹಳ್ಳಿಯಿಂದ ಒರಿಜಿನ್ ಆಗಿದ್ದರೆ ಅಲ್ಲಿ ನಿಮ್ಮದು ಒಂದು ಮಿನಿಮಮ್ ಅಂದರೂ 1 ಎಕರೆ ಆಗಿರಲಿ, ಒಂದು 10 ಎಕರೆ ಆದರೂ ಹೊಲ ಇರ್ತದೆ ಅಲ್ವಾ, ತೋಟ ಇರ್ತದೆ. ಸೊ ಅದ್ರದ್ದು ಮಾಲೀಕರು ಯಾರು ಹೇಳಿ ನೋಡೋಣ. ಇವಾಗ ಯಾರು ಹೇಳ್ಬೋದಾ? ಹೇಳ್ತೀರಾ ನೀವು? ಯಾರು? ನಾವೇ ಅಂತ. ಓಕೆನಾ, ನೀವಾ? ಕೆಲವೊಬ್ರು ಹೇಳ್ತೀರಾ ನಾವಲ್ಲ ಅಂತ. ಓಕೆ, ನಮ್ಮಪ್ಪ ಇದ್ದಾರೆ ಅಂತ ಹೇಳ್ತೀರಾ, ನಮ್ಮ ಅಜ್ಜ ಇದ್ದಾರೆ ಅಂತ ಹೇಳ್ತಾರೆ, ನಮ್ಮ ಅಜ್ಜಿ ಇದ್ದಾರೆ, ನಮ್ಮಮ್ಮ ಇದ್ದಾರೆ ಅಂತ ಹೇಳ್ತೀರಾ. ಬಟ್ ಆ್ಯಕ್ಚುಲಾಗಿದ್ದರೆ ಮಾಲೀಕರು ಯಾರು? ಯಾರೂ ಮಾಲೀಕರಲ್ಲ. ಓಕೆ, ನಾವೆಲ್ಲ ಜಸ್ಟ್ ಇದ್ರೆ ಬಾಡಿಗೆದಾರರು ಇಲ್ಲಿ ಭೂಮಿ ಮೇಲೆ. ಲೈಕ್ ಭೂಮಿ ಮೇಲೂ ನಾವು ಬಾಡಿಗೆದಾರರು, ಹಾಗೆ ಇದ್ರೆ ನಾವು ಕರ್ನಾಟಕದಲ್ಲೂ ಬಾಡಿಗೆದಾರರೇ. ಯಾವುದು ಭೂಮಿ ನಮ್ದಲ್ಲ. ಓಕೆನಾ, ಎಲ್ಲದಕ್ಕೂ ಕೂಡ ನಾವು ಬಾಡಿಗೆ ಕಟ್ತಾ ಇದ್ದೀವಿ. ಓಕೆ, ಎಲ್ಲದಕ್ಕೂ ಕೂಡ ಬಾಡಿಗೆ ಕಟ್ತಾ ಇದ್ದೀವಿ. ಇದಕ್ಕೆಲ್ಲದಕ್ಕೂ ಸುಪ್ರೀಂ ಓನರ್ ಯಾರು ಅಂತ ಕೇಳಿದ್ರೆ ಗೌರ್ಮೆಂಟ್ದವರು. ಓಕೆನಾ, ಗೌರ್ಮೆಂಟ್ ಸರ್ಕಾರನೇ ಇದಕ್ಕೆಲ್ಲಕ್ಕೂ ಕೂಡ ಸುಪ್ರೀಂ ಓನರ್. ಫೈನಲ್ ಆಗಿದ್ರೆ ಒಬ್ಬರು ಯಾರಾದರೂ ಇದಕ್ಕೆ ಓನರ್ ಇದ್ದಾರೆ ಅಂದರೆ ಅವ್ರು ಸರ್ಕಾರದವರೇ, ಸರಿನಾ. ಇದು ನೆನಪಿರಲಿ ನಿಮಗೆ, ಸರಿಯಾ. ಸೊ ಇಲ್ಲಿ ಸಂಖ್ಯಾಧಾರಿತ ಭೂ ಹಿಡುವಳಿಯ ಒಡೆತನ ಅಂತ ಕೊಟ್ಟಿದ್ದಾರೆ. ಸೊ ಸಂಖ್ಯಾಧಾರಿತ ಭೂ ಹಿಡುವಳಿಯ ಒಡೆತನ ಇದ್ರೆ ಶಿಫಾರಸು ಮಾಡ್ತದೆ. ಸೊ ನೆಕ್ಸ್ಟ್ ಏನು ಮಾಡ್ತದೆ ಅಂದರೆ ಸ್ವಂತ ಬೇಸಾಯಕ್ಕೆ ಜಮೀನ್ದಾರ ಹೊಂದಿರಬಹುದಾದ ಜಮೀನಿನ ಪ್ರಮಾಣ ಅಂತ ಹೇಳ್ತದೆ. ಓಕೆ, ಇವಾಗ ತೊಗೊಂಡ್ವಪ್ಪ, ಅವ್ನು ಕೃಷಿ ಮಾಡೋಕ್ಕೆ ಬರೋದಿಲ್ಲ, ಬಟ್ ಇದ್ರೇನೋ ತೊಗೊಂಡ್ವಿ. ಎಷ್ಟೊಂದು 600 ಎಕರೆ ಅದ ಅವನ ಹತ್ರ. ಯಾಕಂದರೆ ಅವಾಗೆಲ್ಲ ಜಮೀನ್ದಾರ ಹತ್ರ 600ರಲ್ಲಿ 1000 ಎಕರೆ ಕೂಡ ಇದ್ರೆ ಇರ್ತಿತ್ತು. ಓಕೆನಾ, ಆ ಒಂದು 600 ಎಕರೆ ಇದೆ ಅಂತ ಅಂದ್ಕೊಳ್ಳಿ. 600 ಎಕರೆದಲ್ಲಿ ತೊಗೋತಿದ್ದೀನಿ, ಎಷ್ಟು ತೊಗೋಬೇಕು ಅನ್ನೋದು ಕೂಡ ಹೇಳ್ತಾರೆ ಇವರು. ಅವನಿಗೆ ಸ್ವಂತ ಬೇಸಾಯಕ್ಕೆ ಅವನೇನಾದರೂ ಒಬ್ಬ ಸ್ವಂತ ಬೇಸಾಯ ಮಾಡ್ತಿದ್ದಾದರೆ ಅವನಿಗೆ ಮಿನಿಮಮ್ ಒಂದು 100 ಎಕರೆ ಆದರೂ ಅವನಿಗೆ ಬಿಟ್ಟು ಉಳಿದೋದು ನಾವು ತೊಗೋತೀವಿ ಅಂತ ಹೇಳ್ತಾರೆ ಇವರು. ಓಕೆನಾ, ಉಳಿದಿದ್ದು ಇಷ್ಟು ತೊಗೋರಿ, ಬಟ್ ಅವನಿಗೆ ಕೂಡ ಸ್ವಂತ ಬೇಸಾಯ ಮಾಡ್ಕೊಳ್ಳೋಕ್ಕೆ ಇಷ್ಟು ಬಿಡ್ರಿ. ಅವ್ನು ಕೃಷಿ ಮಾಡಲಿಲ್ಲ ಅಂದರೂ ಓಕೆ, ಬಟ್ ಅವನಾದ್ರೂ ಕೃಷಿ ಮಾಡ್ಕೊಳ್ಳಿ ಇನ್ನು ಮುಂದೆ ಆದರೂ, ಬಟ್ ಅವನಿಗೆ ಇಷ್ಟು ಬಿಡ್ರಿ ಅಂತ ಹೇಳ್ತಾರೆ. ಯಾರು? ಬಿಡಿ ಜತ್ತಿ ಸಮಿತಿ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಜಮೀನ್ದಾರರಿಗೆ ಪರಿಹಾರ ಮತ್ತು ಗೇಣಿ ರದ್ದತಿ ಅಂತ. ಇದು ಒಂದು ಗೇಣಿ ರದ್ದತಿ ಮಾಡ್ತಾರೆ. ಇದು ನೆನಪಿರಲಿ, ಗೇಣಿ ರದ್ದತಿ ಅಂತ ಇವ್ರು ಆ್ಯಕ್ಚುಲಾಗಿ ಮಾಡಲೇಬೇಕು, ಅದ್ರ ಸಲುವಾಗಿ ಬಂದಿರ್ತಾರೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಜಮೀನ್ದಾರರಿಗೆ ಪರಿಹಾರ ಕೊಡ್ತಾರೆ, ಸರಿನಾ. ಈ ಜಮೀನ್ದಾರ ಹತ್ರ ನೀನು ಅವ್ನು ಜಮೀನ್ದಾರ ಅವರಪ್ಪ ಏನೋ ಇದ್ರೇನೋ ಕಷ್ಟಪಟ್ಟು ರಾಜನ ಹತ್ರ ಏನೋ ಮಾಡಿ ಏನೋ ಸಾಹಸ ಮಾಡಿ ತೊಗೊಂಡಿದ್ದಾನೆ, ಜಮೀನ್ದಾರ ಆಗಿದ್ದಾನೆ, ಏನೋ ಮಾಡಿದ್ದಾನೆ. ಬಟ್ ಅವ್ನು ನೀನು ಸಡನ್ನಾಗಿ ಹೋಗಿ ಕಿತ್ಕೊಂಡ್ರೆ ಅವ್ನಿಗೆ ಬೇಜಾರಾಗಲ್ವಾ ಗುರು? ಓಕೆನಾ, ಅವ್ನು ಕೂಡ ಸ್ಟ್ರೈಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಬ್ಬ ಜಮೀನ್ದಾರ ಇದ್ನಾ? ಇರಲಿಲ್ಲ. ಒಬ್ಬ ಜಮೀನ್ದಾರ ಇದ್ದರೆ ಸರ್ಕಾರ ಕೇರೆ ಮಾಡೋಕ್ಕೆ ಹೋಗಲ್ಲ. ಓಕೆನಾ, ಎಲ್ಲಿ ಕಡಿಮೆ ಮೆಜಾರಿಟಿ ಇರುತ್ತಲ್ವಾ ಅಲ್ಲಿ ಕೇರೆ ಮಾಡಲ್ಲ ಸರ್ಕಾರ. ಎಲ್ಲಿ ಜಾಸ್ತಿ ಇದ್ರೆ ಮೆಜಾರಿಟಿ ಇರ್ತದಲ್ವಾ ಅಲ್ಲಿ ಅವ್ರು ಕೂಗಿದ್ರೆ ಮಾತ್ರ ಕೇಳಿಸ್ತದೆ ಅವ್ರ ಕಿವಿಗೆ ಸರ್ಕಾರಕ್ಕೆ. ಇವಾಗಲ್ಲ, ಯಾವಾಗಿಂದ ಕೂಡ ಸರ್ಕಾರ ಯಾವಾಗಿಂದ ಬಂದಿದೆ ಅಲ್ವಾ ಪ್ರಜಾಪ್ರಭುತ್ವ, ಅಲ್ಲಿಂದನೂ ಕೂಡ ಪ್ರಜಾಪ್ರಭುತ್ವ ಇದೆ, ಜನರ ಮಾತು ಕೇಳ್ತಾರೆ ಅನ್ನೋದು ಸುಳ್ಳು. ಬಟ್ ಜನರ ಮಾತು ಕೇಳಲ್ಲ, ಜಾಸ್ತಿ ಜನರ ಮಾತು ಕೇಳ್ತಾರೆ, ಸರಿನಾ. ಕಡಿಮೆ ಜನರ ಮಾತು ಕೇಳಲ್ಲ, ಜಾಸ್ತಿ ಮೆಜಾರಿಟಿ ಜನರ ಮಾತು ಕೇಳ್ತಾರೆ. ಸೊ ಇದು ನೆನಪಿರಲಿ ನಿಮಗೆ. ಸೊ ಇದೆಲ್ಲ ಸುಮ್ಮನೆ ಸಿಂಪಲಾಗಿ ಹೇಳ್ತಿದ್ದೀನಿ ಅಷ್ಟೇ. ಸೊ ಜಮೀನ್ದಾರರಿಗೆ ಪರಿಹಾರ ಕೊಡಬೇಕು ಅಂತ ಹೇಳ್ತದೆ. ಇಲ್ಲಾಂದ್ರೆ ಅವ್ರು ಸ್ಟ್ರೈಕ್ ಮಾಡೋಕೆ ನಿಂತರೆ ಮತ್ತೆ ಅದೊಂದು ಕಿರಿಕಿರಿ ಜಾಸ್ತಿ ಆಗ್ತದೆ ಸರ್ಕಾರಕ್ಕೆ. ಸೊ ಅದಕ್ಕೆ ಅವ್ರಿಗೆ ಕೂಡ ಪರಿಹಾರ ಕೊಡಬೇಕು. ಇಂತಿಷ್ಟು ಎಕರೆ ಅವರಿಂದ ತೊಗೊಂಡಿದ್ರಾ, ಆಯಿತು, ಇಂತಿಷ್ಟು ಎಕರೆ ಅವ್ರಿಗಿದ್ರೇನೋ ತೊಗೊಂಡಿದ್ದೀರಾ, ಇಂತಿಷ್ಟು ಅವರಿಗೆ ಪರಿಹಾರ ಕೊಡ್ರಿ, ಏನಾದರೂ ಕೊಡ್ರಿ ಅವರಿಗೆ ಅಂತ ಹೇಳ್ತದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಸ್ವಂತವಾಗಿ ಬೇಸಾಯ ಮಾಡುವವನಿಗೆ ಒಡೆತನ ಕೊಡಬೇಕು ಅಂತ ಹೇಳ್ತದೆ. ಓಕೆ, ಒಬ್ಬ ಯಾರೋ ಇದ್ರೇನೋ ವ್ಯಕ್ತಿ ಇದ್ದಾನೆ, ಅವ್ನು ಸ್ವಂತವಾಗಿ ಬೇಸಾಯ ಮಾಡ್ತಾನೆ, ಬಟ್ ಅವನು ಇದ್ರೆ ಮತ್ತೊಬ್ಬರು ಹೊಲದಾಗಿ ಜೀತ ಇದ್ದಾನೆ ಗುರು ಅವಾಗ. ಓಕೆ, ಜೀತ ಪದ್ಧತಿ ನಿರ್ಮೂಲನೆ ಯಾವಾಗ ಆಗ್ತದೆ? 1976ರಲ್ಲಿ ಆಗ್ತದೆ. ಈ ವರ್ಷ ನೆನಪಿಟ್ಕೊಳ್ಳಿರು, ನೆನಪು ಬಂತು ನೋಡಿ. ಓಕೆ, 1976ರಲ್ಲಿ ಜೀತ ಪದ್ಧತಿ ನಿರ್ಮೂಲನೆ ಆಗ್ತದೆ, ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋದು ಕೂಡ ಇದು ಅವಾಗೇ ಬರ್ತದೆ 1976ರಲ್ಲಿ. ಓಕೆ, 42ನೇ ತಿದ್ದುಪಡಿ ಆಗ್ತದಲ್ವಾ, ಅವಾಗೆ ಬಂದಿರೋದು ಇದು ಕೂಡ. ಓಕೆ, ಸೊ ನೆಕ್ಸ್ಟ್ ಯಾವುದು 1986ರಲ್ಲಿ ಒಂದು ಕಾಯ್ದೆ ಬರ್ತದೆ. ಯಾವುದು? 24ನೇ ಆರ್ಟಿಕಲ್ ಇದೆಯಲ್ವಾ, ಅದಕ್ಕೆ ರಿಲೇಟೆಡ್ ಒಂದು ಕಾಯ್ದೆ ಇದೆ ನೋಡಿ, ಹೇಳಿ ನೋಡೋಣ. 1986ರಲ್ಲಿ ಬರ್ತದೆ ಅದು. ಇದಾದ ನಂತರ ಕರೆಕ್ಟ್ ಎಕ್ಸಾಕ್ಟ್ 10 ವರ್ಷ ಆದ ನಂತರ ಕಾಮೆಂಟ್ ಮಾಡಿ ಅದನ್ನು. ಇಲ್ಲಿ ಸ್ವಂತವಾಗಿ ಬೇಸಾಯ ಮಾಡುವವನಿಗೆ ಲೈಕ್ ಯಾರು? ವಿನೋಬ ಭಾವೆ ಕೊಡ್ತಾರೆ ಗೊತ್ತಾ? ಎಲ್ಲಿ? ಪೂಚಂಪಲ್ಲಿ ಒಳಗೆ ಸ್ಟಾರ್ಟ್ ಮಾಡ್ತಾರೆ. ಯಾರು? ವಿನೋಬ ಭಾವೆ. ಏನು ಸ್ಟಾರ್ಟ್ ಮಾಡ್ತಾರೆ?
ಭೂದಾನ ಚಳುವಳಿ. ಓಕೆ, ಭೂದಾನ ಚಳುವಳಿ ಅವ್ರು ಏನು ಮಾಡ್ತಾರೆ ಗೊತ್ತಾ, ಯಾರ ಹತ್ರ ಇರ್ತದಲ್ವಾ ಅವ್ರ ಹತ್ರ ಅವ್ರು ಭೂದಾನ ಮಾಡಿದ್ರ ಅಂತ ಕೇಳಿದ್ರೆ ಅವ್ರದ್ದೆಷ್ಟು ತೋಟ ಇರ್ತದಲ್ವಾ ಅವ್ರ ಹತ್ರ ಎಷ್ಟು ಎಕ್ಸ್ಟ್ರಾ ಇರ್ತದಲ್ಲ ಅದನ್ನು ದಾನ ಮಾಡ್ತಾರೆ. ಅದು ಆದ ನಂತರ ಎಷ್ಟೋ ಜನ ಕೂಡ ಇರ್ತಾರೆ ಯಾರು ಬೇಸಾಯ ಮಾಡುವವರು, ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಇದ್ದವ್ರ ಹತ್ರ ಯಾರೋ ಹತ್ರ ಯಾವೊಂದೊಬ್ಬನ ಹತ್ರ 1000 ಎಕರೆ ಇದೆ, ಅವನ ಹತ್ರ ಕೊಡೋಪ್ಪ ನನಗೆ ಒಂದು 200 ಎಕರೆ, ನಾನಿದ್ರೇನೋ ರೈತರಿಗಿದ್ರೇನೋ ಹಂಚ್ತೀನಿ ಅಂತ ಹೇಳಿ ಅವ್ರ ಕಡೆಯಿಂದ ತೊಗೊಂಡು ಇವರು ದಾನ ಮಾಡ್ತಾರೆ. ಓಕೆ, ಇವರಿದ್ರೇನು ಎಲ್ಲರಿಗೆ ಬೇಕಾದವ್ರಿಗಿದ್ರೇನೋ ಕೊಡ್ತಾರೆ. ಯಾರು? ವಿನೋಬ ಭಾವೆ. ಓಕೆನಾ, ವಿನೋಬ ಭಾವೆ ಅನ್ನೋರೊಬ್ಬ ಶ್ರೇಷ್ಠ ಸಂತ. ಅವ್ರದ್ದು ಬುಕ್ ಇದೆ ಒಂದು, ಆ ಬುಕ್ ಓದ್ಕೊಳ್ಳಿ, ಒಂದು ರೀತಿ ನೀವು ಏನೋ ಒಂದು ಪಾಸಿಟಿವ್ ವೈಬ್ ಬರ್ತದೆ. ನೀವು ಮೋಟಿವೇಶನ್ ಕೇಳ್ತೀರ ಗೊತ್ತಾ, ಅಭಿನವ್ ಬಿಂದ್ರ ಆ ಬಿಂದ್ರ ಈ ಬಿಂದ್ರ ಅಂತ. ಓಕೆನಾ, ಅವ್ರದ್ದು ಏನು ಮೋಟಿವೇಶನ್ ಅಲ್ಲ, ಆ ಮೋಟಿವೇಶನ್ ಅವರಿಗೆ ಯೂಸ್ ಆಗ್ತಿತ್ತು ಅಂದರೆ ಅವ್ರು ಇಲ್ಲಿ ಇರ್ತಿರಲಿಲ್ಲ, ಅವ್ರು ಆ್ಯಕ್ಚುಲಾಗಿ ಸ್ಪೇಸ್ ಮೀರ್ ಹೋಗ್ತಿದ್ರು. ಬಟ್ ವಿನೋಬ ಭಾವೆ ಅನ್ನೋದು ಬುಕ್ ಓದಿ. ಓಕೆನಾ, ಅವ್ರದ್ದು ಲೈಫ್ ಹಿಸ್ಟ್ರಿನೇ ಒಂದು ರೀತಿ ಬ್ಯೂಟಿಫುಲ್ ಆಗಿದೆ. ಒಬ್ಬ ಶ್ರೇಷ್ಠ ಸಂತ ಅಂತ ಕೂಡ ಅವ್ರಿಗೆ ಅನ್ಬೋದು. ಸರಿನಾ? ಸೊ ಅದನ್ನು ಮಾಡ್ತಾರೆ ಅವರು. ಎಲ್ಲಿ ಮಾಡ್ತಾರೆ ಅಂದರೆ ಪೂಚಂಪಲ್ಲಿ. ಓಕೆ, ಆಂಧ್ರ ಪ್ರದೇಶದ ಪೂಚಂಪಲ್ಲಿ. ಆಂಧ್ರ ಪ್ರದೇಶ ಪೂಚಂಪಲ್ಲಿ ಇವಾಗ ಯಾವ ರಾಜ್ಯದಲ್ಲಿದೆ? ಆಂಧ್ರದಲ್ಲಿದೆಯಾ ತೆಲಂಗಾಣದಲ್ಲಿದೆಯಾ? ಕನ್ಫ್ಯೂಷನ್ ಆಗುತ್ತಲ್ವ ಹೀಗೆ ಕೊಟ್ಟರೆ? ಆಂಧ್ರ ಅಂತ ನೆನಪಿಟ್ಕೊಂಡಿರ್ತೀರ, ಬಟ್ ಆಂಧ್ರನ ತೆಲಂಗಾಣ ಅಂತ ಕೇಳಿದಾಗ ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಅಲ್ಲಿ ನೀವು ಕಮೆಂಟ್ ಹಾಕಿ ಯಾವುದೋ ಪೂಚಂಪಲ್ಲಿ ಅಂತ, ನಾನು ಕಮೆಂಟ್ ಅದಕ್ಕೆ ಮುಂದೆ ಇದನ್ನು ಫಿಲ್ ಮಾಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಧ್ಯಮ ಹಿಡುವಳಿದಾರ ಎಂದು ಹೇಳಲು ಹೊಂದಿರಬಹುದಾದ ಭೂಮಿಯ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ನಿಮಗೆ ಒಂದು ನೆನಪಿರಲಿ, ಈ ಹಿಡುವಳಿದಾರರು ಏನಿದೆ ಅಲ್ವಾ, ಈ ಭೂಮಿ ಹಿಡುವಳಿಯಲ್ಲಿ 5 ಟೈಪ್ ಬರ್ತವೆ. ಇವಾಗ ಕರ್ನಾಟಕದಲ್ಲಿದ್ದರೆ ಮಣ್ಣು ಎಷ್ಟು ಟೈಪ್ ಇದ್ದಾವೆ? ಎಷ್ಟು ಟೈಪ್ ಇದ್ದಾವೆ? 4 ಟೈಪ್ ಇದ್ದಾವೆ. ಯಾವುದ್ಯಾವುದು? ಬ್ಲ್ಯಾಕ್ ಸಾಯಿಲು, ರೆಡ್ ಸಾಯಿಲು, ಅಲ್ಯೂವಿಯಲ್ ಸಾಯಿಲು ಮತ್ತು ಲ್ಯಾಟ್ರೈಟ್ ಸಾಯಿಲ್. ಸರಿನಾ? ಸೊ 4 ರೀತಿ ಸಾಯಿಲ್ ಇದ್ದಾವಲ್ವಾ. ಸೊ ಅದೇ ರೀತಿ ಈ ಭೂಮಿಯಲ್ಲೂ ಕೂಡ ಇದ್ರೇನೋ 5 ಟೈಪ್ ಬರ್ತವೆ. ಸರಿನಾ? ಭೂಮಿಯಲ್ಲ, ಭೂಮಿಯ ಹಿಡುವಳಿದಾರರಲ್ಲಿ 5 ಟೈಪ್ ಬರ್ತವೆ. ಹೆಂಗೆ ಅಂದರೆ, ಒಂದು ಅತಿ ಸಣ್ಣ ಹಿಡುವಳಿದಾರ ಅಂಥೇಳಿ. ಓಕೆನಾ? ಒಂದು ಅತಿ ಸಣ್ಣ ಹಿಡುವಳಿದಾರ, ಅದಾನಂತರ ಸಣ್ಣ ಹಿಡುವಳಿದಾರ, ಮತ್ತೊಂದು ಅರೆ ಮಧ್ಯಮ ಹಿಡುವಳಿದಾರ, ಮತ್ತೊಂದು ಮಾಧ್ಯಮ ಹಿಡುವಳಿದಾರ, ಅದು ಆದ ನಂತರ ಫೈನಲ್ ಆಗಿ ಬರೋದು ಬೃಹತ್ ಹಿಡುವಳಿದಾರ ಅಂತ ಬರ್ತದೆ. ಸರಿನಾ? ಇಲ್ಲಿ ಅವನು ಏನು ಕೇಳಿದ್ದಾನೆ ಅಂದರೆ ಮಧ್ಯಮ ಹಿಡುವಳಿದಾರ ಅಂತ ಕೇಳಿದ್ದಾನೆ. ಸೊ ಇಲ್ಲಿ 5 ಕೊಟ್ಟಿದ್ದೀನಿ ನಾನು. ಓಕೆನಾ? ಇಲ್ಲಿ 5ರಲ್ಲಿ ಯಾವುದಾಗುತ್ತೆ? ಸೊ ಅರೇಂಜಿಂಗ್ ಆರ್ಡರ್, ಕ್ರೋನಾಲಜಿಕಲ್ ಆರ್ಡ್ರಲ್ಲೇ ಹೇಳಿದ್ದೀನಿ ಯಾವುದ್ಯಾವುದದು. ಸೊ ಇದು ಫಸ್ಟ್, ಇದಕ್ಕೆ ಏನಂತ ಕರಿತೀವಿ ಅಂದರೆ ಅತಿ ಸಣ್ಣ ಹಿಡುವಳಿದಾರರು ಅಂತ ಕರಿತೀವಿ. 1 ಹೆಕ್ಟರ್ಗಿಂತ ಕಡಿಮೆ ಇರಬೇಕು. 1 ಹೆಕ್ಟರ್ಗಿಂತ ಕಡಿಮೆ ಇತ್ತಂದರೆ ಅವ್ರಿಗೆ ಏನಂತ ಕರಿತೀವಿ ಅಂದರೆ ಸಣ್ಣ ಹಿಡುವಳಿದಾರ. ಓಕೆ, ಅತಿ ಸಣ್ಣ ಹಿಡುವಳಿದಾರ ಅಂತ ಕರಿತೀವಿ. ಅತಿ ಸಣ್ಣ, ಅತಿನ ನೆನ್ಪಿಟ್ಕೊಳ್ಳಿ. 1 ಹೆಕ್ಟರ್ಗಿಂತ ಜಾಸ್ತಿ ಇರ್ತದೆ, 2 ಹೆಕ್ಟರ್ಗಿಂತ ಕಡಿಮೆ ಇರ್ತದೆ. ಸರಿನಾ? ಅವ್ರಿಗೆ ಏನಂತ ಕರಿತೀವಿ ಅಂದರೆ ಸಣ್ಣ ಹಿಡುವಳಿದಾರ ಅಂತ ಕರಿತೀವಿ. ಸರಿನಾ? ಸೊ ನೆಕ್ಸ್ಟ್ 2 ಹೆಕ್ಟರ್ಗಿಂತ ಜಾಸ್ತಿ ಇರ್ತದೆ, 4 ಹೆಕ್ಟರ್ಗಿಂತ ಕಡಿಮೆ ಇರ್ತದೆ, ಅವ್ರಿಗೆ ಏನಂತ ಕರಿತೀವಿ? ಮಧ್ಯಮ ಹಿಡುವಳಿದಾರ ಅಂತ ಕರಿತೀವ? ಅಲ್ಲ, ಅರೆ ಮಾಧ್ಯಮ ಹಿಡುವಳಿದಾರ ಅಂತ ಕರಿತೀವಿ. ಓಕೆ, ಅರೆ ಮಾಧ್ಯಮ. ಇಲ್ಲಿ ಹೇಗೆ ಅತಿ ಸಣ್ಣ ಹಿಡುವಳಿದಾರ ಅಂತ ಬತ್ತು ಗೊತ್ತಾ? ಇದು ಫಸ್ಟ್ ಒನ್ನು. ಹಾಗೆ ಇಲ್ಲಿ 3ನೇದು ಯಾವುದು ಬರ್ತದೆ ಅಂದರೆ ಅರೆ ಮಾಧ್ಯಮ ಹಿಡುವಳಿದಾರ ಅಂತ ಬರ್ತದೆ. 2ರಿಂದ 4 ಹೆಕ್ಟರ್ವರೆಗೂ ಹೊಂದಿರೋನಿಗೆ. ಸೊ ನೆಕ್ಸ್ಟ್ 4ರಿಂದ 10 ಹೆಕ್ಟರ್ ಹೊಂದಿರ್ತಾನಪ್ಪ ಒಬ್ಬನೇ ಅವನು. ಸೊ ಅವನಿಗೆ ಏನಂತ ಕರಿಬೇಕು ನಾವು? ಬೃಹತ್ ಅಂತ ಕರಿಬೇಕಾ, ಮಧ್ಯಮ ಅಂತ ಕರಿಬೇಕಾ, ಅಥವಾ ಇದರ ಮಧ್ಯಮದಲ್ಲೇ ಮಧ್ಯಮ ಹಿಡುವಳಿದಾರ ಅಂತ ಕರಿಬೇಕಾ? ಸೊ ಆ ರೀತಿ ಯಾವುದೂ ಇಲ್ಲ ಅಲ್ಲ ಗುರು, ನೀನೇ ಇವಾಗಲೇ ಹೇಳಿದೆ ಅಂತ ಕೇಳಿದ್ರೆ, ಸೊ ಇದಕ್ಕೆ ಏನಂತ ಕರೀತಾರೆ ಅಂದರೆ ಮಧ್ಯಮ ಹಿಡುವಳಿದಾರ ಅಂತ ಕರಿತೀವಿ. ಮಧ್ಯಮ ಹಿಡುವಳಿದಾರ ಅನ್ನೋಕ್ಕೆ ಏನು ಬೇಕು ಅಂದರೆ 4ರಿಂದ 10 ಹೆಕ್ಟರ್ವರೆಗೂ ಭೂಮಿ ಇರಬೇಕು. ಇಲ್ಲಿ ಒಂದು ಪ್ರಶ್ನೆ ಏನು ಕೇಳಿದ್ದಾನೆ? ಮಧ್ಯಮ ಹಿಡುವಳಿದಾರ ಅಂತ ಕೇಳಿದ್ದಾನೆ. ಸರಿನಾ? ಮಧ್ಯಮ ಹಿಡುವಳಿದಾರ ಅಂದರೆ 4ರಿಂದ 10 ಹೆಕ್ಟರ್ವರೆಗೆ ಇರಬೇಕು. ಸರಿನಾ? ಸೊ ನೆಕ್ಸ್ಟ್ ಬೃಹತ್ ಹಿಡುವಳಿದಾರ ಅಂತ ಬರ್ತಾನೆ. ಈ ಬೃಹತ್ ಹಿಡುವಳಿದಾರನ ಇವನ ಹತ್ರ ಎಷ್ಟು ತೋಟ ಇರ್ತದೆ ಅಂದರೆ, ಎಷ್ಟು ಹೊಲ ಇರ್ತದೆ ಅಂತ ಕೇಳಿದ್ರೆ, ಎಷ್ಟು ಕ್ರಾಪ್ ಲ್ಯಾಂಡ್ ಇರ್ತದೆ ಅಂತ ಕೇಳಿದ್ರೆ 10 ಎಕರೆಗಿಂತ ಜಾಸ್ತಿ, 10 ಹೆಕ್ಟರ್ಗಿಂತ ಜಾಸ್ತಿ. 10 ಎಕರೆ ಅಲ್ಲ, 1 ಹೆಕ್ಟರ್ ಈಕ್ವಲ್ಸ್ 2.47 ಎಕರೆ. ಓಕೆ, 2.47 ಎಕರೆ ಬರ್ತದೆ 1 ಹೆಕ್ಟರ್ ಅಂದರೆ. ಸೊ ನಿಮಗೆ ಇವಾಗ ಹೇಳಿ, ಇವಾಗ ಪ್ರಧಾನಮಂತ್ರಿ ಅದಾನಂದ್ರೆ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಇದ್ರೇನೋ ಸ್ಕೀಮ್ ಬರ್ತವೆ. ಓಕೆ, ರೈತರಿಗೆ ಅಂತ. ಓಕೆ, ಪ್ರತಿ ತಿಂಗಳು 6,000 ಹಾಕ್ತಾರೆ ಗೊತ್ತಾ? ವರ್ಷದಲ್ಲಿ 6,000 ಹಾಕ್ತಾರಲ್ವಾ? ಓಕೆ, ವರ್ಷದಲ್ಲಿ 6,000 ಹಾಕ್ತಾರೆ. ಆ ವರ್ಷದಲ್ಲಿ 6,000 ಯಾವ ರೈತರಿಗೆ ಹಾಕ್ತಾರೆ ಇಲ್ಲಿ? ಇಲ್ಲಾಂದರೆ ಹೀಗೆ ಹೇಳಿ, ಯಾವ ರೈತರಿಗೆ ಹಾಕ್ತಾರೆ? ಆಪ್ಷನ್ ಕೊಡಲಾ? ಅತಿ ಸಣ್ಣ ಹಿಡುವಳಿದಾರ, ಸಣ್ಣ ಹಿಡುವಳಿದಾರ, ಅರೆ ಮಧ್ಯಮ ಹಿಡುವಳಿದಾರ. ಇವರಲ್ಲಿ ಯಾರ್ಯಾರಿಗೆ ಕೊಡ್ತಾರೆ? ಬೃಹತ್ ಮತ್ತು ಮಧ್ಯಮ ಅವೆರಡು ಬೇಡ, ಅವೆರಡು ಕೊಡೋದಿಲ್ಲ ಅಂತ ಹೇಳಿ ನೀವು ಕನ್ಫರ್ಮಾಗಿ ಹೇಳ್ತೀರಾ? ಇವೆರಡರಲ್ಲಿ ಹೇಳಿ, ಹೇಳ್ಬೋದಾ? ಹೇಳಿ. ಅತಿ ಸಣ್ಣ ಹಿಡುವಳಿದಾರ ಮತ್ತು ಸಣ್ಣ ಹಿಡುವಳಿದಾರ ಇವ್ರಿಗೆ ಕೊಡ್ತಾರೆ. ಯಾಕಂದರೆ 5 ಎಕರೆಗಿಂತ ಕಡಿಮೆ ಇರಬೇಕು. ಸರಿನಾ? 5 ಎಕರೆಗಿಂತ ಕಡಿಮೆ ಇದ್ದರೆ ಇವರಿಬ್ಬರಿಗೂ ಕೂಡ ಇದ್ರೇನು ಎಲಿಜಿಬಿಲಿಟಿ
ಒಳಗೆ ಓಕೆ ಆಗ್ತಾರೆ, ಸರಿನಾ. ಅದಕ್ಕೆ ಇವರಿಬ್ಬರಿಗೆ ಸಿಗ್ತದೆ, ಯಾರಿಗೆ ಅತಿ ಸಣ್ಣ ಹಿಡುವಳಿದಾರ ಮತ್ತು ಸಣ್ಣ ಹಿಡುವಳಿದಾರ. ಇನ್ನೊಂದಿದ್ರೆ ನೀವು ಓದಿರ್ತೀರಾ 1 ಹೆಕ್ಟರ್ಗಿಂತ ಕಡಿಮೆ ಅಂದರೆ ನೀನೇನು ಗುರು ಅತಿ ಸಣ್ಣ ಹಿಡುವಳಿದಾರ ಅಂತ ಹೇಳ್ತಿದ್ಯಾ, ನಾನು ಬೇರೆ ಏನೋ ಓದಿದ್ದೀನಿ ಅಂತ ಇದ್ರೆ ಮತ್ತೆ ಕಮೆಂಟ್ ಹಾಕಿ ಬೈಬೇಡಿ, ಓಕೆನಾ. ಅದಕ್ಕೆ ಇನ್ನೊಂದು ಏನಂತ ಕರೀತಾರೆ ಅಂದರೆ ಸೀಮಾಂತ ಹಿಡುವಳಿದಾರ ಅಂತ ಕರೀತಾರೆ. ಓಕೆ, ಏನಂತ ಕರೀತಾರೆ? ಸೀಮಾಂತ ಹಿಡುವಳಿದಾರ ಅಂತ ಕರೀತಾರೆ. ಏನು 1 ಹೆಕ್ಟರ್ಗಿಂತ ಕಡಿಮೆ ಇರಬೇಕು, ಸರಿನಾ, ಇದು ನೆನಪಿರಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಕೃಷಿ ಹಿಡುವಳಿಯನ್ನು ವ್ಯಾಖ್ಯಾನ ಮಾಡುವುದು ಕುಟುಂಬದ ಆಧಾರದ ಮೇಲೆ, ಸರಿನಾ. ಇದೊಂದು ಎಲ್ಲೋ ಪಾಯಿಂಟ್ನಲ್ಲಿ ಇದು ಮೆನ್ಷನ್ ಮಾಡಿದರು. ಸೊ ಅಲ್ಲಿ ಏನಂದರೆ ವ್ಯಕ್ತಿಗತವಾಗಿಯೋ ಅಥವಾ ಕುಟುಂಬದ ಮೇಲೆ ಆಧಾರದ ಮೇಲೆ ಅಂತ ಕೇಳಿದ್ರೆ, ಅಲ್ಲಿ ಕುಟುಂಬದ ಆಧಾರದ ಮೇಲೆ ಇದ್ರೇನೋ ಕೃಷಿ ಹಿಡುವಳಿಯನ್ನು ವ್ಯಾಖ್ಯಾನ ಮಾಡಿದ್ದಾರೆ, ಸರಿನಾ. 1961ರಲ್ಲಿ ಏನು ಕಾಯ್ದೆ ಬರ್ತದೆ ಗೊತ್ತಾ, ಅದರಲ್ಲಿ ಕೂಡ ಹೇಳಿರೋದೇನೆಂದರೆ ಕೃಷಿ ಹಿಡುವಳಿ ಇದ್ರೆ ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂದರೆ ಕುಟುಂಬದ ಆಧಾರದ ಮೇಲೆ ವ್ಯಾಖ್ಯಾನ ಮಾಡಿದ್ದಾರೆ. ಕುಟುಂಬದ ಆಧಾರದ ಮೇಲೆ, ವ್ಯಕ್ತಿಗತವಾಗಿದ್ದರೆ ನಿಮ್ಗೆ ಒಬ್ಬನಿಗೆ ಎಷ್ಟಿರಬೇಕು, ಒಬ್ಬರಿಗೆ ಅಷ್ಟಿರಬೇಕು ಅಂತ ಹೇಳಿಲ್ಲ ಎಲ್ಲೂ ಕೂಡ. ಒಂದು ಕುಟುಂಬ ಇದೆ ಅಂದರೆ ಇಷ್ಟಿರಬೇಕು, ಒಂದು ಕುಟುಂಬದಲ್ಲಿ ಇಷ್ಟು ಜನ ಇದ್ದರೆ ಅವ್ರಿಗೆ ಇಷ್ಟಿರಬೇಕು ಅಂತ ಹೇಳಿದೆ, ಸರಿನಾ. ಅಲ್ಲಿ ಕುಟುಂಬ ಅನ್ನೋ ವರ್ಡ್ ಬರಲೇಬೇಕು, ಸರಿನಾ. ಕೃಷಿ ಹಿಡುವಳಿಯನ್ನು ವ್ಯಾಖ್ಯಾನ ಹೇಗೆ ಮಾಡಿದ್ದಾರೆ ಅಂತ ಕೇಳಿದ್ರೆ, ಸರಿನಾ, ಇದು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಕರ್ನಾಟಕದಲ್ಲಿ ಕೃಷಿ ಹಿಡುವಳಿಗಳ ಸರಾಸರಿ ಗಾತ್ರ ಅಂತ ಕೇಳಿದ್ದಾರೆ. ಕರ್ನಾಟಕದಲ್ಲಿ ಕೃಷಿ ಹಿಡುವಳಿಗಳ ಸರಾಸರಿ ಗಾತ್ರ ಎಷ್ಟಿದೆ ಅಂದರೆ ಎಲ್ಲರಿಗೂ ಕೂಡ ಅವ್ರ ಫ್ಯಾಮ್ಲಿಗಿದ್ರೇನೋ ಡಿವೈಡ್ ಮಾಡಿ ಇವಾಗ ತಲಾದಾಯ ಮಾಡ್ತೀವಿ ಗೊತ್ತಾ. ಸೊ ಅದೇ ರೀತಿ ಇದು ಕೂಡ ಕರ್ನಾಟಕದಲ್ಲಿ ಕೃಷಿ ಹಿಡುವಳಿಗಳ ಸರಾಸರಿ ಗಾತ್ರ ಎಷ್ಟಿದೆ ಅಂತ ಕೇಳಿದ್ರೆ 1.36 ಹೆಕ್ಟೇರ್. ಓಕೆ, 1.36 ಹೆಕ್ಟೇರ್ ಇರ್ತದೆ ಅಲ್ಲ, ಇದೆ, ಸರಿನಾ. ಸೊ ನೀವು ಬೇಕಾದರೆ ಒಂದು ಸರಿ ಡೌಟ್ ಇದ್ದರೆ ಗೂಗಲಲ್ಲಿ ಚೆಕ್ ಮಾಡಿಕೊಳ್ಳಿ, ಓಕೆನಾ. 1.36 ಹೆಕ್ಟೇರೇ ಇದೆ ಕರ್ನಾಟಕದಲ್ಲಿ ಎವರೇಜ್ ಕೃಷಿ ಹಿಡುವಳಿಗಳ ಗಾತ್ರ ಅಂದರೆ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ಪ್ರಕಾರ ಕುಟುಂಬ ಎಂದರೆ ಯಾರನ್ನು ಒಳಗೊಳ್ಳುವುದಿಲ್ಲ ಅಂತ ಕೇಳಿದ್ದಾನೆ. ಇದು ಮೇ ಬಿ CTIನಲ್ಲಿ ಕೇಳಿದ, ಇಲ್ಲಾಂದರೆ ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿದ್ದಾನೆ. ಬಟ್ ಈ ಕಾನ್ಸೆಪ್ಟ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಸರಿನಾ. ಈ ಭೂ ಸುಧಾರಣಾ ಕಾಯ್ದೆ ಬರ್ತದೆ ಗೊತ್ತಾ 1961ರಲ್ಲಿ, ಇವಾಗಲೇ ಹೇಳಿದೆ ಅಲ್ವಾ. ಸೊ ಅದೇ ಕಾಯ್ದೆ. ಆ ಕಾಯ್ದೆಯಲ್ಲಿ ಕುಟುಂಬ ಅಂದರೆ ಯಾರ್ಯಾರನ್ನ ಒಳಗೊಳ್ಳುತ್ತದೆ ಅಂತ ಹೇಳ್ತದೆ, ಹಾಗೆ ಯಾರನ್ನು ಒಳಗೊಳ್ಳುವುದಿಲ್ಲ ಅಂತ ಕೂಡ ಹೇಳ್ತದೆ. ಯಾರನ್ನು ನೀವು ಇದಕ್ಕೆ ಸಿಂಪಲ್ಲಾಗಿ ಸ್ವಲ್ಪ ಇದ್ರೇನೋ ಥಿಂಕ್ ಮಾಡಿದ್ರೆ ಆನ್ಸರ್ ಹೇಳ್ತೀರಾ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಇದ್ರೇನೋ ಹಿಂದಕ್ಕಿನ ಒಂದು ಗಾದೆ ಮಾತಿದೆ ಗೊತ್ತಾ. ಸೊ ಅದನ್ನೇ ಇದು. ಯಾರು ವಿವಾಹಿತ ಮಗಳಿದ್ರೇನೋ ನಮ್ಮ ಮನೆಯವಳು ಅಂತ ಅಂದ್ಕೊಳ್ಳೋದಿಲ್ಲ. ಬಟ್ ನಾವು ಹೇಳ್ತೀವಿ ನಮ್ಮ ಮನೆಯವಳು, ಅದು ಆ ನಂತರ ನಮ್ಮ ಮನೇಲಿ ಹುಟ್ಟು ಬೆಳೆದಿರ್ತಾಳೆ, ಸೊ ನಮ್ಮ ಒಳ್ಳೆಯವಳು. ಬಟ್ ಭೂ ಸುಧಾರಣೆ ಕಾಯ್ದೆ ಏನು ಹೇಳ್ತದೆ ಅಂದರೆ, ಕುಟುಂಬ ಅಂದರೆ ಇದ್ರೆ ವಿವಾಹಿತ ಮಹಿಳೆ ಅಲ್ಲ. ಓಕೆ, ವಿವಾಹಿತ ಮಹಿಳೆ ಅಂತೇನೆ, ವಿವಾಹಿತ ಮಗಳಲ್ಲ. ಓಕೆ, ನನ್ನ ಮಗಳಿದ್ದಾಳೆ, ಇಲ್ಲಾಂದರೆ ನನ್ನ ಅಕ್ಕ ಇದ್ದಾಳೆ ಅಂತ ತಿಳ್ಕೊಳ್ಳಿ. ಓಕೆ, ನಮ್ಮ ಅಪ್ಪನಿಂದ ಆದರೆ ಮಗಳು ಆಗ್ತಾಳೆ. ಬಟ್ ನನ್ನ ಲೆಕ್ಕದಲ್ಲಿ ನಾನು ನೋಡಿಕೊಂಡ್ರೆ ನನಗಿದ್ರೇನು ಅಕ್ಕ ಆಗ್ತಾಳೆ, ಇಲ್ಲ ತಂಗಿ ಆಗ್ತಾಳೆ, ಓಕೆನಾ. ಸೊ ಹಾಗೆ ಅಂದ್ಕೊಳ್ಳಿ. ವಿವಾಹಿತ ಏನು ಹೆಣ್ಣು, ಓಕೆನಾ, ವಿವಾಹಿತ ಅವಳು ಏನು ಮಗಳಿರ್ತಾಳಲ್ವ, ಮಗಳಿರಲಿ ಇಲ್ಲ ಅಕ್ಕ ಇರಲಿ, ಅವಳು ಒಂದು ಕುಟುಂಬದೊಳಗೆ, ಓಕೆನಾ, ಒಳಗೊಳ್ಳುವುದಿಲ್ಲ ಆಕೆ. ಓಕೆ, ಅವಳು ಯಾರು ಭೂ ಸುಧಾರಣಾ ಕಾಯ್ದೆಯ ಪ್ರಕಾರ ಇದು, ಸರಿನಾ. ನನ್ನ ಪ್ರಕಾರ ಅಲ್ಲ, ಭೂ ಸುಧಾರಣಾ ಕಾಯ್ದೆಯ ಪ್ರಕಾರ ಇದು. ಯಾರು ವಿವಾಹಿತ ಮಗಳು. ಬಟ್ ಇವರು ಅವಿವಾಹಿತ ಮಗಳಿದ್ರೇನೋ ಕುಟುಂಬದಲ್ಲಿದ್ರೇನೋ ಇರ್ತಾಳ, ಅವ್ರನ್ನ ಇದ್ರೆ ನಾವು ಅಡಾಪ್ಟ್ ಮಾಡ್ಕೋಬಹುದಾ ಅಂತ ಕೇಳಿದ್ರೆ ಹೌದು. ಪತ್ನಿಯಾಗಿದೆ. ಓಕೆ, 2 ಪತ್ನಿ ಅಲ್ಲ, 2 ಪತ್ನಿ ಅಂದರೆ ಹೊಡಿತೀರಾ. ಓಕೆ, ಇದು ಒಬ್ಬರೇ ಪತ್ನಿ, ಅದಿದ್ರೆ ಟೈಪ್ ಇದ್ರೇನೋ 2 ಸರಿ ಆಗಿದೆ, ಅದು ಅದಕ್ಕೆ 2 ಸರಿ ಬಂದಿದೆ ಪತ್ನಿ. ಓಕೆ, 2 ಪತ್ನಿ ಬೇಡ, ಇದು ಒಂದೇ ಪತ್ನಿ ಇಟ್ಕೊಳ್ಳಿ. ಒಂದು ಪತ್ನಿ, ಹಾಗೆ ಪತಿ, ಮತ್ತು ವಿವಾಹಿತ ಮಗ ಆದರೂ ಕೂಡ ಓಕೆ. ವಿವಾಹಿತ ಮಗ ಅಂದರೆ ಅವ್ನು ಬೇರೆ ಅಂತ ಅವನಿಗಿದ್ರೇನೋ ಬೇರೆ ಹಾಕೋದಿಲ್ಲ, ಯಾಕಂದರೆ ಅಪ್ಪನ ಆಸ್ತಿ ಮ್ಯಾಕ್ಸಿಮಮ್ ಮಗನಿಗೆ ಹೋಗ್ತದೆ, ಓಕೆನಾ. ಯಾಕಂದರೆ ಯಾವುದಿದೆ ನಮ್ಮದು ಪಿತೃ ಪ್ರಧಾನ ಕುಟುಂಬಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ, ಕರ್ನಾಟಕದಲ್ಲಿ ಹಾಗೆ ಭಾರತದಲ್ಲಿ ಜಾಸ್ತಿ. ನಿಮಗೆ ಮಾತೃ ಪ್ರಧಾನ ಕುಟುಂಬಗಳು ಸಿಗಬೇಕಾದ್ರೆ ನೀವು ಎಲ್ಲಿ ಹೋಗಬೇಕು? ಒಂದು ಲಕ್ಷದ್ವೀಪ ಹೋಗಬೇಕು. ಇನ್ನೊಂದು ನೀವು ಇಲ್ಲಿ ಕೇರಳದಲ್ಲಿ ಕೆಲವೊಂದು ಭಾಗಗಳು ಬರ್ತವೆ, ಓಕೆನಾ. ಕೇರಳ ಕೊಚ್ಚಿ ಸೈಡ್ ಇದ್ರೇನು ಬರ್ತವೆ, ಕೋಶಿಕೋಡ ಆ ಸೈಡ್ ಬರ್ತವೆ, ಅಲ್ಲಿ ಕೂಡ ಮಾತೃ ಪ್ರಧಾನ ಇದ್ದಾವೆ, ಸರಿನಾ. ಅಂದರೆ ನೀವು ಮದುವೆಯಾಗಿ ಹೆಣ್ಣು ನಿಮ್ಮ ಮನೆಗೆ ಬರೋದಿಲ್ಲ, ನೀವೇ ಅವ್ರ ಮನೆಗೆ ಹೋಗಬೇಕಾಗುತ್ತೆ, ಸರಿನಾ. ಹಾಗೆ ಇನ್ನೊಂದು ಕೂಡ ಇದ್ದಾವೆ, ಮೇ ಬಿ ನೀವು 10th ಆರ್ 9th ಬುಕ್ಕಲ್ಲಿ ಹಿಂದಿ ಟೆಕ್ಸ್ಟ್ ಬುಕ್ಕಲ್ಲಿದೆ, ಯಾವುದು ಚಿರಾಪುಂಜಿ ಬಗ್ಗೆ ಕೊಟ್ಟಿದ್ದಾರಲ್ವ, ಅಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ. ಆ ಚಿರಾಪುಂಜಿ ಮೇಘಾಲಯ ಸೈಡ್ ಇದೆಯಲ್ಲ, ಅಲ್ಲಿ ಕೂಡ ಮಾತೃ ಪ್ರಧಾನ ಕುಟುಂಬಗಳಿದ್ದಾವೆ. ಅಂದರೆ ಮದುವೆ ಆದ ನಂತರ ಪುರುಷನೇ ಅವ್ರ ಮನೆಗೆ ಹೋಗ್ತಾನೆ, ಓಕೆನಾ, ಹೆಣ್ಣಿನ ಮನೆಗೆ ಹೋಗ್ತಾನೆ, ಹೆಣ್ಣು ಅವ್ರ ಮನೆಗೆ ಬರೋದಿಲ್ಲ. ಓಕೆ, ಅದೊಂದು ರೀತಿ ಗ್ರೇಟ್ ಅಲ್ವಾ. ಸೊ ಅವ್ರು ಬರ್ತಾರೆ, ಯಾರು ಪತ್ನಿ ಬರ್ತಾರೆ, ಪತಿ ಬರ್ತಾರೆ, ವಿವಾಹಿತ ಮಗ ಕೂಡ ಬರ್ತಾರೆ ಕುಟುಂಬದಲ್ಲಿ, ವಿವಾಹಿತ ಮಗಳು ಬರೋದಿಲ್ಲ. ಬಟ್ ಅವಿವಾಹಿತ ಮಗಳಿದಾರಲ್ವ, ಅವಿವಾಹಿತ ಮಗಳು ಇವ್ರು ಬರ್ತಾರೆ. ಬಟ್ ಇಲ್ಲಿ ಬರಲಾರ್ದವ್ರು ಯಾರು ಅಂದರೆ ವಿವಾಹಿತ ಮಗಳು, ಸರಿನಾ. ವಿವಾಹಿತ ಮಗಳಿದ್ರೇನು ಕುಟುಂಬದಲ್ಲಿ ಬರೋದಿಲ್ಲ, ಯಾವುದರ ಪ್ರಕಾರ? ಕರ್ನಾಟಕದ ಭೂ ಸುಧಾರಣೆಯ ಕಾಯ್ದೆಯ ಪ್ರಕಾರ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕರ್ನಾಟಕ ಭೂ ದಾಖಲೆಗಳಲ್ಲಿ RTC ಎಂದರೇನು ಅಂತ ಕೇಳಿದ್ದಾರೆ, ಸರಿನಾ. ಸೊ
ಸೊ ಪ್ರಶ್ನೆ ಆಪ್ಷನ್ನೇ ಹಾಕೋದು ಜಾಸ್ತಿ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಸೊ ಡೈರೆಕ್ಟಾಗಿ ಆನ್ಸರ್ ಹಾಕಿಬಿಟ್ಟಿದ್ದೀನಿ, ನೋಡಿಕೊಳ್ಳಿದು. RTC ಅಂದರೆ ರೆಕಾರ್ಡ್ ಆಫ್ ರೈಟ್ಸ್ ಟೆನೆನ್ಸಿ ಆ್ಯಂಡ್ ಕ್ರಾಪ್ ಇನ್ಫಾರ್ಮೇಷನ್. RTC ಫುಲ್ ಫಾರ್ಮ್, RTC ಕೇಳಿರ್ತೀರಾ ನೀವು. ಓಕೆ, RTC ಫುಲ್ ಫಾರ್ಮ್ ಏನಂದರೆ ರೆಕಾರ್ಡ್ ಆಫ್ ರೈಟ್ಸ್ ಟೆನೆನ್ಸಿ ಆ್ಯಂಡ್ ಕ್ರಾಪ್ ಇನ್ಫಾರ್ಮೇಷನ್. ಟೆನೆನ್ಸಿ ಅಂದರೆ ಗೇಣಿ ಅಂತ ಹೇಳಿದೆ ಅಲ್ವಾ, ಅದೇ ಇದು ಟೆನೆನ್ಸಿ ಅಂದರೆ ಗೇಣಿ ಇದು. ಓಕೆ, ಸೊ ಇದು ನೆನಪಿಟ್ಕೊಳ್ಳಿ. ಸೊ ರೆಕಾರ್ಡ್ ಆಫ್ ರೈಟ್ಸ್ ಟೆನೆನ್ಸಿ ಆ್ಯಂಡ್ ಕ್ರಾಪ್ ಇನ್ಫಾರ್ಮೇಷನ್. ಸೊ ಇನ್ನೊಂದು ಏನಂದರೆ MR ಅಂತ ಬರ್ತದೆ. ಈ RTCನಲ್ಲೇ ಬರ್ತದೆ ಇದು ಆ್ಯಕ್ಚುಲಾಗಿ. ಓಕೆ, RTC ಬಿಟ್ಟು ಹೊರಗೇನು ಹೋಗೋದಿಲ್ಲ ಇದು. RTC ಅಂದರೆ ಆ್ಯಕ್ಚುಲಿ ನೀವು ಕನ್ನಡದಲ್ಲಿ ಅಂತೀರಿ ಗೊತ್ತಾ, ಪಹಣಿ ಅಂತೇಳಿ. ಪಹಣಿ ತೆಗೆಸ್ಕೊಂಬರೋದೇ ನಂದು, ಪಹಣಿ ಇದ್ರೆ ಸಿಗ್ತದೆ. ಭೂಮಿ ಪೋರ್ಟಲ್ ಇದ್ದರೆ ನಾನು ಪಹಣಿ ಮೇಂಟೈನ್ ಮಾಡ್ತದೆ. ದಿಶಾಂಕ್ ಪೋರ್ಟಲ್ ಇದ್ದರೆ ನಾನು ಪಹಣಿ ಮೇಂಟೈನ್ ಮಾಡ್ತದೆ. ಹೇಳ್ತೀರಿ ಗೊತ್ತಾ? ಈಗಾದರೂ ನೆನ್ಪಿಟ್ಕೊಳ್ಳಿ, ಭೂಮಿ ಎದಕ್ಕೆ ಬೇಕಾಗಿದೆ, ದಿಶಾಂಕ್ ಎದಕ್ಕೆ ಬೇಕಾಗಿದೆ ಅಂತ. ಅವರೆಲ್ಲ ಪಹಣಿಯನ್ನು ಮೇಂಟೈನ್ ಮಾಡ್ತಾರೆ ಇಬ್ಬರು ಕೂಡ. ಓಕೆನಾ? ಯಾರು? ಭೂಮಿ ಮತ್ತು ದಿಶಾಂಕ ಇಬ್ಬರು ಅಂದರೆ ಅವ್ರ ವ್ಯಕ್ತಿಗಳಲ್ಲ, ಪೋರ್ಟಲ್ಗಳು. ಬಟ್ ನೀವು ಹೀಗೆ ನೆನ್ಪುಳಿತದೆ ಅಷ್ಟೇ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ MR. ಇದು MR ಅಂದರೆ ಮ್ಯೂಟೇಷನ್ ರಿಜಿಸ್ಟರ್ ಅಂತ ಕರಿತೀವಿ. ಈ ಮ್ಯೂಟೇಷನ್ ರಿಜಿಸ್ಟರ್ ಏನಂದರೆ, ಇವಾಗ ಯಾರೋ ಒಬ್ಬ ಏನೋ ವ್ಯಕ್ತಿ ಇದ್ದಾನೆ. ಓಕೆ, ಇದು 1947 ಇಲ್ಲಾಂದರೆ 2010 ಅಂತ ಅಂದ್ಕೊಳ್ಳಿ. ಓಕೆ, 2010ರಲ್ಲಿ ಯಾವುದೋ ಒಂದು ಊರು, ಯಾವುದೋ ಒಂದು ಗ್ರಾಮ, ಇಲ್ಲಾಂದರೆ ಯಾವುದೋ ಒಂದು ಊರು ಅಂತ ಅಂದ್ಕೊಳ್ಳಿ. ಓಕೆ, ಲೈಕ್ ಇವಾಗ ಧಾರವಾಡದಲ್ಲಿ ಯಾವುದೋ ಒಂದು ಸರ್ವೆ ನಂಬರ್ ಇದೆ, ಯಾವುದೋ ಒಂದು 102 ಸರ್ವೆ ನಂಬರ್ ಇದೆ ಅಂತ ಅಂದ್ಕೊಳ್ಳಿ. ಆ ಸರ್ವೆ ನಂಬರ್ಗೆ ಏನೋ ಓನರ್ ಆಗಿರ್ತಾನೆ. ಇವನೇನು ಮಾಡ್ತಾನೆ, ಅವಾಗ ನೆಕ್ಸ್ಟ್ B ಅನ್ನೋರಿಗೆ ಸಮಥಿಂಗ್ ಯಾರೋ ಒಬ್ಬನಿಗೆ ಅದನ್ನು ಮಾರಾಟ ಮಾಡ್ತಾನೆ, ಸರಿನಾ? ಮಾರಾಟ ಮಾಡ್ತಾನೆ. ಇವನು 2010ರಿಂದ 2012ರವರೆಗೂ ಇವನು ಇಟ್ಕೋತಾನೆ. 10ರಿಂದ 12ರವರೆಗೂ ಇವನಿಗೇನೋ ಪ್ರಾಬ್ಲಮ್ ಬರ್ತದೆ. ಇಲ್ಲಾಂದರೆ ಇವನು ಇದು ಆ ಜಾಗಕ್ಕಿಂತ ಮೀನ್ಸ್ ಆ ಭೂಮಿಗಿಂತ ಬೇರೆ ಯಾವುದೋ ಒಳ್ಳೆ ಭೂಮಿ ಸಿಗ್ತದೆ ಇವನಿಗೆ, ಸರಿನಾ? ಸೊ ಅದಕ್ಕೆ ಇವನು ಇಲ್ಲಿಂದ ಮಾರಾಟ ಮಾಡ್ತಾನೆ. ಇದನ್ನು ಮಾರಾಟ ಮಾಡಿ ಸೀದವನಿಗೆ ಕೊಡ್ತಾನೆ. ಸೊ ಇವನಿದ್ರೆ ಮತ್ತೆ D ಅಂದವ್ರಿಗೆ ಮಾರಾಟ ಮಾಡ್ಬೋದು, ಏನೋ ಮಾಡ್ಬೋದು. ಬಟ್ ಇವನಿಗೆ ಬಂತು ಅಂಥೇಳಿ ನಮ್ದು ಯಾವುದ್ರ ಮುಖಾಂತರ ರಿಜಿಸ್ಟರ್ ಆಗ್ತದೆ, ಯಾವುದ್ರ ಮುಖಾಂತರ ನಮ್ಗೆ ಗೊತ್ತಾಗ್ತದೆ ಅಂತ ಕೇಳಿದ್ರೆ ಇದೇ ಅದು ಮ್ಯೂಟೇಷನ್ ರಿಜಿಸ್ಟರ್. ಓಕೆ, ಏನೆಲ್ಲ ಬದಲಾವಣೆ ಆಗ್ಯಾವೆ ಈ ಪಹಣಿ ಒಳಗೆ ಅಂದರೆ ಯಾರ್ಯಾರು ಮಾಲಕಗಳು ಇಲ್ಲಿದೆಲ್ಲ ಹೋಗಿದ್ದಾರೆ. ಮಾಲಕ್ ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಓನರ್ ಅಂದಂಗೆ ಅದರ ಅರ್ಥ. ಓಕೆನಾ? ಓನರ್ಗಳು ಚೇಂಜ್ ಆಗಿದ್ದಾರೆ ಅಂತ ಹೇಳ್ತದೆ. ಯಾವುದು? ಮ್ಯೂಟೇಷನ್ ರಿಜಿಸ್ಟರ್. ಓಕೆ, ಮ್ಯೂಟೇಷನ್ ರಿಜಿಸ್ಟರ್ ಇದು ಎದರಲ್ಲಿ ಬರ್ತದೆ ಅಂದರೆ RTCನಲ್ಲೇ ಬರ್ತದೆ, ಸರಿನಾ? ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನೆಕ್ಸ್ಟ್ ಪ್ರಶ್ನೆ ಇಲ್ಲ ಟಾಪಿಕ್, ಖಯಾನ್ ವ್ಯವಸ್ಥೆ, ಇನಾಮ್ ವ್ಯವಸ್ಥೆ ಮತ್ತು ಜೋಡಿ ಭೂಮಿ ಅಂತ ಬರ್ತವೆ. ಇವು ಯಾರ ಕಾಲದಲ್ಲಿ ಬರ್ತವೆ ಹೇಳಿ? ಮೈಸೂರು ಒಡೆಯರ ಕಾಲದಲ್ಲಿ ಬರ್ತವೆ, ಸರಿನಾ? ಈ ಖಯಾನ್ ವ್ಯವಸ್ಥೆ ಅಂತ ಕೇಳಿದ್ರೆ ಈಗ ನಿಮಗೆ ಗೊತ್ತಿರಬೇಕು. ಈಗ ರಾಜರ ಕಾಲದಲ್ಲೆಲ್ಲ ದೇವಸ್ಥಾನಕ್ಕೆ ಭೂಮಿನ ಕೊಡ್ತಿದ್ರು. ಓಕೆನಾ? ಇವಾಗ ಯಾರು? ಗೌತಮಿ ಪುತ್ರ ಶಾತಕರ್ಣಿ ಬ್ರಾಹ್ಮಣರಿಗೆ ಇದ್ರೇನೋ ಭೂಮಿ ಕೊಟ್ಟು ಏಕ ಬ್ರಾಹ್ಮಣ ಅಂತ ಬಿರುದು ಪಡೆದುಕೋತಾನೆ, ಗೊತ್ತಾ? ಸೊ ಹಾಗೆ ಬ್ರಾಹ್ಮಣರಿಗೆ ಹಾಗೆ ದೇವರಿಗೆ ಅವಾಗ ಭೂಮಿನ ಕೊಡ್ತಿದ್ರು, ಸರಿನಾ? ಅದು ದೇವಸ್ಥಾನಕ್ಕೆ ಆ್ಯಕ್ಚುಲಾಗಿ ಆ ದೇವಸ್ಥಾನಕ್ಕೆ ಏನೇ ಭೂಮಿ ಕೊಡ್ತಿದ್ರಲ್ವ, ಆ ದೇವಸ್ಥಾನಕ್ಕೆ ಕೊಡೋ ಭೂಮಿಗೆ ನಾವು ಏನಂತ ಕರಿತಿದ್ವಿ ಅಂದರೆ ಖಯಾನ್ ವ್ಯವಸ್ಥೆ ಅಂತ ಕರಿತಿದ್ವಿ. ದೇವಸ್ಥಾನಕ್ಕೆ ರಾಜರು ಕೊಡುವ ಭೂಮಿ, ಮೈಸೂರು ರಾಜರು. ಓಕೆ, ಅದನ್ನು ಖಯಾನ್ ವ್ಯವಸ್ಥೆ. ಸೊ ಇನಾಮ್ ವ್ಯವಸ್ಥೆ ಅಂತ ಬರ್ತದೆ. ಇವಾಗ ಕುಸ್ತಿನಲ್ಲಿ ಯಾರೋ ಒಬ್ಬ ಗೆದ್ದ, ಯಾವುದೋ ಒಂದಿದ್ರೇನೋ ದಸರಾದಲ್ಲಿ ಏನೋ ನಡೆದಿತ್ತು, ಅಲ್ಲಿದ್ರೇನೋ ಕುಸ್ತಿದಲ್ಲಿ ಯಾರೋ ಒಬ್ಬ ಗೆದ್ದ, ಇಲ್ಲಾಂದ್ರೆ ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಅವನು ಗೆದ್ದ ಅಂದರೆ ಅವನಿಗೆ ಇನಾಮ್ ಅಂತ ಕೊಡ್ತಿದ್ರು ಭೂಮಿನ. ಓಕೆನಾ? ಇನಾಮ್ ಅಂತ ಭೂಮಿ ಕೊಡ್ತಿದ್ರು. ಬಟ್ ಅವನು ಅದ್ರದ್ದು ಎಲ್ಲ ಲಾಭನ ತೊಗೋಬಹುದಾಗಿತ್ತು. ಬಟ್ ಅದ್ರದ್ದು ಮಾಲೀಕತ್ವ ಅಲ್ಲ ಹೌದು. ಓಕೆ, ಮಾಲೀಕತ್ವ ರಾಜನ ಹತ್ರ, ಅವ್ರ ಹತ್ರನೇ ಇರ್ತಿತ್ತು. ಬಟ್ ಅದ್ರದ್ದು ಏನು ಎಲ್ಲ ಲಾಭ ಇದೆಯಲ್ಲ, ಎಲ್ಲ ಇದ್ರೆ ಅವನೇ ತೊಗೋತಿದ್ದ. ಒಬ್ಬ ಸ್ಪೋರ್ಟ್ಸ್ಮ್ಯಾನ್ ಆಗಲಿ, ಯಾರೋ ಒಬ್ಬ ಸಂಗೀತ ಕಲಾವಿದ ಆಗಿರಲಿ, ಯಾರೋ ಒಬ್ಬ ಏನಾದರೂ ಶ್ರೇಷ್ಠ ಸಾಧನೆ ಮಾಡಿದವ್ನು ಇರ್ತಾನೆ, ಗೊತ್ತಾ? ಇವಾಗ ಹೇಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸ್ಪೋರ್ಟ್ಸ್ ಕೋಟಾದವರಿಗೆ ಮೀನ್ಸ್ ಒಲಿಂಪಿಕ್ ಆಡಿ ಬಂದವರಿಗೆ 2% ಮೀಸಲಾತಿ ಇದೆಯಾ ಗೊತ್ತಾ? ಗೊತ್ತಿರ್ಬೇಕು ನಿಮಗೆ. ಅದ್ರದ್ದು ರೀಸೆಂಟಾಗಿದ್ರೇನೋ ಸ್ವಲ್ಪ ಏನೋ ತೆಗೀರಿ ಅವ್ರಿಗೆ ಹಾಕಬೇಕು, ಅದೇ ಏನೋ ಅಂತಿದ್ದಾರೆ. 2% ಹಾಕಿ 1% ಹಾಕಿ ಏನೇನೋ ಮಾಡ್ತಿದ್ದಾರೆ. ಅದನ್ನು ಸ್ವಲ್ಪ ಇದು ಮಾಡಿದೆ, ನ್ಯೂಸಲ್ಲಿ ಬರ್ತಿದೆ ನೋಡಿ, 2-3 ಡೇಸ್ ಆಯಿತು, ಅದು ಕೂಡ ನ್ಯೂಸಲ್ಲಿದೆ. ಸೊ ಆ ರೀತಿ ಯಾವಾಗ ಕೊಡ್ತಿದ್ರು ಅದಕ್ಕೆ ಏನಂತೀವಿ? ಇನಾಮ್ ವ್ಯವಸ್ಥೆ ಅಂತೀವಿ. ಸೊ ಇನ್ನೊಂದು ಏನಂದರೆ ಜೋಡಿ ಭೂಮಿ ಅಂತ ಕೊಡ್ತಾರೆ. ಈ ಜೋಡಿ ಭೂಮಿ ಹೆಂಗಂದರೆ, ಇವಾಗ ಹಳ್ಳಿನಲ್ಲಿ ಅವಾಗೇನಂದರೆ, ಇವಾಗ ಏನೋ ಹೇಳ್ತೀನಿ ಬಟ್ ಇದನ್ನು ತಪ್ಪಾಗಿ ತಿಳ್ಕೊಬೇಡಿ. ಏನಂದರೆ D ಗ್ರೂಪ್ ಕಾರ್ಮಿಕರು ಅಂತ ಬರ್ತಾರೆ, ಗೊತ್ತಾ? ಅಂದ್ರೇನೋ ಇವಾಗೆಲ್ಲ ಇದ್ರೇನೋ ಸೇಫ್ಟಿ ಟ್ಯಾಂಕ್ ಕ್ಲೀನ್ ಮಾಡೋರು. ಓಕೆ, ಆವಾಗ ಕೂಡ ಆ ಕಾಲದಲ್ಲಿ ಕೂಡ ಇದ್ರೇನೋ ಗಟಾರಾಗಲಿ ಮತ್ತು ಇದ್ರೇನೋ ಊರಲ್ಲಿದ್ರೆ ಕೆಲವೊಂದು ಕೊಳಚೆ ಪ್ರದೇಶ ಆಗಲಿ ಕ್ಲೀನ್ ಮಾಡೋರು, ಅವರು ಕೂಡ ಇದ್ರೇನೋ ಇರ್ತಿದ್ರು. ಬಟ್ ಅವರಿಗೆ ಇದ್ರೇನೋ ರಾಜ್ಯ ಕೀಳಾಗಿ ನೋಡ್ತಿರಲಿಲ್ಲ. ಓಕೆ, ಅವ್ರಿಗೆ ಕೂಡ ಇದ್ರೇನೋ ಒಂದು ಶ್ರೇಷ್ಠತೆ ಕೊಡಬೇಕು, ಅವ್ರಿಗೆ ಕೂಡ ನಾನು ಏನೋ ಹೆಲ್ಪ್ ಮಾಡಬೇಕು ಅಂತ ಕೇಳಿ ಅವ್ರಿಗೆ ಜೋಡಿ ಭೂಮಿ ಕೊಡ್ತಿದ್ದ. ಓಕೆ, ಆ ಜೋಡಿ ಭೂಮಿ ಹೆಂಗಂದರೆ ಅವರಿಗೆ ಎಲ್ಲರೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿತ್ತಲ್ವ, ಕಂದಾಯ ಕಟ್ಟಬೇಕಾಗಿತ್ತು ಭೂಮಿಯಿಂದ. ಬಟ್ ಅವ್ರಿಗೆ ಹೆಂಗಂದರೆ ಕಡಿಮೆ ಕಂದಾಯ. ಈಗ 1 ಎಕರೆ ಭೂಮಿ ಅದಪ್ಪ. ಓಕೆ, 1 ಎಕರೆ ಭೂಮಿ ಇದೆ, ಇಲ್ಲಿ ಈ ಒಂದು ಒಬ್ಬಂದಿದೆ. ಓಕೆ, ಯಾರೋ ಒಬ್ಬ ಸಮಥಿಂಗ್ ಒಬ್ಬ ಅನ್ನೋ ವ್ಯಕ್ತಿ ಇದ್ದಾನೆ. ಓಕೆ,
ಆ ಎ ಅನ್ನೋ ವ್ಯಕ್ತಿ ಇದ್ದಾನೆ, ಒಂದು ಭೂಮಿ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಹೇಳಿದೆ ಅಲ್ವಾ, ಈ ಕಾರ್ಮಿಕರು ಅವ್ರದ್ದು ಕೂಡ ಇದ್ರೆ ಭೂಮಿ ಇದ್ದರೆ ರಾಜ ಕೊಡ್ತಾನೆ, ಜೋಡಿ ಭೂಮಿ ಅಂತ. ಓಕೆನಾ. ಈ ಬಿ ಅನ್ನೋ ವ್ಯಕ್ತಿ ಇವರಿಗೆ ಟ್ಯಾಕ್ಸ್ ಎಷ್ಟು ತೊಗೋತಾರೆ ಅಂದರೆ 1/4 ತೊಗೋತಾರೆ ಅಂದ್ಕೊಳ್ಳಿ. ಮೀನ್ಸ್ ಏನೋ 100 ರೂಪಾಯಿ ಅವನಿಗೆ ಲಾಭ ಬಂದಿದೆ ಅಂದರೆ ಎಷ್ಟು ಕೊಡಬೇಕು? 25 ರೂಪಾಯಿ ರಾಜನ ಕೊಡಬೇಕು. ಬಟ್ ಇವನಿಗೆ 100 ರೂಪಾಯಿ ಲಾಭ ಬಂದಿದೆ ಅಂದರೆ 5% ಮಾತ್ರ ಕೊಡು. ಓಕೆನಾ. ಅಂದರೆ ಅಲ್ಪಾವಧಿ, ಓಕೆ ಸಾರಿ ಅಲ್ಪಾವಧಿ ಅಲ್ಲ, ಅಲ್ಪ ಕಂದಾಯವನ್ನು ತೊಗೋತಿದ್ದ ಯಾರು? ರಾಜ. ಯಾವುದಕ್ಕೆ? ಜೋಡಿ ಭೂಮಿಗೆ. ಸರಿನಾ? ಇದು ನೆನಪಿರಲಿ ನಿಮಗೆ, ಇಂಪಾರ್ಟೆಂಟ್ ಆಗುತ್ತೆ. ಈ 3 ವರ್ಡ್ ಕೂಡ ಇಂಪಾರ್ಟೆಂಟ್ ಇದ್ದಾವೆ. ಸೊ ನೆಕ್ಸ್ಟ್ ಈ ಇನಾಮ್ ವ್ಯವಸ್ಥೆ ಹೋಗಲಾಡ್ಸೋಕ್ಕೆ ಅಂದರೆ ಇವೇನೋ ಓನರ್ಶಿಪ್ ಅವನು ತೊಗೊಳ್ಳೋದಿಲ್ಲ. ಯಾರೋ ಸ್ಪೋರ್ಟ್ಸ್ಮ್ಯಾನ್ ಏನೋ ಯಾರಿಗೆ ಕೊಟ್ಟಿರ್ತಾನಲ್ವ ರಾಜ, ಅವನು ಇದ್ರೇನೋ ಅದ್ರದ್ದು ಓನರ್ಶಿಪ್ ತೊಗೊಳ್ಳೋದಿಲ್ಲ. ಬಟ್ ಆದರೆ ಅವನಲ್ಲಿ ಬೇಸಾಯನೂ ಮಾಡೋದಿಲ್ಲ. ಬಟ್ ಯಾರ ಕಡೆಯಿಂದನೋ ಮಾಡಿಸಿ ಅದನ್ನು ಮಾರಾಟ ಕೂಡ ಮಾಡ್ತಿರ್ತಾನೆ. ಕೆಲವೊಂದು ಸರಿ ಅದಕ್ಕೆ ಇದ್ರೇನೋ ಅಸಡ್ಡೆಯಾಗಿ ನೋಡಿರ್ತಾನೆ ಆ ಭೂಮಿನ, ಅದಕ್ಕೆ ಯೂಸ್ ಮಾಡಿರಲ್ಲ, ಅದಕ್ಕೆ ಬಂಜಾರ ಮಾಡಿಬಿಟ್ಟಿರ್ತಾನೆ. ಸೊ ಅದಕ್ಕೆ ಅದನ್ನು ಹೋಗಲಾಡಿಸ್ಬೇಕು ಅಂತ ಒಂದು ಸಮಿತಿ ಬರ್ತದೆ. 1947ರಿಂದ 54 ಸಂದರ್ಭದಲ್ಲಿ ಒಂದು ಸಮಿತಿ ಬರ್ತದೆ. ಯಾವ ಸಮಿತಿ ಅದನ್ನು ಹೇಳಿ ನೋಡೋಣ. ಸೊ ಇನಾಮ್ ವ್ಯವಸ್ಥೆ ರದ್ದತಿಯ ಸಲುವಾಗಿ ನೇಮಕವಾದ ಸಮಿತಿ ಯಾವುದು ಅಂದರೆ ಗುಂಡಪ್ಪ ಸಮಿತಿ. ಯಾವ ಸಮಿತಿ? ಗುಂಡಪ್ಪ ಸಮಿತಿ. ಯಾವುದಕ್ಕೆ? ಇನಾಮ್ ವ್ಯವಸ್ಥೆ ಹೋಗಲಾಡ್ಸೋಕ್ಕೆ. ಯಾವ ವರ್ಷ ನೇಮಕ ಆಗ್ತದೆ ಇದು ಅಂತ ಕೇಳಿದ್ರೆ 1948ರಲ್ಲಿ ನೇಮಕ ಆಗ್ತದೆ. ಸರಿನಾ? 1948ರಲ್ಲಿ. ಸೊ ಇದು ಯಾವಾಗ ರದ್ದತಿ ಮಾಡ್ತದೆ? ಆ್ಯಕ್ಚುಲಾಗಿ ಇವರು ಶಿಫಾರಸು ಮಾಡ್ತಾರೆ, ವರದಿ ಕೊಟ್ಟು ಹೋಗ್ತಾರೆ. ಬಟ್ ಇದು ರದ್ದತಿ ಯಾವಾಗ ಆಗ್ತದೆ? ಆ್ಯಕ್ಚುಲಾಗಿ ಇನಾಮ್ ವ್ಯವಸ್ಥೆ ಅಂತ ಕೇಳಿದ್ರೆ 1954ರಲ್ಲಿ ಇನಾಮ್ ವ್ಯವಸ್ಥೆ ರದ್ದತಿ ಆಗ್ತದೆ. ಸರಿನಾ? ಇದು ನೆನಪಿರಲಿ, ಇದು ಇಂಪಾರ್ಟೆಂಟ್ ಇದೆ, ಇದು ಮಾಹಿತಿ. ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸ್ವತಂತ್ರ ಪೂರ್ವ ಪ್ರಮುಖ ಭೂ ಹಿಡುವಳಿ ಕಾಯ್ದೆಗಳು ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಅಲ್ಲ, ಇದು ಟಾಪಿಕ್ ಇದೆ. ಸ್ವತಂತ್ರ ಪೂರ್ವದಲ್ಲಿ ಇಲ್ಲಿವರೆಗೂ ಸ್ವತಂತ್ರ ನಂತರದ ಭೂ ಹಿಡುವಳಿ ಕಾಯ್ದೆಗಳು ಯಾವುದು ಅಂತ ನೋಡ್ಕೊಂಡು ಬಂದ್ವಿ. 1961 ಅದಂದರೆ ಟೆನೆನ್ಸಿ ಆ್ಯಕ್ಟ್ಗಳು ನೋಡ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಏನು ಹೇಳಿದಾನೆ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಯಾವ ಭೂ ಹಿಡುವಳಿ ಕಾಯ್ದೆಗಳಿದ್ವು ಅಂತ ಕೇಳಿದಾನೆ. ಸೊ ಇಲ್ಲಿ ನಿಮಗೊಂದು ಮ್ಯಾಪ್ ತೆಗಿತೀನಿ. ಮ್ಯಾಪ್ ಚೆನ್ನಾಗಿರಲಿಲ್ಲ ಅಂದರೆ ಬೈಬೇಡಿ, ಓಕೆನಾ. ಸೊ ಇದು ದಕ್ಷಿಣ ಭಾರತ ಆದರೆ ಇಲ್ಲಿ ಉತ್ತರ ಭಾರತ, ಓಕೆನಾ. ಸೊ ಇಲ್ಲಿ ಇದು ಭಾರತ ಆದರೆ ಜಮೀನ್ದಾರಿ ಪದ್ಧತಿ ಅಂತ ಬರ್ತದೆ. ಸೊ ಈ ಕತೆ ಹೇಳ ನಿಮಗೆ ಒಂದು. ಜಮೀನ್ದಾರಿ ಪದ್ಧತಿ ಡೈರೆಕ್ಟ್ ಬ್ರಿಟಿಷರು ರೈತರಿಗೆ ಕೊಡಲಿಲ್ಲ. ಇದು ಬ್ರಿಟಿಷರು ಒಬ್ಬ ನಡುವೆ ಮೀಡಿಯೇಟರ್ ಇಟ್ಕೊಂಡ್ರು. ಆ ಮೀಡಿಯೇಟರ್ ಹೆಸರು ಏನಂದರೆ ಜಮೀನ್ದಾರ್ ಅಂತ. ಓಕೆನಾ. ಅದಕ್ಕೆ ಜಮೀನ್ದಾರಿ ಪದ್ಧತಿ ಅಂತ ಅಂದ್ರೆ ಅದಕ್ಕೆ ಯಾಕೆ ಜಮೀನ್ದಾರಿ ಪದ್ಧತಿನೇ ಮಾಡಿದ್ರು ಅವರು? ಕ್ವಶನ್ ಹೀಗೆ ಕೇಳ್ತೀನಿ, ಓಕೆನಾ. ನಾನಾಗಿದ್ರೆ ಹೀಗೆ ಕ್ವಶನ್ ಕೇಳೋದು. ಅವ್ರು ಯಾಕೆ ಜಮೀನ್ದಾರಿ ಪದ್ಧತಿಯನ್ನು ತಂದರು? ಡೈರೆಕ್ಟಾಗಿ ರೈತವಾರಿ ಪದ್ಧತಿ ತರ್ತಾರೆ ಗೊತ್ತಾ? ಡೈರೆಕ್ಟ್ ಏನೋ ರೈತರಿಂದನೇ ಸುಲಿಗೆ ಮಾಡೋದು, ಅಂದರೆ ರೈತರಿಂದನೇ ಟ್ಯಾಕ್ಸ್ ಇಸ್ಕೊಳ್ಳೋದು. ಅದನ್ನೇ ಮಾಡ್ಬೋದಾಗಿತ್ತಲ್ವ. ಅದನ್ನ ಯಾಕೆ ಮಾಡ್ತಾರೆ ಅಂದರೆ ಅವಾಗ ಸ್ಟಾರ್ಟಿಂಗಲ್ಲಿದ್ದರು, ಇನಿಷಿಯಲ್ ಡೇಸಲ್ಲಿದ್ದರು ಅವರು. ಸರಿನಾ? ಅವರಿಗೆ ಯಾರ್ದೋ ಒಬ್ರದ್ದು ಲೋಕಲ್ ಅವ್ರ ಸಪೋರ್ಟ್ ಬೇಕಾಗಿತ್ತು ಅವರಿಗೆ. ಯಾರಿಗೆ? ಬ್ರಿಟಿಷರಿಗೆ. ಡೈರೆಕ್ಟಾಗಿ ಹೋಗಿದ್ರೆ ಗಿವ್ ಮಿ ಟ್ಯಾಕ್ಸ್ ಅಂದರೆ ಯಾವನ್ಲೇ ನಿನ್ನಂತಷ್ಟು ಕಪಾಳಿ ಕೊಡ್ತಿದ್ರು ರೈತರು ಅವಾಗ. ಓಕೆನಾ. ಬಟ್ ಅದಕ್ಕೆ ಏನು ಮಾಡ್ತಾರೆ? ಜಮೀನ್ದಾರಿಗೆ ನಡುವೆ ಇಟ್ಕೋತಾರೆ ಇವರು. ಯಾರು? ಬ್ರಿಟಿಷರು. ಇಲ್ಲಿ ಜಮೀನ್ದಾರಿಗೆ ಒಬ್ಬನಿಗೆ ಹೊಡಿಬೇಕು ಭಾಳ ಆದರೆ, ಅಲ್ಲಿ ಎಲ್ಲ ಜನರಿಗೆ ರೈತರಿಗಿದ್ರೇನೋ ಎತ್ತು ಕಟ್ಕೊಳಕ್ಕಾಗಲ್ಲ ಇನಿಷಿಯಲ್ ಡೇಸಲ್ಲಿ, ಅದು 1793ರಲ್ಲಿ. ಸರಿನಾ? ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಜಮೀನ್ದಾರಿ ಪದ್ಧತಿನೇ ತರ್ತಾರೆ. ತಂದು ಟ್ಯಾಕ್ಸ್ ಅಂತೂ ಬೇಕಾಗಿದೆ ನಮಗೆ. ಬಟ್ ನಾವಂತರೂ ವಸೂಲಿ ಮಾಡೋಕ್ಕಾಗಲ್ಲ. ನಮಗೆ ನಮಗೆ ಬಂಗಾಳಿ ಬರೋದಿಲ್ಲ, ಹಾಗೆ ಹಿಂದಿ ಕೂಡ ಬರೋದಿಲ್ಲ. ನಮಗೆ ಇಂಗ್ಲೀಷ್ ಬರ್ತದೆ, ಬಟ್ ಅವ್ರಿಗೆ ಇಂಗ್ಲೀಷ್ ಬರೋದಿಲ್ಲ. ಓಕೆ. ಇಂಗ್ಲೀಷ್ ಬರೋರ ಹತ್ರ ಹೋಗಿ ನಾನು ಕೇಳಿದ್ರೆ ಅವ್ರ ಹತ್ರ ಹೊಲನೇ ಇರೋದಿಲ್ಲ ಅವಾಗ. ಸರಿನಾ? ಸೊ ಅದಕ್ಕೆ ಏನು ಮಾಡ್ತಾರೆ? ಜಮೀನ್ದಾರಿ ಪದ್ಧತಿ ತರ್ತಾರೆ ಅವರು. ಯಾವ ಪ್ರದೇಶದಲ್ಲಿ ಅಂದರೆ ಈಗಿನ ಬಂಗಾಳ, ಪಶ್ಚಿಮ ಬಂಗಾಳ, ಹಾಗೆ ನಮ್ಮ ಬಾಂಗ್ಲಾದೇಶ, ಅದಾದ ನಂತರ ಬಿಹಾರ, ಜಾರ್ಖಂಡ, ಒಡಿಸ್ಸಾ ಭಾಗದಲ್ಲಿ ತರ್ತಾರೆ. ಈ ಭಾಗದಲ್ಲಿ ತರ್ತಾರೆ. ಓಕೆ. ಈ ಭಾಗದಲ್ಲಿ ಜಮೀನ್ದಾರಿ ಪದ್ಧತಿ ಬರ್ತದೆ. ಇದು ಒಂದು ದಿಕ್ಕಾಯ್ತಾ? ಇದು ಈಸ್ಟ್ ದಿಕ್ಕು ಅಂತ ಅಂದ್ಕೊಳ್ಳಿ. ಓಕೆ. ಈಗ ನೆಕ್ಸ್ಟ್ ಇದು ಆದ ನಂತರ ನೆಕ್ಸ್ಟ್ ಒಂದು ಯಾವುದು? ಉತ್ತರ ದಿಕ್ಕಿಗೆ ಒಂದು ಬರ್ತದೆ. ಇಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿ, ಓಕೆ, ಪಂಜಾಬ್ ಹರಿಯಾಣ ಏನು ಪ್ರಾಂತ್ಯ ಇದೆಯಲ್ವಾ, ಆ ಪ್ರಾಂತ್ಯಗಳಲ್ಲಿ ಮಹಲ್ವಾರಿ ಪದ್ಧತಿ ಅಂತ ತರ್ತಾರೆ. ಸರಿನಾ? ಈ ಮಹಲ್ ಅಂದರೆ ಆ್ಯಕ್ಚುಲಿ ತಾಲೂಕು ಅಂದಂಗೆ. ಓಕೆನಾ. ತಾಲೂಕದಲ್ಲಿದ್ರೇನೋ ಕಂದಾಯ ಇದ್ರೇನೋ ಇದು ಮಾಡ್ತಿರ್ತಾರೆ, ಇಸ್ಕೊತಿರ್ತಾರೆ. ಸೊ ಅದು ಮಹಲ್ವಾರಿ ಪದ್ಧತಿ ಅಂತ ಬರ್ತದೆ. ಎಲ್ಲಿ? ಪಂಜಾಬ್ ಪ್ರಾಂತ್ಯಗಳಲ್ಲಿ ಬರ್ತದೆ. ಪ್ರಶ್ನೆ ಕೇಳಿದ್ದಾನೆ, 3 ಕೊಟ್ಟು ಮ್ಯಾಚ್ ಮಾಡಿ ಅಂತ ಹೇಳಿದ್ದಾನೆ. ಸರಿನಾ? ಇದು ನೆನ್ಪಿಟ್ಕೊಳ್ಳಿ, ಇದು ಪಂಜಾಬ್ ಪ್ರಾಂತ್ಯದಲ್ಲಿ ಬರ್ತದೆ. ಸೊ ನೆಕ್ಸ್ಟ್ ರೈತವಾರಿ ಪದ್ಧತಿ ಅಂತ ಬರ್ತದೆ. ಈ ರೈತವಾರಿ ಪದ್ಧತಿ ಇದು ಎಲ್ಲಿ ಇಂಪ್ಲಿಮೆಂಟ್ ಆಗ್ತದೆ ಅಂದರೆ ಇದು 2 ಕಡೆ ಇಂಪ್ಲಿಮೆಂಟ್ ಆಗ್ತದೆ. ಇದು ಹೇಗೆ 3-4 ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಆಯ್ತಲ್ವ, ಹಾಗೆ ಇದು ಎಲ್ಲಂದರೆ ಒಂದು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ, ಇನ್ನೊಂದು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ. ಏನು ಗುರು, 2 ಕೂಡ ಒಂದೇ ಮಾಡ್ಬೋದಾಗಿತ್ತಲ್ವ, ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮೊದಲು ಇಲ್ಲಿ ಮಧ್ಯೆ ಇವರಿದ್ರಲ್ವ ಮೈಸೂರದವರು, ಮೈಸೂರು ಮಹಾರಾಜರು. ಸೊ ಅದಕ್ಕೆ ಅಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಇತ್ತು, ಅಲ್ಲಿ ಕೂಡ ತಂದರು ರೈತವಾರಿನ. ಹಾಗೆ ಇಲ್ಲಿ ಯಾವುದು ಮದ್ರಾಸ್, ಇಲ್ಲಿ ಕೂಡ ರೈತವಾರಿ ತರ್ತಾರೆ. ಸೊ ನಿಮಗೆ ಹೇಳಿದೆ ಇಲ್ಲಿ ಜಮೀನ್ದಾರನ ನಡುವೆ ಇಟ್ಕೊಂಡ್ರು ಅಂತ. ಯಾಕಂದರೆ ಅವರಿಗಿದ್ರೇನೋ ಧೈರ್ಯ ಇರಲಿಲ್ಲ ಜನರ ಹತ್ರ ಬರೋಕ್ಕೆ. ಸೊ ನೆಕ್ಸ್ಟ್ ಇಲ್ಲಿ ಮೇಲೆ ಬಂದಾಗ, ಓಕೆ, ಇಲ್ಲಿ ಮೇಲೆ ಇಲ್ಲಿ ಪಂಜಾಬ್ ಬರುತ್ತಲ್ವ, ಅಲ್ಲಿ ಬಂದಾಗ ತಮ್ಮ ಅಧಿಕಾರಿಗಳನ್ನ ಇಟ್ಕೊಂಡು, ಓಕೆ, ತಮ್ಮ ಅಧಿಕಾರಿಗಳು ಸ್ವಲ್ಪ ಜಮೀನ್ದಾರರು ಕೂಡ ಸ್ವಲ್ಪ ಮೀಡಿಯೇಟರ್ಗಳಿಗೆ ಎಲ್ಲರಿಗೂ ಯೂಸ್ ಮಾಡಿಕೊಂಡು ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬಂದು ಮಹಲ್ವಾರಿ ಪದ್ಧತಿನ ಜಾರಿಗೆ ಮಾಡ್ತಾರೆ.
ಸರಿನಾ. ಸೊ ಅದು ಆದ ನಂತರ ನೆಕ್ಸ್ಟ್ ಫುಲ್ ಧೈರ್ಯ ಬರ್ತದೆ, ಸರಿನಾ. ಫುಲ್ ಅಂದರೆ ಫುಲ್ ಧೈರ್ಯ ಬರ್ತದೆ. 4 ಆಂಗ್ಲೋ ಮೈಸೂರು ವಾರಗಳಾಗಿರ್ತವೆ, ಎಲ್ಲ ಆಗಿರ್ತವೆ. ಸೊ ಇಲ್ಲಿ ಮೈಸೂರದವ್ರಿಗೆ ಇಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ತಿಳ್ಕೊಂಬಿಟ್ಟಿರ್ತಾರೆ ಅವರು, ಯಾರು ಬ್ರಿಟಿಷರು. ಯಾಕಂದರೆ ನಮ್ಮ ಮಾತೇ ಕೇಳ್ತಾರೆ ಇವರು, ಸರಿನಾ. ಸಹಾಯಕ ಸೈನ್ಯ ಪದ್ಧತಿ ಏನೋ ಒಪ್ಕೊಂಡಿದ್ದಾರೆ. ಮೊದಲು ಹೈದರಾಬಾದ್ ಒಪ್ಕೊಂಡ್ರೆ, ಸೆಕೆಂಡ್ ಒಪ್ಕೊಂಡಿರೋರೆ ಯಾರು ಮೈಸೂರದವರು. ಮೊದಲು ಯಾಕೆ ಮಾಡಿರಲಿಲ್ಲ, ಮೈಸೂರವರು ಸ್ಟ್ರಾಂಗ್ ಆಗಿದ್ದರು, ಸರಿನಾ. ಸೊ ಅವ್ರ ಮೇಲೂ ಕೂಡ ಇದ್ರೇನೋ ದಾಳಿ ಆಗ್ತವೆ, ಯಾರ ಮೇಲೆ, ಬ್ರಿಟಿಷರ ಮೇಲೆ ರಿಟರ್ನ್ ದಾಳಿ ಆಗ್ತವೆ, ಅಲ್ಲೇನಾದರೂ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದರೆ ಅಂತ ಭಯದಿಂದ ಅವ್ರು ಸ್ಟಾರ್ಟ್ ಮಾಡಿಲ್ಲ, ಸರಿನಾ. ಸೊ ಇದೇ ಕಾರಣದಿಂದ ಅವ್ರು ಇದ್ರೇನೋ ಲಾಸ್ಟಿಗೆ 4 ಆಂಗ್ಲೋ ಮೈಸೂರು ವಾರಗಳು ಆದ ನಂತರನೇ ಬಂದಿಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಯಾವುದು, ರೈತವಾರಿ ಪದ್ಧತಿ. ಯಾರು ಮಾಡ್ತಾರೆ, ಅಲೆಕ್ಸಾಂಡರ್ ರಿಡ್ ಮತ್ತು ಥಾಮಸ್ ಮನ್ರೋ ಅನ್ನೋರು ಮಾಡ್ತಾರೆ. ಈ ಪ್ರಶ್ನೆ ಜಾಸ್ತಿ ಟೈಮ್ ಕೇಳಿದ್ದಾರೆ ಇದು, ಸರಿನಾ. ಇವರಿಬ್ಬರು ಹೆಸರು ನೆನ್ಪಿಟ್ಕೊಳ್ಳಿ, ಅಲೆಕ್ಸಾಂಡರ್ ರಿಡ್ ಮತ್ತು ಥಾಮಸ್ ಮನ್ರೋ. ಮೊನ್ನೆ VOದಲ್ಲಿ ಕೇಳಿದ್ದ, PDOದಲ್ಲಿ ಕೇಳಿದ್ದ, ನಿಮ್ಮದೇ ಎಕ್ಸಾಮಲ್ಲಿ ಕೇಳಿದ್ದ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮೊದಲ ಬಾರಿಗೆ ಉಳುವವನೇ ಭೂಮಿಯ ಒಡೆಯ ಎಂಬ ನಿಲುವನ್ನು ಹೇಳಿರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಟೈಮ್ ಯಾವುದು, ಉಳುವವನೇ ಭೂಮಿಯ ಒಡೆಯ ಅನ್ನೋದಿದ್ರ ಕಾನ್ಸೆಪ್ಟ್ ಇದ್ರೆ ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ಕಾಗೋಡು ಸತ್ಯಾಗ್ರಹದಲ್ಲಿ ಬರ್ತದೆ, ಸರಿನಾ. ಕಾಗೋಡು ಸತ್ಯಾಗ್ರಹ ಎಲ್ಲಿದೆ ಅಂತ ಕೇಳಿದ್ರೆ, ಕಾಗೋಡು ಅನ್ನೋದು ಆ್ಯಕ್ಚುಲಾಗಿ ಸಾಗರ ತಾಲೂಕಿನಲ್ಲಿ ಬರ್ತದೆ, ಸರಿನಾ. ಸಾಗರ ತಾಲೂಕದಲ್ಲಿ ಕಾಗೋಡು ಬರ್ತದೆ. ಸಾಗರ ತಾಲೂಕಲ್ಲಿ ಬರ್ತದೆ ಆ್ಯಕ್ಚುಲಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತದೆ, ಸರಿನಾ. ಆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವ ಕಾಗೋಡು ರೈತರು ಸತ್ಯಾಗ್ರಹ ಮಾಡ್ತಾರೆ, ಸರಿನಾ. ರೈತರಿದ್ರೇನೋ ಸತ್ಯಾಗ್ರಹ ಮಾಡ್ತಾರೆ, ಅಲ್ಲಿ ರೈತರದಿದ್ರೆ ದಂಗೆ ಆಗ್ತದೆ. ಅಲ್ಲಿ ಏನು ಆ್ಯಕ್ಚುಲಾಗಿ ಅಂದರೆ ದೀವರು ಅನ್ನೋದಿದ್ರೆ ಒಬ್ಬರಿದ್ರೆ ಹಿಂದುಳಿದ ಸಮುದಾಯ ಇರ್ತದೆ. ಯಾವುದು, ದೀವರು ಅನ್ನೋದು, ಓಕೆ. ಈ ದೀವರು ಅನ್ನೋದು ಏನಿದೆಯಲ್ಲ, ಹಿಂದುಳಿದ ಸಮುದಾಯ ಇರ್ತದೆ. ಆ ಹಿಂದುಳಿದ ಸಮುದಾಯದ ರೈತರಿಂದ ನಡೆಸಲ್ಪಟ್ಟ ಚಳುವಳಿಯ ನಿರ್ಣಾಯಕ ಕ್ಷಣವೆಂದರೆ ಅದು ಕರ್ನಾಟಕದ ಮಲೆನಾಡು ಪ್ರದೇಶಗಳಲ್ಲಿ ಭೂ ಮಾಲೀಕರ ಮತ್ತು ಗೇಣಿದಾರರ ಸಂಬಂಧ ಕೊನೆಗೊಳಿಸಿತು, ಓಕೆ. ಈ ಕಾಗೋಡು ಸತ್ಯಾಗ್ರಹದ ಮೇನ್ ಇದ್ರೇನೋ ಒಂದು ಏನೋ ಎಫೆಕ್ಟ್ ಅಂದರೆ ಭೂ ಮಾಲೀಕರ ಮತ್ತು ಗೇಣಿದಾರರ ಸಂಬಂಧ ಇದ್ರೇನೋ ಎಂಡ್ ಮಾಡ್ತದೆ ಇದು, ಸರಿನಾ. ಅದು ಯಾರು ಸ್ಟಾರ್ಟ್ ಮಾಡ್ತಾರೆ ಅಂದರೆ ದೀವರು ಎಂಬ ಹಿಂದುಳಿದ ಸಮುದಾಯದ ಭೂರಹಿತ ರೈತರು, ಓಕೆನಾ. ಭೂರಹಿತ ರೈತರು, ಭೂ ಇದ್ದವರಲ್ಲ, ಏನೋ ಭೂಮಿ ಇದ್ದವರಲ್ಲ, ಭೂಮಿ ಇರಲಾರ್ದವರು, ಓಕೆ. ಸೊ ಅವರೇ ಇದ್ರೇನೋ ಇದು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಯಾರು ಅಧ್ಯಕ್ಷತೆ ವಹಿಸ್ಕೊಂಡ್ರು ಅಂತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರೆ, ಇನ್ನೊಂದು ಯಾರು ವಹಿಸ್ಕೊಂಡಿಲ್ಲ ಅಂತ 3 ಜನ ಹೆಸರು ಕೊಟ್ಟು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನೋ ಕೇಳಿದ್ದಾನೆ, KS ಅಲ್ಲಿ ಕೇಳಿದಾನೋ ಗೊತ್ತಿಲ್ಲ, ಬಟ್ ಕೇಳಿದ್ದಾನೆ, ಸರಿನಾ. ಅದರಲ್ಲಿ ಯಾವುದು ಅಂದರೆ ಕಾಗೋಡು ಸತ್ಯಾಗ್ರಹದ ನಾಯಕತ್ವವನ್ನು ವಹಿಸ್ಕೊಂಡವರು H ಗಣಪತಿಯಪ್ಪ, ಓಕೆ. ಯಾರು, H ಗಣಪತಿಯಪ್ಪ. ಗಣಪತಿ ವಿಘ್ನ ವಿನಾಯಕನೇ ಇದ್ರೆ ದರೆಗಳದ್ದು ಬಂದರು, ಓಕೆ. ಯಾರಿಗೆ, ಕಾಗೋಡು ರೈತರಿಗಿದ್ರೆ ಹೆಲ್ಪ್ ಮಾಡೋಕ್ಕೆ. ಸೊ ಈಗ ನೆನ್ಪಿಟ್ಕೊಳ್ಳಿ. ಸೊ H ಗಣಪತಿಯಪ್ಪ ಅದ್ರ ನಾಯಕತ್ವ ವಹಿಸ್ಕೋತಾರೆ. ಇದರದ್ದು ತೀವ್ರತೆ ಇದು ಎಷ್ಟಿರ್ತದೆ ಗೊತ್ತಾ, ಅವಾಗಿನ ಕಾಲದಲ್ಲಿ, ಆ ಟೈಮಲ್ಲಿ 1950ರ ಟೈಮ್ದಲ್ಲಿ ದೇಶಾದ್ಯಂತ ಒಬ್ಬರಿದ್ರೇನೋ ರಾಷ್ಟ್ರೀಯ ಸಮಾಜವಾದಿ ಇರ್ತಾರೆ ಒಬ್ಬರು, ಯಾರು, ರಾಮ್ ಮನೋಹರ್ ಲೋಹಿಯಾ ಅಂಥೇಳಿ, ಓಕೆನಾ. ರಾಷ್ಟ್ರೀಯ ಸಮಾಜವಾದಿಯವರು, ಓಕೆ. ಅವ್ರು ಇರ್ತಾರೆ, ಅವ್ರಿಗೆ ಕೂಡ ಗಮನ ಸೆಳೀತದೆ. ಅವ್ರೇನು ಮಾಡ್ತಾರೆ, ಸ್ವತಃ ಬಂದು ಬೆಂಬಲಿಸಿ ಭಾಗವಹಿಸ್ತಾರೆ, ಓಕೆನಾ. ಇಲ್ಲಿ ಬೆಂಬಲಿಸಿ ಭಾಗವಹಿಸ್ತಾರೆ ಅನ್ನೋದು ಇದು 2 ವರ್ಡ್ ಹೇಳಿದ್ರೆ ಕರೆಕ್ಟ್ ಆಗುತ್ತೆ. ಬಟ್ ಭಾಗವಹಿಸ್ತಾರ ಅಂತ ಕೇಳಿದ್ರೆ ಭಾಗವಹಿಸ್ತಾರೆ, ಸರಿನಾ. ಬೆಂಬಲಿಸೋದಕ್ಕೆ ಭಾಗವಹಿಸೋದಕ್ಕೆ ವ್ಯತ್ಯಾಸ ಇದೆ. ಬೆಂಬಲಿಸುವುದು ಅಂದರೆ ಇವಾಗ ಯಾವುದೋ ಒಂದು ಚಳವಳಿ ನಡೀತಾ ಇದೆ, ಲೈಕ್ ಇವಾಗ ಯಾವುದು ಸಮಥಿಂಗ್, ಇವಾಗ ಕೇರಳದಲ್ಲಿ ಒಂದು ಇದ್ರೇನೋ, ಯಾವುದು ಕೇರಳದ ಟಾಲಿವುಡ್ ಅಲ್ಲ ಅದು, ಓಕೆ. ಮಾಲಿವುಡ್, ಓಕೆ. ಮಾಲಿವುಡ್ದಲ್ಲಿ ನಟಿಯರ ಮೇಲೆ ಏನೋ ದೌರ್ಜನ್ಯಗಳಾಗ್ತಿದ್ದಾವೆ ಅಂತ ಹೇಳಿದರು, ಓಕೆನಾ. ಅವರಲ್ಲಿ ಏನೋ ದಂಗೆ ಏನಂತಾರೆ ಅದಕ್ಕೆ, ಒಂದು ಚಳವಳಿನ ಹಮ್ಮಿಕೊಂಡ್ರು, ಒಂದಿದ್ರೇನೋ ಮೂಮೆಂಟ್ನ ಹಮ್ಮಿಕೊಂಡ್ರು, ಸರಿನಾ. ಅದಕ್ಕೆ ದೇಶದಾದ್ಯಂತ ಇದ್ದರೆ ಎಷ್ಟೋ ಇದ್ರೇನೋ ನಟಿಯರು ಅದಕ್ಕೆ ಏನು ಮಾಡಿದ್ರು, ನಾವು ನಿಮ್ಮ ಜೊತೆ ಬೆಂಬಲ ಇದ್ದೀವಿ ಅಂತ ಅವರು ಕೂಡ ಟ್ವೀಟ್ ಮಾಡಿದ್ರು. ಅವರು ಕೂಡ ಇದ್ರೇನೋ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ರು, ಕಾಲ್ ಮಾಡಿ ಮಾತಾಡಿದ್ರು, ಪ್ರೆಸ್ಸಲ್ಲಿ ಬಂದು ಹೇಳಿದ್ರು. ಇದೆಲ್ಲ ಏನು ಬೆಂಬಲ ಸೂಚಿಸೋದು. ನಾನು ಎಲ್ಲೋ ಇದ್ದು ಕೂಡ ಅವ್ರಿಗಿದ್ರೇನೋ ನಾನು ನಿನ್ನ ಹಿಂದೆ ಅದೀನಿ ಮಾಡು ಅಂತ ಹೇಳೋದು. ಇನ್ನೊಂದು ಭಾಗವಹಿಸೋದು ಬರ್ತದೆ, ಸೀದಾ ಫಿಸಿಕಲಾಗಿ ನಾನೇ ಅಲ್ಲಿ ಹೋಗೋದು, ನಿಲ್ಲೋದು, ಮಾಡಬೇಕು ಅಂತೇಳಿ ಹೇಳೋದು, ಓಕೆ. ಅಲ್ಲಿ ಹೋಗಿ ನಿಂತು ಮಾಡೋದು, ಅದಕ್ಕೆ ಭಾಗವಹಿಸೋದು ಅಂತಾರೆ. ಸೊ ಇವರು ಬರೀ ಭಾಗವಹಿಸೋದಲ್ಲ, ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಮುಂದೆ ಹೋಗಿ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಏನು ಬೇಲಿ ಹಾಕಿರ್ತಾರಲ್ವಾ, ಯಾವುದಕ್ಕೆ, ತೋಟಗಳಿಗೆ ಬೇಲಿ ಹಾಕಿದ ಬೇಲಿ ಕಿತ್ತೆಸೆದು ಉಳುಮೆ ಕೂಡ ಮಾಡ್ತಾರೆ. ಯಾರು, ರಾಮ್ ಮನೋಹರ್ ಲೋಹಿಯಾ. ಇಂಪಾರ್ಟೆಂಟ್ ಇದೆ, ಅದಕ್ಕೆ ರೆಡ್ ಇಂಕಲ್ಲಿ ಮಾರ್ಕ್ ಮಾಡಿದ್ದೀನಿ ಇವ್ರ ಹೆಸರು, ರಾಮ್ ಮನೋಹರ್ ಲೋಹಿಯಾ. ಇವ್ರು ಬರ್ತಾರೆ, ಭಾಗವಹಿಸ್ತಾರೆ. ಕಾಗೋಡು ಸತ್ಯಾಗ್ರಹ ಯಶಸ್ವಿ ಆಗಕ್ಕೆ ಕೂಡ ಇವರು ಕೂಡ ಒಂದು ರೀತಿಯಲ್ಲಿ ಕಾರಣ ಆಗ್ತದೆ. ಯಾಕಂದರೆ ದೇಶದಾದ್ಯಂತ ಇದ್ರೇನೋ ಹಬ್ಬಬೇಕಲ್ವಾ ಅದು ವಿಷಯ. ಸೊ ಅದಕ್ಕೆ ನೆಕ್ಸ್ಟ್ ಏನಿದೆ ಅಂದರೆ ಇದರಲ್ಲಿ ನಾಯಕ ವಹಿಸಿದವರು, ಓಕೆ.
ಇದರಲ್ಲಿ ಇನ್ನೊಂದು ಏನೋ 3-4 ಜನದ ಹೆಸರು ಬರ್ತದೆ. ಸೊ ಅದು ನಿಮಗೆ ವಿಡಿಯೋ ಎಂಡಲ್ಲಿ ಹೇಳಿರ್ತೀನಿ, ಸರಿನಾ. ಸೊ ನೆಕ್ಸ್ಟ್ ಏನು ಬರ್ತದೆ ಅಂದರೆ ಭೂಮಿ ಪೋರ್ಟಲ್ ಅಂತ ಬರ್ತದೆ. ಈ ಭೂಮಿ ಪೋರ್ಟಲ್ ಮತ್ತು ಮೋಜಿನಿ ಪೋರ್ಟಲ್ ನಿಮ್ಗೆ ಆಲ್ರೆಡಿ ಹೇಳಿದೆ. ಭೂಮಿ ಪೋರ್ಟಲ್ ಮತ್ತು ಮೋಜಿನಿ ಪೋರ್ಟಲ್ ಇದೆ, ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಸರ್ವೆ ಸಂಖ್ಯೆಗಳು ಮತ್ತು ಸರ್ವೆ ದಾಖಲೆಗಳು ಮತ್ತು ಭೂ ಸರ್ವೆ ದಾಖಲೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಪ್ರವೇಶಿಸಲು ನಾಗರಿಕರನ್ನು ಸಕ್ರಿಯಗೊಳಿಸುತ್ತದೆ. ಮೀನ್ಸ್ ನಮಗೆ ತೋರಿಸ್ತದೆ ಇದು. ಗೌರ್ಮೆಂಟ್ ಆಫೀಸರ್ಸ್ ಮಾತ್ರ ಇದನ್ನು ಲಾಗಿನ್ ಮಾಡೋಕ್ಕಾಗಲ್ಲ, ನಾವು ಕೂಡ ಲಾಗಿನ್ ಮಾಡಿ ನೋಡ್ಬೋದು. ನನ್ನ ಭೂಮಿ ಎಷ್ಟಿದೆ, ನನ್ನ ತಂದೆಯ ಭೂಮಿ ಎಷ್ಟಿದೆ, ಸರಿನಾ. ನಂದಿದ್ರೆ ಭೂಮಿ ಎಲ್ಲೆಲ್ಲಿದೆ ಎಲ್ಲ ಕೂಡ ನೋಡ್ಬೋದು. ನಾವು ನಮ್ಮ ಪಹಣಿಯನ್ನು ನೋಡ್ಬೋದು, ನಮ್ಮ RTCನ ನೋಡ್ಬೋದು. ಇದರಲ್ಲಿ ಭೂಮಿ ಪೋರ್ಟಲ್ ಮತ್ತು ಮೋಜಿನಿ ಪೋರ್ಟಲಲ್ಲಿ ಮೋಜಿನಿ ಪೋರ್ಟಲ್ ಇನ್ನೊಂದು ಎಕ್ಸಾಕ್ಟಾಗಿ ಕೇಳಿದ್ರೆ ಸರ್ವೆಗೆ ಅಂತ ಹೇಳಬೇಕು, ಓಕೆನಾ. ಸರ್ವೆ ಸಲುವಾಗಿ ಸ್ಟಾರ್ಟ್ ಆದ ಪೋರ್ಟಲ್ ಯಾವುದು ಅಂದರೆ ಭೂಮಿಯ ಸರ್ವೆಗೆ ಮೋಜಿನಿ ಪೋರ್ಟಲ್. ಓಕೆ, ಅದು ಆಗಬೇಕಾಗಿದೆ ಆ್ಯಕ್ಚುಲಿ, ಅದು ಮೋಜಿನಿ ಪೋರ್ಟಲ್ ಆಗಬೇಕು, ಓಕೆನಾ. ಮೋಜಿನಿ ಪೋರ್ಟಲ್ ಇವೆರಡೂ ಕೂಡ ಎದಕ್ಕೆ ಸಂಬಂಧಿಸಿದ ಅಂದರೆ ಕಂದಾಯ ವಿಭಾಗಗಳಿಗೆ, ಮೀನ್ಸ್ ಭೂ ಸುಧಾರಣೆಗೆ ಸಂಬಂಧಿಸಿದ ಇವೆರಡೂ ಕೂಡ, ಸರಿನಾ, ನೆನಪಿರಲಿ. ಸೊ ನೆಕ್ಸ್ಟ್ ಏನಂದರೆ ಕರ್ನಾಟಕದಲ್ಲಿ ಉಳುವವನೇ ಭೂಮಿಯ ಒಡೆಯ ನಿಯಮವನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾನೆ. ಕರ್ನಾಟಕದಲ್ಲಿ ಯಾರು ತಂದರೆ ಮೊದಲು ಉಲ್ಲೇಖ ಆಗೋದು ಕಾಗೋಡು ಸತ್ಯಾಗ್ರಹದಲ್ಲಿ, ಓಕೆ, ಅದು ಡೌಟ್ ಇಲ್ಲ. ಬಟ್ ಇಲ್ಲಿ ತಂದವರು ಯಾರು, ಇಂಪ್ಲಿಮೆಂಟ್ ಮಾಡ್ತಾರೆ ಯಾರು, ನಿಯಮವನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಯಾರು ಅಂತ ಕೇಳಿದ್ದಾರೆ. ಯಾರು? ದೇವರಾಜ ಅರಸ, ಹುಚ್ಚು ಮಾಸ್ತಿಗೌಡ, ಸುಬ್ಬಯ್ಯ ಶೆಟ್ಟಿ ಅಂತ ಕೇಳಿದ್ರೆ ಡಿ ದೇವರಾಜ್ ಅರಸ್. ಓಕೆ, ಡಿ ದೇವರಾಜ್ ಅರಸ್ ಇದ್ರೇನೋ ತರ್ತಾರೆ ಯಾವುದನ್ನು, ಉಳುವವನೇ ಭೂಮಿಯ ಒಡೆಯ ನಿಯಮವನ್ನು. ಇದು ಮೇಲಾಗಿ ಒಬ್ಬರದ ಹೆಸರು ಕೇಳಿದ್ರೆ, ಬಟ್ ಇಲ್ಲಿ AB, AC, ACD ಮೇಲಿನ ಎಲ್ಲವೂ ಏನಾದರೂ ಕೊಟ್ರಾ. ಸೊ ಕಣ್ಣು ಮುಚ್ಕೊಂಡು ಈ 3 ಜನದ ಹೆಸರಿತ್ತಾ ಹಾಕಿಬಿಡಿ ಅಷ್ಟೇ. ಯಾಕಂದರೆ ಡಿ ದೇವರಾಜ್ ಅರಸ್ ಕೂಡ ಆ ಕಮಿಟಿ ಇರ್ತದೆ ಗೊತ್ತಾ, ಯಾವುದು ಉಳುವವನೇ ಭೂಮಿಯ ಒಡೆಯ, ಅದು ಇಂಪ್ಲಿಮೆಂಟ್ ಮಾಡಬೇಕಂತ. ಆ ಕಮಿಟಿನಲ್ಲಿ ಇವ್ರು 3 ಜನದ ಮುಂದಾಳತ್ವದಿಂದನೇ ಆಗ್ತದೆ. ನಮಗೆ ಡಿ ದೇವರಾಜ್ ಅರಸರ ಹೆಸರು ಗೊತ್ತಿರ್ತದೆ, ಈ ಹುಚ್ಚು ಮಾಸ್ತಿಗೌಡ ಇವ್ರ ಹೆಸರು ಗೊತ್ತಿರಲ್ಲ, ಸುಬ್ಬಯ್ಯ ಶೆಟ್ಟಿ ಇವ್ರ ಹೆಸರು ಗೊತ್ತಿರಲ್ಲ. ಬಟ್ ಇವ್ರ ಹೆಸರುಗಳನ್ನು KS ಅವರಿಗೆ ಎಕ್ಸಾಮ್ ತೆಗಿಯೋರಿಗೆ ಗೊತ್ತಿರ್ತದೆ, ಸರಿನಾ. ಅವ್ರು ಕೇಳಿದ್ರೆ ಅಲ್ಲಿ ನಮಗೆ ಕನ್ಫ್ಯೂಷನ್ ಆಗಿಬಿಡ್ತದೆ, ಯಾವುದೋ ಇದ್ರ ಔಟ್ ಆಫ್ ಸಿಲೆಬಸ್ ಕೇಳಿದಾನ್ ಬಿಡು ಅಂತ ಅಂದ್ಬಿಡಬೇಕಾಗುತ್ತೆ, ಸರಿನಾ. ಸೊ ಹಾಗೆ ಮಾಡಿಬಿಡಿ, ಇವ್ರ ಹೆಸರು ನೆನಪಿಟ್ಕೊಳ್ಳಿ, ಇಲ್ಲಾಂದರೆ ಬರೆದು ಇಟ್ಕೊಳ್ಳಿ. ಇವ್ರ ಹೆಸರು ಜಾಸ್ತಿ ಕಡೆ ಮೆನ್ಷನೇ ಇಲ್ಲ, ಓಕೆನಾ. ನೀವು ಯಾವುದೋ ಕೆಲವೊಂದು ಭಾಳ ಡೀಪಾಗಿರೋ ಭೂ ಸುಧಾರಣೆಗಳ ಬಗ್ಗೆ ಬುಕ್ ತೊಗೊಂಡ್ರೆ ಅಲ್ಲಿ ನಿಮಗೆ ಸಿಗ್ತವೆ ಇವು ಹೆಸರುಗಳು, ಸರಿನಾ. ನಾರ್ಮಲಾಗಿ ನಿಮ್ಗೆ ಏನಾದರೂ ಬೇಸಿಕ್ ಇದ್ರನ್ನು ತೊಗೊಂಡಿದ್ರೆ, ಇಲ್ಲಾಂದರೆ ಸ್ವಲ್ಪ ಮೀಡಿಯಮಲ್ಲಿ ತೊಗೊಂಡಿದ್ರು ಕೂಡ ಈ ಹೆಸರುಗಳು ನಿಮ್ಗೆ ಸಿಗೋಲ್ಲ ಮ್ಯಾಕ್ಸಿಮಮ್, ಸರಿನಾ. ಗರಣಿ ಕೃಷ್ಣಮೂರ್ತಿ ಅವ್ರದ್ದು ಬುಕ್ ಇದೆಯಲ್ವ, ಅವ್ರ ಬುಕ್ಕಲ್ಲಿ ಇದೆ ಅನಿಸುತ್ತೆ ಇದು ಹೆಸರು, ಓಕೆನಾ. ಇವು ಕೂಡ ಇದು ಮೆನ್ಷನ್ ಮಾಡಿದ್ದಾರೆ, ಇವೆಲ್ಲ ಟಾಪಿಕ್ ಇದಾವೆ ಅವ್ರ ಬುಕ್ ಹತ್ರ. ಸೊ ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಡಿ ದೇವರಾಜ ಅರಸ್, ಹುಚ್ಚು ಮಾಸ್ತಿಗೌಡ, ಸುಬ್ಬಯ್ಯ ಶೆಟ್ಟಿ, ಸರಿನಾ. ಎಷ್ಟರಲ್ಲಿ ಅಂತ ಕೇಳಿದ್ರೆ 1974ರಲ್ಲಿ, ಓಕೆ, 1974ರಲ್ಲಿ ತರ್ತಾರೆ ಉಳುವವನೇ ಭೂಮಿಯ ಒಡೆಯ. ಇದು ಆ್ಯಕ್ಚುಲಾಗಿ ಉಳುವವನೇ ಭೂಮಿಯ ಒಡೆಯ ಕಾನ್ಸೆಪ್ಟ್ ಇದ್ರೆ ಕೊಟ್ಟವರು ಯಾರು, ರಾಷ್ಟ್ರೀಯತೆ ಅಂದರೆ ಫುಲ್ ರಾಷ್ಟ್ರದಲ್ಲೇ ಅಂತ ಕೇಳಿದ್ರೆ ಇಂದಿರಾ ಗಾಂಧಿ, ಓಕೆ. ಭಾರತದ ದುರ್ಗಿ ಅಂತ ಕರೀತಾರೆ ಇಂದಿರಾ ಗಾಂಧಿಗೆ, ಓಕೆನಾ. ಅತ್ಯಂತ ಧೈರ್ಯದ ಹೆಣ್ಣುಮಗಳು ಭಾರತದ, ಓಕೆ, ಅವರನ್ನು ಕರೀತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದೇವರಾಜ ಅರಸು ಅವರ ಭೂ ಸುಧಾರಣಾ ಕಾರ್ಯಕ್ರಮ ಸುಧಾರಣೆಗಾಗಿ ಭೂ ನ್ಯಾಯ ಮಂಡಳಿ ಸ್ಥಾಪಿಸಿದ್ದು ಅಂತ ಕೇಳಿದ್ದಾರೆ. ದೇವರಾಜ ಅರಸು ಅವರು ಭೂ ಸುಧಾರಣೆ ಕಾರ್ಯಕ್ರಮ ಸಲುವಾಗಿ ಭೂ ನ್ಯಾಯ ಮಂಡಳಿ ಅಂತ ಸ್ಥಾಪನೆ ಮಾಡ್ತಾರೆ, ಸರಿನಾ. ಆ ಭೂ ನ್ಯಾಯ ಮಂಡಳಿ ಏನು ಜಿಲ್ಲೆಗೊಂದು ಸ್ಥಾಪನೆ ಮಾಡಿದ್ರ, ರಾಜ್ಯಕ್ಕೆ ಒಂದೇ ಸ್ಥಾಪನೆ ಮಾಡಿದ್ರ, ಇಲ್ಲಾಂದರೆ ವಿಭಾಗಗಳು ಬರ್ತಾವೆ ಗೊತ್ತಾ, ಕಂದಾಯ ವಿಭಾಗಗಳು. ಆ ಕಂದಾಯ ವಿಭಾಗಗಳಿಗೆ ಒಂದೊಂದಾಗಿ ಸ್ಥಾಪನೆ ಮಾಡಿದ್ರ, ಇಲ್ಲ ತಾಲೂಕಿಗೆ ಒಂದರಂತ, ಇಲ್ಲಾಂದರೆ ಗ್ರಾಮಗಳಿಗೆ ಒಂದರಂತ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಅಂದರೆ ತಾಲೂಕಿಗೆ ಒಂದರಂತೆ, ಮಹಲ್ಗಳಿಗೆ ಒಂದರಂತೆ, ತಾಲೂಕುಗಳಿಗೆ ವಿಷಯಗಳಿಗೆ ಒಂದರಂತೆ. ವಿಷಯ ಅಂದರೂ ತಾಲೂಕೆ, ಮಹಲ್ ಅಂದರೂ ತಾಲೂಕೆ, ತಾಲೂಕು ಅಂದರೂ ತಾಲೂಕೆ, ಓಕೆನಾ. ಇದು ನೆನಪಿರಲಿ. ಸೊ ತಾಲೂಕಿಗೆ ಒಂದರಂತೆ ಭೂ ನ್ಯಾಯ ಮಂಡಳಿನ ಸ್ಟಾರ್ಟ್ ಮಾಡ್ತಾರೆ. ಯಾರು? ಡಿ ದೇವರಾಜ್ ಅರಸ್, ಓಕೆ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಮೊದಲು IGP ಆಗಿ ನಂತರ ಇದ್ರ ಕರ್ನಾಟಕ ರಾಜ್ಯದ ಅತಿ ದೀರ್ಘಾವಧಿಯ ಮುಖ್ಯಮಂತ್ರಿ ಆದವರು ಯಾರು ಅಂತ ಕೇಳಿದರೆ ಎಲ್ಲದಕ್ಕೂ ಕೂಡ ಆನ್ಸರ್ ಇವರೇ, ಡಿ ದೇವರಾಜ್ ಅರಸ್. ಮೊದಲಿದ್ರೆ IPS ಇರ್ತಾರೆ ಅವರು, ಓಕೆ, IGP ಇರ್ತಾರೆ ಇವರು ಆ್ಯಕ್ಚುಲಾಗಿ. ಎಷ್ಟರಲ್ಲಿ? 1912ರಲ್ಲಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದೇವರಾಜ ಅರಸು ಅವರು ಸ್ಥಾಪಿಸಿದ ಭೂ ನ್ಯಾಯ ಮಂಡಳಿಯ ಮ್ಯಾಜಿಸ್ಟ್ರೇಟ್ ಯಾರಾಗಿರುತ್ತಿದ್ದರು ಅಂತ ಕೊಟ್ಟಿದ್ದಾರೆ. ಇವಾಗಲೇ ಭೂ ನ್ಯಾಯ ಮಂಡಳಿ ತಾಲೂಕಿಗೆ ಒಂದು ಅಂತ ಹೇಳಿದೆ. ಸೊ ತಾಲೂಕಿಗೆ ಅಂದರೆ ತಾಲೂಕಿನ ಲೆವೆಲ್ ಯಾರಾದರೂ ಇರಬೇಕಲ್ಲ, ಜಿಲ್ಲಾಧಿಕಾರಿ ತಾಲೂಕಲ್ಲಿ ಇವ್ರು ಯಾಕೆ ಬರ್ತಾರೆ, ತಹಶೀಲ್ದಾರ ಇವ್ರು ಇರ್ತಾರೆ, ಹೈಕೋರ್ಟ್ ನ್ಯಾಯಮೂರ್ತಿಯ, ಜಿಲ್ಲಾ ನ್ಯಾಯಮೂರ್ತಿ ಇವರು ಬರಲ್ಲ, ಓಕೆ. ಸೊ ಇಲ್ಲಿ ತಹಶೀಲ್ದಾರ್ ಇಲ್ಲಾಂದರೆ ತಾಲೂಕು ದಂಡಾಧಿಕಾರಿ ಅಂತ ಬರ್ತಾರೆ ಗೊತ್ತಾ. ಸೊ ಇವರೇ ಅವರು, ಓಕೆ. ಸೊ ಇವ್ರು ಇದ್ರನ್ನ ಅಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿರ್ತಿದ್ರು, ಅಂದರೆ ನ್ಯಾಯಮೂರ್ತಿ ಆಗಿರ್ತಿದ್ರು. ಎಲ್ಲಿ? ಭೂ ನ್ಯಾಯ ಮಂಡಳಿಗೆ, ಸರಿನಾ, ನೆನಪಿರಲಿ, ಇದು ಇಂಪಾರ್ಟೆಂಟ್ ಆಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಸ್ವತಂತ್ರ ಪೂರ್ವದ ರೈತ ಆಂದೋಲನಗಳು. ಸೊ ಎಂಡಿಗೆ ಬಂತು ನಮ್ಮ ವಿಡಿಯೋ. ಸೊ ಇದಾದ ನಂತರ ಒಂದು ಟಾಪಿಕ್ ಇದೆ ಅನಿಸುತ್ತೆ. ಸೊ ಅಲ್ಲಿ ಮುಗಿಸ್ಬಿಡೋಣ. ಸ್ವತಂತ್ರ ಪೂರ್ವದ ರೈತರ ಆಂದೋಲನಗಳು ಅಂತ ಬರ್ತವೆ. ಯಾವ್ಯಾವ ರೈತರ ಆಂದೋಲನಗಳು? ಒಂದು ಸಂತಾಲರ ದಂಗೆ ಅಂತ ಬರ್ತದೆ. ಎಷ್ಟರಲ್ಲಿ? 1855ರಲ್ಲಿ. ಇದು ವರ್ಷ ಇಂಪಾರ್ಟೆಂಟ್ ಇದೆ, ಇವೆಲ್ಲ ನೆನಪಿಟ್ಕೊಳ್ಳಿ. ಯಾಕಂದರೆ ಈ ಸೀರಿಯಲ್ ವೈಸಲ್ಲಿ ಕೇಳ್ತಾನೆ ದಂಗೆಗಳು. ಇವಾಗ ದಂಗೆಗಳ ಬಗ್ಗೆ ಫಿಕ್ಸ್ ಒಂದು ಪ್ರಶ್ನೆ ಕೇಳ್ತಾನೆ ಇದ್ದಾನೆ. PSNL ನೋಡಿದ್ರೆ ನೀವು PSNL ಕೇಳಿದ್ದ, ಅದಾದ ನಂತರ ಇದರಲ್ಲಿ ಕೇಳಿದ, VOದಲ್ಲೋ BMTCನಲ್ಲಿ ಅಲ್ಲಿ 2 ಪ್ರಶ್ನೆ ಪೇಪರಲ್ಲಿ ಅಲ್ಲಿ ಕೇಳಿದ್ದ. ಅದಾದ ನಂತರ ಜೂನ್ ಆರ್ ಜುಲೈದಲ್ಲಿ ಅಲ್ಲಿ FDA ಪ್ರಶ್ನೆ ಪತ್ರಿಕೆ ಒಂದು ನಡೆದಿತ್ತು ಗೊತ್ತಾ.
ಅವರು KPSC ಅವ್ರು ನಡೆಸಿದ್ರು ಅನಿಸುತ್ತೆ ಅದನ್ನು. ಸೊ ಅಲ್ಲಿ ಕೇಳಿದ್ದ. ಸೊ ಅದು ಆ ನಂತರ ಅದಕ್ಕಿಂತ ಹಿಂದೆ ಲಾಸ್ಟ್ ಇಯರ್ 2023 ಡಿಸೆಂಬರಲ್ಲಿ ಎಕ್ಸಾಮ್ ನಡೆದಿದ್ದು, ಅಲ್ಲಿ ಕೂಡ ಇದ್ರೇನೋ ಒಂದೆರಡು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ. ಸೊ ಅದಕ್ಕೆ ಇಯರ್ ನೆನಪು ಜಾಸ್ತಿ ಇಂಪಾರ್ಟೆಂಟ್ ಆಗ್ತವೆ. ಇವ್ರ ನಾಯಕರು ಎಲ್ಲಿ ನಡೆದವೆ ಅನ್ನೋದಕ್ಕಿಂತ ಇಯರ್, ಯಾಕಂದರೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಬರೆ ಅಂತ ಕೊಡ್ತಾನೆ, ಸರಿನಾ. ಸೊ ನೆಕ್ಸ್ಟ್ ಏನಂದರೆ ನೀಲಿ ಬೆಳೆಗಾರರ ಹೋರಾಟ 1860. ನೀಲಿ ಬೆಳೆಗಾರರ ಹೋರಾಟ ಕೆಳಗೆ ಚಂಪಾರಣ್ಯ ಕೊಟ್ಟಿದೆಯಾ, ಅದೇ ಚಂಪಾರಣ್ಯನೇ ನೀಲಿ ಬೆಳೆಗಾರದು ಅಂತ ಕೆಳಗೆ ಬೈಯಕ್ಕೆ ಹೋಗಬೇಡಿ, ಓಕೆನಾ. ಎರಡು ಬರ್ತವೆ. ಒಂದು ನೀಲಿ ಬೆಳೆಗಾರರ ಹೋರಾಟ, ಇದು ಯಾವಾಗ ಅಂದರೆ 1860. ಇದು ಎಲ್ಲಿ ಅಂದರೆ ಆ್ಯಕ್ಚುಲಾಗಿ ಬಂಗಾಳದಲ್ಲಿ ಸ್ಟಾರ್ಟ್ ಆಗ್ತದೆ, ಸರಿನಾ. ನಿಮಗೆ ನೆಕ್ಸ್ಟ್ ಇದ್ರೇನೋ ಯಾವುದು ನೀಲಿ ಬೆಳೆಗಾರರ ಆಂದೋಲನ ಇದ್ದರೆ 1917 ಬಿಹಾರದಲ್ಲಿ ಸ್ಟಾರ್ಟ್ ಆಗ್ತದೆ. ಬಟ್ ಮೊದಲು ಹೋರಾಟ ಸ್ಟಾರ್ಟ್ ಆಗೋದು ಎಲ್ಲಿ ನೀಲಿ ಬೆಳೆಗಾರದು ಅಂತ ಕೇಳಿದ್ರೆ 1860ರಲ್ಲಿ ಬಂಗಾಳದಲ್ಲಿ ಸ್ಟಾರ್ಟ್ ಆಗ್ತದೆ. IPC ಸೆಕ್ಷನ್ ಬರ್ತದೆ ಗೊತ್ತಾ, 1860ರಲ್ಲಿ, ಅದೇ ವರ್ಷ ಬಂಗಾಳದಲ್ಲಿ ಬರ್ತದೆ ಇದು. ಸೊ ನೆಕ್ಸ್ಟ್ ಯಾವುದು ಅಂದರೆ ಚಂಪಾರಣ್ಯ, ಇದು ನಿಮ್ಗೆ ಗೊತ್ತೇ ಇದೆ ಗಾಂಧೀಜಿ ಬಗ್ಗೆ. ಸೊ ನೆಕ್ಸ್ಟ್ ಯಾವುದು ಖೇಡ ರೈತ ಹೋರಾಟ, ಇದು ಗುಜರಾತದಲ್ಲಿ, ಇದು ಗೊತ್ತೇ ಇದೆ ನಿಮಗೆ. ಮೋಪ್ಲಾ ದಂಗೆ, ಇದು 1921. ಇದಕ್ಕೆ ಇನ್ನೊಂದು ದಂಗೆ ಅಂತಾರೆ ಮಲಬಾರ್ ದಂಗೆ ಅಂತ ಕೂಡ ಕರೀತಾರೆ. ಇನ್ನೊಂದು ಪ್ರಶ್ನೆ ಏನು ಕೇಳಿದೆ ಅಂದರೆ ಮಲಬಾರ್ ದಂಗೆ ಇದಕ್ಕೆ ಸಂಬಂಧಿಸಿದ್ದು ವಿದ್ಯಾರ್ಥಿಗಳ ಹೋರಾಟ, ರಾಜಕೀಯ ಹೋರಾಟ, ರೈತರ ಹೋರಾಟ, ಸೈನಿಕರ ಹೋರಾಟ, ಅದಾದ ನಂತರ ಇನ್ನೊಂದು ಸ್ವತಂತ್ರ ಸೇನಾನಿಗಳ ಹೋರಾಟ. ಈ ರೀತಿ ಏನೋ ಇನ್ನೊಂದು ಆಪ್ಷನ್ ಕೊಟ್ಟಿದ್ದ. ಸೊ ಈ ರೀತಿ ಏನೋ ABCD ಏನೋ ಕೆಟ್ಟು A ಮಾತ್ರ B ಮಾತ್ರ ಏನೋ ಕೊಟ್ಟಿದ್ದ ಅನಿಸುತ್ತೆ. ಸೊ ಅದಕ್ಕೆ ರೈತರ ಹೋರಾಟ ಅನ್ನೋದು ನೆನಪಿರಲಿ. ಇಲ್ಲಿ ಕೊಟ್ಟಿರೋದು ಎಲ್ಲ ರೈತರ ಹೋರಾಟನೇ, ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಬಾರ್ಡೋಲಿ ಸತ್ಯಾಗ್ರಹ. ಇದು 1928ರಲ್ಲಿ ಯಾರು ಅಧ್ಯಕ್ಷತೆ ವಹಿಸ್ತಾರೆ? ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ಎಂಬ ಬಿರುದನ್ನು ಯಾರು ಕೊಟ್ಟರು ಅವರಿಗೆ? ಮಹಾತ್ಮ ಗಾಂಧೀಜಿ. ಅದಕ್ಕಿಂತ ಮೊದಲು ಅವ್ರ ಹೆಸರು ಏನಾಗಿತ್ತು? ವಲ್ಲಭಾಯ್ ಪಟೇಲ್ ಆಗಿತ್ತು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮಗಳು ಕೂಡ ಇದ್ರೇನೋ ಸ್ವತಂತ್ರ ಹೋರಾಟದಲ್ಲಿದ್ದರೆ ಭಾಗವಹಿಸಿದ್ರು. ಅವ್ರ ಹೆಸರೇನು ಹೇಳ್ಬೋದಾ? ಹೇಳಿ. ಮಣಿ. ಓಕೆ, ಹೇಳಿ ಅವ್ರ ಹೆಸರು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಪಂಜಾಬ್ ರೈತ ದಂಗೆ ಅಂತ ಬರ್ತದೆ. ಓಕೆ, ಈ ಪಂಜಾಬ್ ರೈತ ದಂಗೆ 1930ರಲ್ಲಿ ಏನು ಉಪ್ಪಿನ ಸತ್ಯಾಗ್ರಹ ಮಾಡ್ತಿದ್ರು ಗೊತ್ತಾ, ಅದೇ ಟೈಮ್ ಅಲ್ಲಿ ಪಂಜಾಬಲ್ಲಿ ದಂಗೆ ಎದ್ದಿರ್ತದೆ, ಸ್ಟಾರ್ಟ್ ಆಗಿರ್ತದೆ ಆಲ್ರೆಡಿ. ಪಂಜಾಬ್ ರೈತ ದಂಗೆ ಅಂತ ಕರಿತೀವಿ ಅದಕ್ಕೆ. ಅದು ಎಷ್ಟರಲ್ಲಿ ಅಂದರೆ 1930ರಲ್ಲಿ. ಈ ಒಟ್ಟು ಕಾಲಾನುಕ್ರಮದಲ್ಲಿ ನೆನಪಿರಲಿ ನಿಮಗೆ, ಯಾಕಂದರೆ ಕಾಲಾನುಕ್ರಮದಲ್ಲಿ ಕೇಳ್ತಾನೆ. ಇದರಲ್ಲಿ ಎಲ್ಲ ಕೇಳಕ್ಕೆ ಬಿಡಲಿ, ಒಂದೆರಡು ಕೇಳಿದ್ರು ಕೂಡ ನಿಮ್ಗೆ ಯೂಸ್ಫುಲ್ ಆಗುತ್ತೆ, ಸರಿನಾ. ಸೊ ಅದಕ್ಕೆ ಆದರೂ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಂದರೆ ಸ್ವತಂತ್ರ ನಂತರದ ರೈತ ಹೋರಾಟಗಳು ಅಂತ ಕೊಡ್ತಾನೆ, ಸರಿನಾ. ನಂತರದಲ್ಲಿ, ಸ್ವತಂತ್ರ ಪೂರ್ವದಲ್ಲಿ ರೈತರ ಹೋರಾಟಗಳು ಏನೋ ಓಕೆಪ್ಪ, ಯಾಕಂದ್ರೆ ಬ್ರಿಟಿಷರು ಇದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದೀವಿ. ಬಟ್ ಸ್ವತಂತ್ರ ನಂತರದಲ್ಲೂ ಕೂಡ ರೈತ ಹೋರಾಟಗಳು ಆದವು ಅಂತಕ್ಕಾದರೆ ಹೌದು. ಸ್ವತಂತ್ರ ನಂತರದಲ್ಲಿ ಯಾಕೆ ರೀಸೆಂಟಾಗಿ ಹೋದ ವರ್ಷ ಇದ್ರೇನೋ ಹರಿಯಾಣದಲ್ಲಿ ದೆಹಲಿಗೆ ಬಂದ ರೈತರು ಹೋರಾಟ ಮಾಡಲಿಲ್ವಾ MSP ಸಲುವಾಗಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಲುವಾಗಿ, ಸರಿನಾ. ಸೊ ಪಂಜಾಬಲ್ಲಿ ಕೂಡ ಇದನ್ನು ಮಾಡ್ತಾ ಇದ್ದಾರೆ, ಇವಾಗಲೂ ಕೂಡ ಇದ್ದಾವೆ, ಸರಿನಾ. ಸೊ ಯಾವುದೇ ಆದರೂ ಕೂಡ ಕಾಲದಲ್ಲಿ ರೈತರ ಬಗ್ಗೆ ಇದ್ರೆ ಸರ್ಕಾರ ಯೋಚನೆ ಮಾಡಿಲ್ಲ ಅಂದರೆ ರೈತರ ದಂಗೆ ಆಗ್ತವೆ. ಬಟ್ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಆಗಿದ್ದಾವೆ. ಕರ್ನಾಟಕದಲ್ಲಿ ಹೇಗೆ ಅಂದರೆ ಫುಲ್ 2002-2001 ಆ ಇಸ್ವಿಗಿಂತ ಮುಂಚೆ ಏನು ರೈತರ ದಂಗೆಗಳಾಗ್ತಿದ್ವು ಗೊತ್ತಾ, ರೈತರ ಹೋರಾಟಗಳಾಗ್ತಿದ್ವಲ್ವ, ಅಂದರೆ ಇಡೀ ರಾಜ್ಯ ಒಂದು ಸರಿ ಇದ್ರೇನೋ ಸೇರಿ ಹ್ಞೂ ಅಂತಂದರೆ ಆಯಿತು, ಅವತ್ತಿನ ಹೋರಾಟ ಸ್ಟಾರ್ಟ್ ಆಯಿತು. ಬಟ್ ಇವಾಗ ಹೇಗಿದೆ ಅಂದರೆ ಬಣಗಳಾಗಿಬಿಟ್ಟಿದ್ದಾವೆ, ಸರಿನಾ. ಸೊ ನಂದೊಂದು ಬಣ ನಿಂದೊಂದು ಬಣ. ಸೊ ಅವರು ಅಲ್ಲಿ ಕೂಡ ರಾಜಕೀಯ ಮಾಡ್ತಿದ್ದಾರೆ. ಓಕೆ, ರೈತರಲ್ಲಿ ಕೂಡ, ರೈತರ ಹೋರಾಟಗಳಲ್ಲಿ ಕೂಡ ರಾಜಕೀಯ ಮಾಡ್ತಿದ್ದಾರೆ ಇವಾಗ ಪ್ರೆಸೆಂಟ್ಲಿ. ಬಟ್ ಆವಾಗ ರೈತರ ಹೋರಾಟ ಅಂದರೆ ಅದು ಪ್ಯೂರ್ಲಿ ರೈತರ ಹೋರಾಟನೇ ಆಗಿರ್ತಿತ್ತು, ಸರಿನಾ. ಇವು ನೆನಪಿರಲಿ ನಿಮಗೆ. ಸೊ ಇಲ್ಲಿ ಏನಿದೆ ಅಂದರೆ ತೆಲಂಗಾಣ ರೈತ ಹೋರಾಟ ಅಂತ ಬರ್ತದೆ. ಈ ತೆಲಂಗಾಣ ರೈತ ಹೋರಾಟ ಯಾವಾಗಂದರೆ 1947ರಿಂದ 1951ರಲ್ಲಿ, ಸರಿನಾ. ಇದು ಇಯರ್ ನೆನಪಿರಲಿ ನಿಮಗೆ. ಸೊ ತೆಲಂಗಾಣ ರೈತ ಹೋರಾಟ. ಸೊ ಅದು ಆನಂತರ 1967ರಲ್ಲಿ ನಕ್ಸಲ್ಬಾರಿ ರೈತ ಆಂದೋಲನ ಅಂತ ನಡೀತದೆ. ಸೊ ಇದು ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಒಂದು ಪ್ರಶ್ನೆ ಪತ್ರಿಕೆ ಮೇ ಬಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೇಳಿದ್ದ, ನಕ್ಸಲ್ಬಾರಿ ಅನ್ನುವ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದ, ಸರಿನಾ. ಸೊ ನಕ್ಸಲ್ಬಾರಿ ಎಂಬ ಪ್ರದೇಶ ಎಲ್ಲಿದೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿದೆ. ಅಲ್ಲಿಂದನೇ ನಕ್ಸಲ್ಸ್ ಅನ್ನೋದು ಹುಟ್ಕೊಂಡಿದ್ದೆ, ಆ ವರ್ಡ್ ಹುಟ್ಕೊಂಡಿದ್ದೆ ಅಲ್ಲಿಂದನೇ, ಸರಿನಾ. ಎಷ್ಟನೇ ವರ್ಷದಲ್ಲಿ, ಯಾವ ಇಸ್ವಿದಲ್ಲಿ ಅಂತ ಕೇಳಿದ್ರೆ 1967ರಲ್ಲಿ, ಸರಿನಾ. 1967ರಲ್ಲಿ, ಸರಿನಾ. ನೆನಪಿರಲಿ ನಿಮಗೆ. 1968ರಲ್ಲಿ ಏನಾಗುತ್ತೆ, NPT ಸ್ಟಾರ್ಟ್ ಆಗುತ್ತಲ್ವ, NPT ಟ್ರೀಟಿ ಏನಿದೆ ಫುಲ್ ಫಾರ್ಮ್ ಹೇಳಿ. ಓಕೆ, ಸೊ ಅದೇ 1967ರಲ್ಲಿ ನಕ್ಸಲ್ಬಾರಿ ರೈತ ಆಂದೋಲನ ಇದ್ದರೆ ಪಶ್ಚಿಮ ಬಂಗಾಳದಲ್ಲಿ ಆಗ್ತದೆ, ಸರಿನಾ. ಈ ನಕ್ಸಲ್ಬಾರಿ ಅನ್ನೋದು ಎಲ್ಲಿ ಹುಟ್ಕೋತೋದೆ ಕೇಳಿದ್ರೆ ಪಶ್ಚಿಮ ಬಂಗಾಳ ಅನ್ನೋದು ನೆನಪಿರಲಿ. ಸೊ ಇದು ಇಂಪಾರ್ಟೆಂಟ್. ಅದು ಎದ್ರ ಸಲುವಾಗಿ ಅಂದರೆ ಆ್ಯಕ್ಚುಲ್ ಆಗಿದ್ರೇನೋ ರೈತರಿಂದನೇ. ಓಕೆ, ಈ ರೀಸೆಂಟಾಗಿ ಒಬ್ಬರು ವಿಕ್ರಮ್ ಗೌಡ ಅಂತ, ಮೇ ಬಿ ಅವ್ರ ಹೆಸರು ರೈಟ್ ಅನಿಸುತ್ತೆ ನಾನು ಹೇಳೋ ಪ್ರೊನೌನ್ಸಿಯೇಷನ್, ವಿಕ್ರಮ್ ಗೌಡ. ಅವರಿದ್ರೇನೋ ಇವ್ರದ್ದು ಶೂಟೌಟ್ ಐತಲ್ವಾ, ಎಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನಿಸುತ್ತೆ, ಅಲ್ಲಿದ್ರೇನೋ ಶೂಟೌಟ್ ಐತೆ ಅವ್ರದ್ದು. ಸೊ ಅದಕ್ಕೆ ನಕ್ಸಲ್ ಇದ್ರೇನೋ ಸ್ವಲ್ಪ ಈ ಕರೆಂಟ್ ಅಫೇರ್ಸಲ್ಲಿ ಇದ್ದಾರೆ. ಸೊ ಅವ್ರದ್ದು ಕೂಡ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ಗೂಗಲಲ್ಲಿ ನಕ್ಸಲ್ ಅಂತ ಸರ್ಚ್ ಮಾಡಿ ಏನೋ ಒಂದು ಫ್ರಂಟ್ ಪೇಜಲ್ಲಿ ಬರ್ತದೆ, ಹೋಮ್ ಪೇಜಲ್ಲಿ, ಅಷ್ಟು ನೋಡ್ಕೊಳ್ಳಿ ಸಾಕು, ಎನಫ್. ಓಕೆ, ಸೊ
ನೆಕ್ಸ್ಟ್ ಏನಿದೆ ಅಂದರೆ ಧನ್ಯವಾದಗಳು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಸೊ ಎಲ್ಲ ಟಾಪಿಕ್ ಕವರ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಸೊ ಇಲ್ಲಿವರೆಗೂ ಕ್ಲಾಸ್ ಹೇಳಿ ವಾಯ್ಸ್ ಕೂಡ ಹೋಗಿಬಿಟ್ಟಿದೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇಫ್ ಒಂದು ವಿಡಿಯೋ ಇಷ್ಟ ಆಗಲಿಲ್ಲ ಅಂತ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿರೋ ಟಾಪಿಕ್ ತರ್ತೀನಿ. ಸೊ ಚೆನ್ನಾಗಿರೋ ಕ್ಲಾಸ್ ಹೇಳ್ತೀನಿ ಅಂತ ಹೇಳ್ತಾ, ಆ್ಯಂಡ್ ದಿಸ್ ಕ್ಲಾಸ್ ಇದ್ರೇನೋ ಈ ಕ್ಲಾಸ್ನ ಮಾಡು ಅಂತ ಹೇಳೋದಕ್ಕೆ ಒಂದು ಪೂಜಿತಾ ಅವರು ಹಾಗೆ ಇನ್ನೊಬ್ಬರು ಮೇಘಾ ಪಾಟೀಲ್ ಅಂತ. ಸೊ ಅವರಿಬ್ಬರಿಗೆ ಧನ್ಯವಾದಗಳು, ಸರಿನಾ. ಸೊ ಅವರಿಗೆ ನೀವು ಹೇಳೋದಾದರೂ ಕೂಡ ಅವರಿಗೆ ಧನ್ಯವಾದ ಹೇಳಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು.